ಕೋಗಿಲು ಸಂತ್ರಸ್ತರು ಅಥವಾ ಫಕೀರ್ ಲೇಔಟ್ನ ಸಂತ್ರಸ್ತರಿಗೆ ಎಲ್ರಿಗೂ ಮನೆ ಸಿಕ್ಕಿಬಿಡುತ್ತೆ. 167 ಮನೆ ಒಡೆದು ಹಾಕಿದರೆ 300 ಅರ್ಜಿ ಬಂದುಬಿಟ್ಟಿದೆ, 260 ಅರ್ಜಿ ಬಂದುಬಿಟ್ಟಿದೆ ಅಂತೆಲ್ಲ ಹೇಳಲಾಯ್ತಲ್ಲ. ಸರಿಯಾಗಿ ಲೆಕ್ಕ ಹಾಕ್ಕೊಂಡ್ರೆ 20 ಮನೆಗಳಿಗೂ ಕೂಡ ಪರಿಹಾರ ಸಿಗಬಹುದು, 20ಕ್ಕಿಂತ ದಾಟಲ್ಲ ಅಂತ ಒಂದು ಲೆಕ್ಕ ಇಲ್ಲಿ ಹೇಳ್ತಾ ಇದೆ. ಬೇಕಾದಷ್ಟು ಕ್ಲಾಸ್ ಇದೆ, ಕಂಡೀಷನ್ಸ್ ಇದೆ ಇದರಲ್ಲಿ. ಹಾಗಾಗಿ BJP ಹೇಳುವಂತೆ ಇಲ್ಲೆಲ್ರಿಗೂ ಮನೆ ಭಾಗ್ಯ ಸಿಗ್ತಾ ಇದೆಯಾ, ಮುಸ್ಲಿಮರಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಫೇವರ್ ಆಗಿ ನಿಂತ್ಕೊಂಡು ಇಲ್ಲಿ ಅವರಿಗೆ ಮನೆಗಳನ್ನು ಕೊಡ್ತಾ ಇದೆಯಾ? ಮುಸ್ಲಿಂ ಬೇರೆ, ಬಾಂಗ್ಲಾದವರು, ರೋಹಿಂಗ್ಯಾಗಳು, ಬೇರೆ ದೇಶದವರು, ಬೇರೆ ರಾಜ್ಯದವ್ರಿಗೆ ಕರ್ನಾಟಕದಲ್ಲಿ ಮನೆಗಳನ್ನು ಕೊಡುವುದು ಎಷ್ಟರ ಮಟ್ಟಿಗೆ ಸರಿ? ಇದೊಂದು ವಾದ ಇದೆ. ಅಟ್ ದ ಸೇಮ್ ಟೈಮ್ ಇದೇ ಥರ ಮನೆ ಕಳ್ಕೊಂಡಿರ್ತಕ್ಕಂಥವ್ರು, ರಾಷ್ಟ್ರೀಯ ಹೆದ್ದಾರಿಗೆ ಮನೆ ಕಳ್ಕೊಂಡಿರ್ತಕ್ಕಂಥವ್ರು, ಜೋಪಡಿಲಿದ್ದವರು, ಗುಡಿಸಲುಗಳಲ್ಲಿದ್ದಂಥವರು, ಅವ್ರು ಅರ್ಜಿ ಹಾಕ್ಕೊಂಡು ಕೂತಿದ್ದಾರಲ್ಲ, ಅವ್ರಿಗೆಲ್ಲ ಮನೆ ಕಟ್ಕೊಡಲ್ವಾ? ಇಲ್ಲ ಇಲ್ಲಿ ಕೃಷ್ಣ ಬೈರೇಗೌಡರು ಕಡೆಯವ್ರಿಗೆ ವೋಟ್ ಹಾಕ್ಸ್ಕೋಬೇಕು ಅಂತ ಹೇಳಿ ಅವ್ರ ಕಡೆಯವರು ಇಲ್ಲಿ ಮನೆಗಳನ್ನು ಕಟ್ಕೊಟ್ಬಿಟ್ಟಿದ್ರು, ವೋಟರ್ ID ಕೊಟ್ಟುಬಿಟ್ಟಿದ್ರು, ವೋಟ್ಗಾಗಿ ಹೀಗೆ ಮಾಡಿದ್ರು ಅಂತ. ಕೃಷ್ಣ ಬೈರೇಗೌಡರು ವಿದೇಶದಿಂದ ಬಂದಮೇಲೆ ಅವರೇನು ಹೇಳ್ತಾ ಇದ್ದಾರೆ, ಆಯ್ತಪ್ಪ ಇವ್ರ ಲೆಕ್ಕದಲ್ಲಿ ಯಾರಾದರೂ ಓಟ್ಗೋಸ್ಕರ ಮನೆ ಕಟ್ಟಿಕೊಟ್ಟಿದ್ವಿ ಅಂತಲೇ ಅಂದ್ಕೊಳ್ಳೋಣ, ಓಟಿಗೋಸ್ಕರ ಮನೆ ಕಟ್ಟಿಕೊಟ್ಟಿದ್ದವರು ಮನೆ ಕೆಡುತ್ತಾರ ಯಾರಾದರೂ? ಓಟು ಹಾಳಾಗ್ಬಿಡಲ್ವ ಅವಾಗ? ಈ ಥರ ಇಲ್ಲ, ಅವರಷ್ಟಕ್ಕೆ ಅವರೇ ಕಟ್ಕೊಂಡಿರ್ತಕ್ಕಂಥ ಮನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದರೆ ಇಡೀ ವಿಷಯ ಇಲ್ಲಿಗೆ ಬಂದು ನಿಂತ್ಕೊಳ್ತಾ ಇದೆ. ಹಾಕಿರ್ತಕ್ಕಂಥ ಕಂಡೀಷನ್ಸು, 5 ವರ್ಷಗಳಿಂದ ಇಲ್ಲಿದ್ದೀರಾ, 5 ವರ್ಷಗಳಿಂದ ಈ ಸ್ಥಳದಲ್ಲಿ ನೀವು ಬದುಕಿದ್ದೀರಾ, ವಾಸ ಮಾಡಿದ್ದೀರಾ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ರೇಷನ್ ಕಾರ್ಡ್ ಕೊಡಬೇಕಾಗತ್ತೆ, ವಾಸ ದೃಢೀಕರಣ ಪತ್ರವನ್ನು ಒಂದು ಕಡೆ ಸಲ್ಲಿಸಬೇಕಾಗತ್ತೆ. ಇದಿಲ್ಲದೆ 1 ವರ್ಷದ ಹಿಂದೆ 2 ವರ್ಷದ ಹಿಂದೆ ಕಟ್ಕೊಂಡಿದ್ರೆ ಇಂತಹವ್ರಿಗೆ ಇಲ್ಲಿ ಮನೆ ಸಿಗಲ್ವಾ? ಜಮೀರ್ ಅಹಮದ್ ಖಾನ್ ಅವರೇನೋ ಹೇಳ್ತಾರೆ, ಮುಸ್ಲಿಂ ಪರವಾಗಿರೋರು ಏನೋ ಹೇಳ್ತಾ ಇದ್ದಾರೆ, ಕೇರಳದವ್ರು ಹೇಳ್ತಾ ಇದ್ದಾರೆ, ಅದಕ್ಕೆ ಅವ್ರು ಕೊಡ್ತಾ ಇದ್ದಾರೆ ಅಂತಿದ್ದಾರೆ. ಇದೆಯಲ್ಲ, ನಿಜಕ್ಕೂ ಕೊಡ್ತಾ ಇದ್ದಾರಾ? ಅಥವಾ ಈ ಇಶ್ಯೂ ಬರ್ತಾ 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 ಮನೆ ಪಡೆದುಕೊಳ್ಳುವವರ ಪಾಲಿಗೆ ವೀಕ್ ಆಗ್ತಾ ಇದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಯದುಕುಮಾರ್ ಇದ್ದಾರೆ, BJP ಮುಖಂಡರು, ಸ್ವಾಗತ. ಈ ಒಂದು ಡಿಬೇಟ್ಗೆ ರಘು ದೊಡ್ಡೇರಿ ಇದ್ದಾರೆ, ಸ್ವಾಗತ. ಕಾಂಗ್ರೆಸ್ ವಕ್ತಾರರು, ಸ್ವಾಗತ ರಘು ದೊಡ್ಡೇರಿ. ಇನ್ನು ಉಮರ್ ಶರೀಫ್ ಅವರಿದ್ದಾರೆ, ಮುಸ್ಲಿಂ ಧಾರ್ಮಿಕ ಚಿಂತಕರು. ಉಮರ್ ಶರೀಫ್ ಅವರೇ, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ಧನ್ಯವಾದ. ಫೈನ್. ಈಗ ನಾನು ರಘು ಕೇಳಿಬಿಡ್ತೀನಿ ಮೊದಲು. ರಘು, ಈಗ ಒಂದಷ್ಟು ಕಂಡೀಷನ್ಸ್ನ ಹಾಕಲಾಗ್ತಾ ಇದೆ, ವಿಶೇಷವಾಗಿ ಕೃಷ್ಣ ಬೈರೇಗೌಡರು ಬಂದಮೇಲೆ ಇದರ ತೀವ್ರತೆ ಇನ್ನು ಸ್ವಲ್ಪ ಜಾಸ್ತಿ ಆಗಿದೆ. ಈಗೇನು 167 ಮನೆಗಳು, 200 ಮನೆಗಳು, 300 ಜನಕ್ಕೆ 250 ಜನಗಳಿಗೆ ಇವರಿಗೆಲ್ಲ ಸರ್ಕಾರ ಮನೆ ಕೊಡ್ತಾ ಇಲ್ವಾ? ಮುಸ್ಲಿಮರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳ್ತಾರಲ್ಲ, ಮುಸ್ಲಿಮರಿಗೆ ನೀವು ಅನ್ಯಾಯ ಮಾಡ್ತೀರಾ ಈಗ? ಅಲ್ಲ ನೋಡಿ, ಯಾವಾಗಲೂ ಒಬ್ಬರಿಗೆ ಒಂದು ಮನೆ ಕೊಡಬೇಕು ಅಂದರೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಒಂದು ಗೈಡ್ಲೈನ್ಸನ್ನು ಸೆಟ್ ಮಾಡಿದ್ದೇವೆ. ಸೊ ಇಲ್ಲಿ ನಾವು ಕೊಡ್ತಾ ಇರ್ತಕ್ಕಂಥದ್ದು ಯಾವ ಗೈಡ್ಲೈನ್ಸ್ಗೆ ಯಾರ್ಯಾರು ಎಲಿಜಿಬಿಲಿಟಿ ಬರ್ತಾರೆ ಅವ್ರಿಗೆ ಕೊಡ್ತೀವಿ ಅಂತ ಆಲ್ರೆಡಿ ತೀರ್ಮಾನ ಆಗಿದೆ. ಮೊದಲನೇ ಪಾಯಿಂಟ್. ಎರಡನೇದು, ಹ್ಯುಮಾನಿಟೇರಿಯನ್ ಗ್ರೌಂಡಲ್ಲಿ ಈಗ ಬೇರೆ ವೇಟಿಂಗ್ ಲಿಸ್ಟಲ್ಲಿ ಇದ್ರು. ಈಗ ನಾವೇನು 13 ಲಕ್ಷ ಮನೆಗಳನ್ನು ಏನು ಕಟ್ತಾ ಇದ್ದೀವಿ, ಅದು ಬೇರೆ ವಿವಿಧ ಹಂತದಲ್ಲಿದೆ. ಅದು ಫಾರ್ ಎ ಪೀರಿಯಡ್ ಆಫ್ 1 year 2 years ಅದು ಕಂಪ್ಲೀಟ್ ಆಗ್ತದೆ. ಆಸ್ ಆಫ್ ನಾವು ನಮಗೆ ಸರಿಸುಮಾರು 1 ಲಕ್ಷ ಮನೆಗಳು ರೆಡಿ ಇದಾವೆ ಬೇರೆ ಹಂತದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ. ಬಟ್ ಅದನ್ನ ಕೊಡೋದು ಯಾವಾಗ ಅಂತಾರೆ, ಬೇಸ್ಡ್ ಆನ್ ಸೀನಿಯಾರಿಟಿ ಯಾರು ಅಪ್ಲೈ ಮಾಡಿರ್ತಾರೆ ಅವರ ಆಧಾರದ ಮೇಲೆ ಕೊಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಇದನ್ನ ನಾವು ಪೂರ್ತಿ 100% ನಾವೇ ಕೊಡೋದಿಲ್ಲ. ಯಾವುದೇ ಮನೆ ಕಟ್ಟಿದ್ರು ಕೂಡ ಅದರಲ್ಲಿ 2.5 ಈಗ ಇವರೆಲ್ಲ ಕ್ಯೂನಲ್ಲಿ ಇರೋದು ಯಾವಾಗ? ಕ್ಯೂ ಪ್ರಕಾರ, ಸರದಿ ಪ್ರಕಾರ ಫಕೀರ್ ಲೇಔಟ್ ಜನ ನಿಂತ್ಕೊಂಡ್ರೆ ಇವ್ರುಗಳಿಗೆಲ್ಲ ಎಷ್ಟು ವರ್ಷಕ್ಕೆ ಸಿಗುತ್ತೆ? ಯಾಕಂದ್ರೆ 5 ವರ್ಷದಿಂದ ಮನೆ ಇಲ್ದಿರೋರು ಇದಾರಲ್ಲ. ಅಲ್ಲ, 5 ವರ್ಷದ ಮನೆ ಅಲ್ಲ, ಅದು ಒಂದೊಂದು. ಈಗ ಬೆಂಗಳೂರು ಒಂದೊಂದು ಪ್ರದೇಶಕ್ಕೆ ನಾವು ಅದನ್ನ ಅಪ್ಲಿಕೇಶನ್ ಅಪ್ಲೈ ಮಾಡೋದು. ಈಗ ಬೆಂಗಳೂರಿನಲ್ಲಿ BDA ವ್ಯಾಪ್ತಿನಲ್ಲಿ ಆದ್ರೆ ಕ್ಯೂ ಜಾಸ್ತಿ ಇರ್ತದೆ, ಬೇರೆ ಕಡೆ ಆದ್ರೆ ಕ್ಯೂ ಕಮ್ಮಿ ಇರ್ತದೆ. ಮತ್ತೆ ಕೆಲವು ಇವ್ರು ಯಾವ ಕ್ಯೂ ನಿಂತ್ಕೊಂಡಿದ್ದಾರೆ? ಇವರು ಅದರಲ್ಲಿ ಕೆಲವರು ಅಪ್ಲೈ ಮಾಡಿದರೆ, ಕೆಲವರು ಅಪ್ಲೈ ಮಾಡಿಲ್ಲ. ಸೊ ನಿನ್ನೆ ನಾವು ಸರ್ವೆ ಮಾಡಿರೋ ಪ್ರಕಾರ 119 ಮನೆಗಳನ್ನ ಸರ್ವೆ ಮಾಡಿದ್ದೀವಿ. ನೀವು ಧರ್ಮದ ಪ್ರಕಾರ ಕ್ಯೂ ಮಾಡ್ತೀರಾ? ಮುಸ್ಲಿಮರಿಗಾದ್ರೆ ಸ್ವಲ್ಪ ಕ್ಯೂ ಮುಂದೆ ನಿಂತ್ಕೊಂಡ್ಬಿಡಿ ಅವರು. ಅಲ್ಲ, ಒಂದ್ ನಿಮಿಷ. ಯಾವ್ದಾದ್ರು ನೀವು ಯಾವುದೇ ಸರ್ಕಾರದಲ್ಲಿ ಆ ತರ ಯೋಜನೆಗಳಿದ್ಯಾ? ಇದೇ ಆ ರೀತಿ ಯೋಜನೆಗಳು ಸರ್ಕಾರದಲ್ಲಿ ಆ ರೀತಿ ಯಾವುದೇ ಯೋಜನೆಗಳಿಲ್ಲ. ಆದ್ರೆ ಒಂದು ಕ್ಲಾಸ್ ಇದೆ, ಏನು ಅಂತ ಹೇಳಿದ್ರೆ ಹಿಂದುಳಿದ ವರ್ಗದ OBC ಡಿಪಾರ್ಟ್ಮೆಂಟ್ ಇಂದ ಕೊಡ್ತಕ್ಕಂಥ ಮನೆಗಳಿದಾವೆ, ಮತ್ತೆ SC ST ಗಳು ಕೊಡ್ತಕ್ಕಂಥ ಮನೆಗಳಿದಾವೆ, ಮತ್ತೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಂದ್ರೆ ಅವ್ರಿಗೆ ಅಲರ್ಟ್ ಆಗಿರ್ತಕ್ಕಂಥ ಟೋಟಲ್ ಬಡ್ಜೆಟ್ ಅಲ್ಲಿ ಅವರು ಮನೆಗಳ ಕಟ್ಟೋದಿಕ್ಕೆ ಅಂತ ಹೇಳಿ ಇಷ್ಟು ಇದಿದೆ. ಸೊ ಅದ್ರೊಳಗಡೆ ನಾವು ಅವ್ರ ಸೀನಿಯಾರಿಟಿನ ಆಯಾ ಡಿಪಾರ್ಟ್ಮೆಂಟ್ ತಕ್ಕಂತೆ ನಾವು ಚೆಕ್ ಮಾಡ್ತೇವೆ. ಸೇ ಫಾರ್ ಎಕ್ಸಾಂಪಲ್, ನಾನು ಹಿಂದುಳಿದ ವರ್ಗದಲ್ಲಿ ಅಪ್ಲೈ ಮಾಡಿದ್ದೀನಿ ಅಂತಂದ್ರೆ ನನ್ನ ಕ್ಯೂ ನಂಬರ್ ಎಷ್ಟು? ಈಗ ಹೇಗೆ ಅಡ್ಮಿಷನ್ ಅಲ್ಲಿ ರಿಸರ್ವೇಶನ್ ಕೊಡ್ತೀವಿ, ಅದೇ ಲೆಕ್ಕದಲ್ಲಿ ಅವ್ರು ಅಪ್ಲೈ ಮಾಡಿರ್ತಕ್ಕಂಥ ಆಯಾ ಸಮುದಾಯದ ಲೆಕ್ಕದಲ್ಲಿ ಅಪ್ಲೈ ಮಾಡಿರ್ತಾರೆ. ಸೇ ಫಾರ್ ಎಕ್ಸಾಂಪಲ್, ಹಿಂದುಳಿದ ವರ್ಗ ನಾನು OBC ಅಂತಂದ್ರೆ OBC ನಲ್ಲಿ ಎಷ್ಟನೇ ಇದ್ದೇನೆ ಬೆಂಗಳೂರಿನಲ್ಲಿ, ಆ ನಂಬರ್ ಅನ್ನು ತೆಗೆದುಕೊಂಡು ನನ್ನ ಬೇಸ್ಡ್ ಅಂದಟ್ಟು ಕೊಡ್ತೇವೆ. ಅದು ಇಲ್ಲಿ ಒಂದು ಪ್ರಿಯಾರಿಟಿಯನ್ನು ನಾವು ಏನ್ ಮಾಡ್ತೀವಿ. ಬೀಗದ ಕೀಡ್ಕೊಂಡು ನಿಂತ್ಕೊಂಡ್ಬಿಟ್ಟಿತ್ತು ಕಾಂಗ್ರೆಸ್ ಸರ್ಕಾರ, ಯಾವಾಗ ಬೇಕಾದ್ರೆ ಮನೆ ಹಸ್ತಾಂತರ ಆಗ್ಬಿಡುತ್ತೆ. ಅಷ್ಟರಲ್ಲಿ ಬಳ್ಳಾರಿ ಬಂದು BJP ನಾಯಕರು ಹೇಳಿದ್ರಲ್ರಿ, ಒಳ್ಳೆ ಕಥೆ ಆಯ್ತಲ್ಲ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅವರು ಅಲ್ಲ, ರಾಜಕೀಯವಾಗಿ ಅವರು ಉಳ್ಕೊಳ್ಬೇಕು, ಅವರು ಪ್ರೊಟೆಸ್ಟ್ ಮಾಡಲೇಬೇಕು ಅವರು. ಓಕೆ, ಯಾಕೆಂದ್ರೆ ಆಲ್ರೆಡಿ ಜನರ ಮನಸ್ಸಿಂದ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಅವರು. ಸೊ ಅದರಿಂದ ಏನಾದ್ರು
ಏನಾದ್ರು ಮಾಡಿ ಅವ್ರು ಒಂದು ಇತ್ತೀಚೆಗೆ ಏನು ಶುರು ಮಾಡಿದ್ದಾರೆ ಅಂದ್ರೆ ರಾಜಕೀಯ ಗ್ರೌಂಡ್ ಅಲ್ಲಿ ಮಾಡ್ತಾ ಇಲ್ಲ, ಅವರು ಮಾಧ್ಯಮಗಳ ಮುಂದೆ ರಾಜಕೀಯ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಮಾಧ್ಯಮಗಳಲ್ಲಿ ಜನಗಳು ನೋಡ್ತಾರೆ, ಎಸ್ ಗ್ರೌಂಡ್ ಅಲ್ಲಿ ಹೋಗಿ ಏನು ಈಗ ಯಾವುದೇ ಕಾರಣಕ್ಕೂ ಇಮ್ಮಿಡಿಯೇಟ್ ಆಗಿ ಅವರಿಗೆ ಮನೆಗಳ ಹಸ್ತಾಂತರ ಆಗಲ್ಲ. ಒಂದು ಮನೆ ಆದ್ರೂ ಸರಿ, 5 ಮನೆ ಆದ್ರೂ 10 ಮನೆ ಆದ್ರೂ ಸರಿ, ಇಲ್ಲ ಕೊಟ್ಟೆ ಕೊಡ್ತೇವೆ. ಈ ಮನೆಯನ್ನು ಇಮಿಡಿಯೇಟ್ ಕೊಡ್ತೇವೆ. ಯಾಕೆ ಅಂತಂದ್ರೆ ಕೆಲವು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಮೇಲೆ ಇವತ್ತು ಮಧ್ಯಾಹ್ನ ಮೀಟಿಂಗ್ ಆಗಿದೆ. ಆ ಮೀಟಿಂಗ್ ನಲ್ಲಿ ಎಲ್ಲರನ್ನು ಒಮ್ಮತಕ್ಕೆ ತೆಗೆದುಕೊಂಡು ಯಾರ ಸಜೆಷನ್ಸ್ ತೆಗೆದುಕೊಂಡು ಯಾರು ಎಲಿಜಿಬಲ್ ಇದ್ದಾರೆ. ಮನೆ ಕಳ್ಕೊಂಡಿರೋ ಪ್ರತಿಯೊಬ್ಬ ಮನುಷ್ಯನು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಮೇಲೆ ಮನೆ ಪಡ್ಕೊಳ್ಳೋಕೆ ಅರ್ಹ ಇದಾನ್ರಿ. ಚಳಿ ಆಗುತ್ತೆ, ಮಳೆ ಬರುತ್ತೆ, ಒಂದು ನಿಮಿಷ ಯಾವ್ದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಅಪ್ಲೈ ಆಗಲ್ಲ. ಹಾಗಾದ್ರೆ ಬೇರೆ ಯಾವ ಮನೆ ಹೊಡೆದಾಕಿ ನಾವು ಕೊಟ್ಟಿಲ್ಲ ಮನೆ ಹೇಳಿ? ಓಕೆ, ಯಾವ ಮನೆ ಹೊಡೆದಾಕಿಲ್ಲ. ಇದೇ ಬಿಜೆಪಿ ಸರ್ಕಾರದಲ್ಲಿ 2020 ಮತ್ತು 2022ರಲ್ಲಿ ಇದೇ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎಲ್ಲಾ ರೋಹಿಂಗ್ಯಾ ಮುಸ್ಲಿಮರು ಅಂತ ಹೇಳಿ ಹೊಡೆದಾಕಿದ್ರಲ್ಲ, ಯಾಕೆ? ಆಮೇಲೆ ಒಂದ್ ಕಡೆ ಹೊಡೆದಾಕ್ಬಿಟ್ರು, ಆಮೇಲೆ ಅವರೇ ಪರಿಹಾರಕ್ಕೆ ರೋಹಿಂಗ್ಯಾ ಮುಸ್ಲಿಮರ ಮನೆ ಹೊಡೆದಾಕಿದ್ಕೆ ನಿಮಗೆ ಬೇಜಾರಿದೆ, ಸಂತಾಪ ಇದೆ? ಅಲ್ಲ, ರೋಹಿಂಗ್ಯಾ ಮುಸ್ಲಿಮ್ಸ್ ಅಂತ ಹೇಳಿದವರು, ಆದ್ರೆ ವಾಸ್ತವದವರೆಲ್ಲ ಕನ್ನಡಿಗರನ್ನೇ. ಅವ್ರಿಗೆಲ್ಲರನ್ನು ಅನಾಥರನ್ನಾಗಿ ಮಾಡಿದ್ದಾರೆ. ದೇಶಭಕ್ತ ಮುಸ್ಲಿಮರು ಇರ್ಲಿಲ್ಲ ಇದರಲ್ಲಿ. ದೇಶಭಕ್ತ ಮುಸ್ಲಿಮರಲ್ಲ, ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಜೆಗಳಿಗೂ ನಮ್ಮ ದೇಶದ ಅಲ್ಲಿ ಯಾವ್ದು ಮಹದೇವಪುರ ಹೇಳಿದ್ರೆ ಅಲ್ಲಿ ದೇಶಭಕ್ತ ಮುಸ್ಲಿಮರು ಇದ್ರ ಬಿಜೆಪಿ ಭಕ್ತರು ಇರಲಿಲ್ಲ. ಮನೆ ಹೊಡೆದಾಕ್ದಾಗ ಅವ್ರು ದೇಶಭಕ್ತರಾಗಿರಲ್ಲ. ಹೌದು, ಅವ್ರಿಗಾಗಿರಲ್ಲ. ಯಾಕೆ ಅಂತ ಹೇಳಿದ್ರೆ ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ, ಇನ್ನೊಂದು ಪಾಯಿಂಟ್. ಹೊಡೆದಾಕಿದ್ರೆ ರೋಹಿಂಗ್ಯಾ ಅಂತೀರಿ, ನೀವುಗಳು ಹೊಡೆದಾಕ ದೇಶಭಕ್ತ ಮುಸಲ್ಮಾನರು ಅಂತ ಮಾತಾಡ್ತೀರಿ. ಯಾವ್ದು ನಿಮ್ಗೆ ಹೆಂಗೆ ಕ್ಯಾಟಗರಿ ಮಾಡೋದು? ಯಾವ ತರ? ಈಗ ಇವರು ಮನೆ ಕೊಟ್ಟಿಲ್ಲಪ್ಪ, ಕ್ಯೂನಲ್ಲೇ ಬರ್ಬೇಕು. ಅವರು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಮೇಲೆ ನಾವು ಮನೆ ಕೊಡ್ತಾ ಇದೀವಿ, ನಾವೇನು ಕೀ ಹಸ್ತಾಂತರ ಮಾಡಿಬಿಟ್ಟಿಲ್ಲ, ಕೀ ಕೊಟ್ಟೇ ಬಿಡ್ತಾರೆ ಅಂತ ನಿಮ್ಮ ಗಲಾಟೆ ಪ್ರತಿಭಟನೆ ಜೋರಾಗಿ ಅಷ್ಟಲ್ಲಿ ಬಳ್ಳಾರಿದು ಬಂದು ಸ್ವಲ್ಪ ತಣ್ಣಗಾಗ್ಬಿಟ್ರಿ ಈ ಕಡೆ ನೀವು. ಸರ್, ಈಗ 2-3 ದಿನಗಳಲ್ಲಿ ಮನೆ ಕೊಡ್ತೀನಿ ಅಂತ ಹೇಳಿದವರು ಇವರು ಮುಖ್ಯಮಂತ್ರಿನ, ಇವರು ವಸತಿ ಸಚಿವರ, ಯಾರು ಸರ್ ಹೇಳಿದಂತ? ಅವ್ರು ಹೇಳ್ಬೇಕಾಗತ್ತೆ, ಉತ್ತರ ಕೊಡ್ಬೇಕಾಗತ್ತೆ. ಹೌದು. ಮತ್ತೆ ತಾವ್ ಇನ್ನೊಂದ್ಸತಿ ಕೇಳಿದ್ರಿ ಇವ್ರನ್ನೆಲ್ಲ ಯಾವ ಕ್ಯೂನಲ್ಲಿ ಎನಿಸ್ತೀರಾ ಅಂತ. ಇವ್ರನ್ನೆಲ್ಲ ವಸೀಂ ಕ್ಯೂ, ಫಕೀರ್ ಕ್ಯೂ, ಇದು ಸಪರೇಟ್ ಕ್ಯೂ. ಇದು ಹೌದಾ? ವೇಣುಗೋಪಾಲ್ ವೇಣುಗೋಪಾಲ್ ಸರ್, ಇವಾಗ ಪಿಣರಾಯಿ ವಿಜಯನ್ ಕ್ಯೂ, ವೇಣುಗೋಪಾಲ್ ಕ್ಯೂ ಇದೆ, ಗೈಡ್ಲೈನ್ಸ್ ಅವ್ರ ಗೈಡ್ಲೈನ್ಸ್ ಇದು ಸರ್ಕಾರದಲ್ಲ, ಇದು ಕೇರಳ ಕ್ಯೂ, ಆ ತರದ್ದು ಫಕೀರ್ ಇದೆಲ್ಲ ಇರುತ್ತೆ. ನಾ ಹೇಳ್ತಾ ಇರುವಂತದ್ದು ಸರ್, ಮಾನವೀಯತೆ ಅನ್ನೋದು ಸಹಜವಾಗಿ ಬರ್ಬೇಕಲ್ವ ಸರ್? ಅದಲ್ಲಿ ಯಾರೋ ಹೇಳ್ಬಿಟ್ಟು ಬರ್ಬೇಕಾಗಿರೋಂಥದ್ದು. ಕೆ.ಸಿ. ವೇಣುಗೋಪಾಲ್ ಟ್ವೀಟ್ ಆದ್ಮೇಲೆ, ಇನ್ಯಾರು ಮುಖ್ಯಮಂತ್ರಿ ಟ್ವೀಟ್ ಆದ್ಮೇಲೆ ಇವ್ರು ಜ್ಞಾನೋದಯ ಆಗಿ, ಸರ್ ಇದು ನಮ್ಮ ರಾಜ್ಯ ಸರ್, ಅದಲ್ಲಿ ಎಲ್ಲಿ ಅಕ್ರಮ ಅಂತ ಬಡಾವಣೆಗಳಿರುತ್ತೋ ಸರ್ಕಾರ ಅದನ್ನ ಇದು ತೆರವುಗೊಳಿಸೋದಕ್ಕೆ ಯೋಚನೆ ಮಾಡಿರುತ್ತೆ. ಫಕೀರ್ ಲೇಔಟ್ ಅಲ್ಲಿ ನಿಮ್ ಪ್ರಕಾರ ದೇಶಭಕ್ತ ಮುಸಲ್ಮಾನ ಒಬ್ಬನೇ ಒಬ್ಬ ಕೂಡ ಇಲ್ವಾ ಇಲ್ಲಿ? ಸರ್, ಬಿಜೆಪಿ ಅವನ ಪರ ನೀವು ಯಾವಾಗ್ಲೂ ಹೇಳ್ತಿರ್ತೀರಪ್ಪ, ದೇಶಭಕ್ತ ಮುಸಲ್ಮಾನರು ಯಾವತ್ತೂ ನಮ್ಮ ಜೊತೆ ಇರ್ತಾರೆ ಅಂತೀರಿ, ಅಥವಾ ಅವ್ರ ಜೊತೆ ನಾವಿರ್ತೀವಿ ಅಂತ ಹೇಳ್ತಿರಲ್ಲ. ಫಕೀರ್ ಲೇಔಟ್ ಅಲ್ಲಿ ನಿಮಗೆ ದೇಶಭಕ್ತ ಮುಸಲ್ಮಾನನ ಒಂದೇ ಒಂದು ಐಡೆಂಟಿ ಕಾರ್ಡ್ ನಿಮ್ಗೆ ಸಿಕ್ಲಿಲ್ವಾ? ಸರ್, ಇಲ್ಲಿ ದೇಶಭಕ್ತ ಅಲ್ಲ ಸರ್. ಅಲ್ಲಿ ಸರಿ ಇದಿರೋದು ಅಕ್ರಮ ವಲಸಿಗರು, ಅಕ್ರಮವಾದ ಬಡಾವಣೆ. ಮುಖ್ಯಮಂತ್ರಿ ಹೇಳಿದ ಅಕ್ರಮ ಬಡಾವಣೆ. ದೇಶಭಕ್ತರಿಲ್ಲ, ಅಕ್ರಮ ಬಡಾವಣೆ ಸರ್ಕಾರ ಜಾಗದಲ್ಲಿ ಯಾವುದೇ ಅಕ್ರಮ ಬಡಾವಣೆ ಆದ್ರೂ ಅಕ್ರಮನೇ. ಅದು ಅಕ್ರಮ ಅಂತ ನಾವು ಇದು ಮಾಡ್ತಾ ಇರೋದು. ಅಕ್ರಮ ವಲಸಿಗರಿಗೆ ಸರ್ಕಾರದ ಜಾಗದಲ್ಲಿ ಕಟ್ಟಿಕೊಂಡಿದ್ದಕ್ಕೆ ಅಕ್ರಮ ಆಗುತ್ತೆ. ಅವನು ಮನೆ ಕಟ್ಕೊಂಡಿದ್ದಾನೆ, ಮುಖ್ಯಮಂತ್ರಿ ಇದು ಮನೆ ಕಟ್ಕೊಂಡಿದ್ದಾನೆ, ಬಟ್ ದೇಶಭಕ್ತ ಏನ್ ಮಾಡ್ತೀರಿ ನೀವು? ಸರ್, ಅಕ್ರಮ ಆಗಿರ್ಬೇಕಾದಾಗ ಅದು ಮನೆ ಕಟ್ಬಿಟ್ಟಿದ್ದಾನೆ, ಜೀವನ ಮಾಡಬೇಕು, ದೇಶದ ಮೇಲೆ ಪ್ರೀತಿ ಇದೆ ನನಗೆ, ನಾನು ದೇಶಭಕ್ತ, ಏನ್ ಮಾಡ್ತೀರಿ? ಕಾನೂನು ಅಡಿಯಲ್ಲಿ ಏನ್ ಮಾಡ್ಬೇಕಾಗುತ್ತೋ ಮಾಡ್ಬೇಕಾಗುತ್ತೆ. ಆದ್ರೆ ಒಂದ್ ನಿಮಿಷ ಸರ್, ವೇಣುಗೋಪಾಲ್ ಹೇಳಿದ್ಮೇಲೆ ಮಾನವೀಯತೆ ಬರೋದಿರ್ತಲ್ಲ, ಅದ್ರ ತಕರಾರದಲ್ಲಿ ಯಾಕೆ ವೇಣುಗೋಪಾಲ್ ಮಾನವೀಯತೆ ನಿಮ್ಗೆ? ಯಾಕೆ ಮುಖ್ಯಮಂತ್ರಿಗೆ ಇಲ್ವಾ? 16-17 ಬಜೆಟ್ ಮಾಡಿದವ್ರಿಗೆ, ಡೆಪ್ಯೂಟಿ ಸಿಎಂ ಗೆ ಎಲ್ಲರಿಗೂ ಸೆಟಲ್ಮೆಂಟ್ ಮಾಡೋರ್ಗೆ ಅವ್ರಿಗೆ ಮಾನವೀಯತೆ ಇಲ್ವಾ? ಇದೆಯಲ್ಲ, ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಗೆ ಕೇಳ್ತಾರೆ, ಅವರದಲ್ಲಿ ಮಾನವೀಯತೆಯಿಂದ ಎಷ್ಟು ಜನ ಕೇಳ್ತಾರೆ ಗೊತ್ತಲ್ಲ ಸರ್? ಅಲ್ಲಿ ಕೇಳ್ಬೇಕಾದಾಗ ಸೊ ಈ ತರ ಮಾನವೀಯತೆ ಇರೋರಿಗೆ ಕೆ.ಸಿ. ವೇಣುಗೋಪಾಲ್ ಮಾನವೀಯತೆ ಪಾಠ ಮಾಡಿದ್ಮೇಲೆ ಜ್ಞಾನೋದಯ ಆಗಿರೋದಕ್ಕೆ ನಮ್ ವಿರೋಧ ಇರುವಂತದ್ದು. ಫೈನ್. ಈಗ ಉಮರ್ ಶರೀಫ್ ಅವರ ಇಲ್ಲಿ ಏನಾಗುತ್ತೆ, ಈ ಫಕೀರ್ ಲೇಔಟ್ ವಿಚಾರಕ್ಕೆ ಬಂದಾಗ ಅಥವಾ ಕೋಗಿಲು ಲೇಔಟ್ ಏನಾದ್ರು ಕರ್ಕೊಳ್ಳಿ, ಅದಕ್ಕೆ ಇಂಥ ವಿಚಾರ ಬಂದಾಗ ಅಲ್ಲಿ ಮುಸಲ್ಮಾನರು ಜಾಸ್ತಿ ಇದ್ರು. ಮುಸಲ್ಮಾನರು ಜಾಸ್ತಿ ಇದ್ದಾಗ ಸ್ವಲ್ಪ ಜಮೀರ್ ಅಹಮದ್ ಖಾನ್ ಅವರು, ಕೆಲವು ಅವರ ಸಹವರ್ತಿಗಳು, ಜೊತೆಲಿದ್ದಂಥವರು, ಕುಲಬಾಂಧವರು ಸ್ವಲ್ಪ ಬೇಗ ರಶ್ ಆಗ್ಬಿಡ್ತಾರಂತ ಕಡೆಗೆ. ಇದು ಆಗ್ತಾ ಇತ್ತು ಒಂದು ಕಡೆ. ಇದು ಯಾವಾಗ ಆಯಿತು ಅಂದರೆ ಆಫ್ಟರ್ ವೇಣುಗೋಪಾಲ್ಸ್ ಗೈಡೆನ್ಸ್, ಆಫ್ಟರ್ ವೇಣುಗೋಪಾಲ್ಸ್ ಟ್ವೀಟ್, ಅಥವಾ ವೇಣುಗೋಪಾಲ್ಸ್ ಏನಾದರೂ ಒಂದಿಟ್ಟು ಅನ್ಕೊಳ್ಳಿ, ಮಾರ್ಗದರ್ಶನನೋ ಪ್ರೆಷರು ಏನು ಬೇಕಾದ್ರೆ ಕರ್ಕೊಳ್ಳಿ ನೀವು, ಪಿಣರಾಯಿ ವಿಜಯನ್ನು, ಕೇರಳ ಎಲೆಕ್ಷನ್ನು, ಇದರ ಆಧಾರದ ಮೇಲೆ ಒಂದು ರಾಜ್ಯ ಮುಸಲ್ಮಾನರ ವಿಚಾರದಲ್ಲಿ ರಿಯಾಕ್ಟ್ ಮಾಡಬೇಕಾ? ನೋಡಿ, ಇದ್ರಲ್ಲಿ ನನ್ಗೇನು ಯದುಕುಮಾರ್ ಅವ್ರು ಮಾತಾಡಿದ್ರಲ್ಲಿ ನನ್ಗೆ ಸರಿ ಅನ್ಸುತ್ತೆ. ನೋಡಿ, ಇದು ಬಂದು ವಲಸಿಗರು ಬಂದಿರುವ ಒಂದು ವಿಷಯ. ಇಲ್ಲಿ ಮುಸ್ಲಿಮೇತರರು ಅಂತ ನೋಡ್ಬೇಕಾಗಿಲ್ಲ. ಇವಾಗ ವಲಸಿಗರು ಬಂದಿದ್ರು, ಅಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಅಂತ ಒಂದು ವಿಷಯ ಇರುವಾಗ ಕಾನೂನು ಪ್ರಕಾರ ಏನ್ ನಡವಳಿಕೆ ತಗೊಳ್ಬೇಕು ಅದನ್ನ ತಗೊಳ್ಬೇಕಾಗಿರುತ್ತೆ. ಇಲ್ಲಿ ಫಸ್ಟ್ ವಿಷಯ ಏನಂದ್ರೆ, ಸುಮಾರು 5 ವರ್ಷ ಇಲ್ಲ 6 ವರ್ಷ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಇದಕ್ ಮುಂಚೆ 20 ವರ್ಷದಿಂದ ಇದಾರಂತ ಒಂದು ಮಾಹಿತಿ ಕೂಡ ಬಂದಿದೆ. ಇದ್ರಲ್ಲಿ ಯಾವ್ದು ಸತ್ಯ ಅಂತ ನಾವು ಫಸ್ಟ್ ಚೆಕ್ ಮಾಡ್ಬೇಕಾಗಿದೆ.
ಓಕೆ. ಒಟ್ನಲ್ಲಿ ಅಕ್ರಮವಾಗಿ ಅಲ್ಲಿ ಜಾಗ ಮಾಡ್ಕೊಂಡಿರೋರಿಗೆ ಮನೆ ಅವ್ರಿಗೆ ಸಿಗತ್ತಾ ಸಿಗಲ್ವೋ? ಇವಾಗ ಇದನ್ನ ನಾವು ರೂಢೀಕರಣ ಮಾಡ್ಬಿಟ್ರೆ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಬಂದ್ಬಿಟ್ಟು ಮನೆ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಒಂದ್ ಜಾಗ ಕೊಡಲಾಗತ್ತೆ ಅಂತ ಹೇಳಿದ್ರೆ ನಾಳೆನೆ ನಾನು ಟ್ಯಾಕ್ಸ್ ಕಟ್ಬೇಕಾಗಿಲ್ಲ. ಎಲ್ಲಾದ್ರೂ ಖಾಲಿ ಜಾಗ ಇದ್ರೆ ಅಲ್ಲಿ ಹೋಗಿ ನಾನು ಕೂತ್ಕೊಂಡ್ಬಿಡ್ತೀನಿ. ಒಂದ್ 5 ವರ್ಷ ಕೂತ್ಕೊಂಡ್ಬಿಟ್ರೆ ಆಮೇಲೆ ಮನೆನ ಅವರು ಡೆಮಾಲಿಷ್ ಮಾಡಿದ್ರೆ ನನ್ಗೆ ಮನೆ ಕೊಡಿ ಅಂತ ನಾನು ಕೇಳ್ಬೋದು. ಸೊ ಇಂತಹ ವ್ಯವಸ್ಥೆ ಮಾಡೋ ಮೂಲಕ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗತ್ತೋ ಕೆಟ್ಟದಾಗತ್ತೋ ಅಂತ ನನ್ನ ಪ್ರಶ್ನೆ ಇರೋದು. ಐ ಆಮ್ ನಾಟ್ ಲುಕಿಂಗ್ ಇನ್ ಟು ಹಿಂದೂ ಮುಸ್ಲಿಮು ಅಲ್ಲಿ ವಲಸಿಗರು ಎಲ್ಲಿಂದ ಬಂದ್ರು, ಅದು ನೆಕ್ಸ್ಟ್ ಪ್ರಶ್ನೆ ಇರೋದು. ಇವಾಗ ಅಕ್ರಮವಾಗಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಖಾಲಿ ಜಾಗದಲ್ಲಿ ಮನೆ ಮಾಡ್ಕೊಂಡ ನಂತರ ಅದನ್ನ ಡೆಮಾಲಿಷ್ ಮಾಡಿದ ನಂತರ ಅವನಿಗೆ ಮನೆ ಸಿಗ್ಬೇಕಂತ ಅವನು ನಿಂತ್ಕೊಳ್ಳೋದ್ರಲ್ಲಿ ಅವನಿಗೆ ಹಕ್ಕಿದೆಯಾ ಅಂತ ನನ್ನ ಪ್ರಶ್ನೆ ಇರೋದು. ಉಮರ್ ಶರೀಫ್ ಅವರೇ, ನಾನು ಬೇರೆ ಮುಸ್ಲಿಂ ನಾಯಕರು ಮುಖಂಡರು ಅವ್ರನ್ನೂ ಪ್ಯಾನಲಲ್ಲಿ ನಾನು ಕೂರಿಸ್ಕೊಂಡಿದ್ದೀನಿ. ಅವ್ರು ಯಾರು ನಿಮ್ಮ ಥರ ಮಾತಾಡಲ್ವಲ್ಲ. ರೀ ದಾಖಲೆ ಇದೆ ರೀ, 248 ಮನೆ ದಾಖಲೆ ಇದೆ, ಮೋಸ ನಡೆದಿದೆ, ಇಲ್ಲಿ ಅನ್ಯಾಯ ಆಗಿದೆ ಅಂತಾರೆ. ನಿಮ್ಗೇನು ಭಯ ಆಗಲ್ವಾ ನಿಮ್ಮ ಕಮ್ಯುನಿಟಿ ವಿಚಾರದಲ್ಲಿ? ಇಲ್ಲ, ಇದ್ರಲ್ಲಿ ಏನಂದ್ರೆ ನಾನು ಬಂದು ಒಂದು ಲಾ ಸ್ಟೂಡೆಂಟ್ ಇರುವಾಗ ನನಗೆ ಬಂದು ನ್ಯಾಯ ನೀತಿ ಧರ್ಮ ಮುಖ್ಯ ಇದೆ. ಇದರಲ್ಲಿ ಧರ್ಮ ಅಂತ ನಾನು ಹೇಳುವಾಗ ಇದರಲ್ಲಿ ಮುಸ್ಲಿಂ ಧರ್ಮ ಹಿಂದೂ ಧರ್ಮ ಅಂತಲ್ಲ, ಇಲ್ಲಿ ಜಸ್ಟಿಸ್ ಧರ್ಮವನ್ನು ಸ್ಥಾಪಿಸಬೇಕಾಗಿರುತ್ತೆ. ಅವಾಗ್ಲೇ ಇಲ್ಲಿ ಬಂದು ಆರ್ಡರ್ಲಿನೆಸ್ ಸಿಗುತ್ತೆ, ಈ ರಾಜ್ಯ ಆಗ್ಲಿ ಈ ದೇಶ ಆಗ್ಲಿ. ಇವಾಗ ನನ್ನ ಪ್ರಶ್ನೆ ಅಂದ್ರೆ ಈ ಒಂದು ಇದನ್ನ ನಾವು ಮಾದರಿಯಾಗಿ ತಗೊಂಡ್ಬಿಟ್ರೆ ನಾಳೆನೆ ನಾನು ಉಮರ್ ಶರೀಫ್ ಎಲ್ಲಾದ್ರೂ ಒಂದ್ ಕಡೆ ಗವರ್ಮೆಂಟ್ ಲ್ಯಾಂಡ್ ಇದೆಯಾ ಅಂತ ನಾನು ಹುಡ್ಕೊಂಡು ಹೋಗ್ತೀನಿ, ಅಲ್ಲಿ ಹೋಗ್ಬಿಟ್ಟು ನಾನು ಮನೆ ಮಾಡ್ಕೊಳ್ತೀನಿ. 5-6 ವರ್ಷ ಆಗ್ಲಿ, ನೀವು ಬಂದು ಹೊಡೆದಾಕಿ, ಆಮೇಲೆ ನಂಗೆ ಮನೆ ಸಿಗತ್ತಲ್ಲ. ನಾನು ಕಷ್ಟಪಟ್ಟು ದುಡಿಬೇಕಾಗಿಲ್ಲ, ನಾನು ಎಲ್ಲೂ ರೆಂಟ್ ಕಟ್ಟಬೇಕಾಗಿಲ್ಲ, ನಾನು ಅಲ್ಲಿ ಕಂದಾಯ ಕಟ್ಟಬೇಕಾಗಿಲ್ಲ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಇದು ಒಂದು ಮಾದರಿ ಮಾಡ್ತಿದ್ದೀರಾ ಅಂತ ನನ್ನ ಪ್ರಶ್ನೆ ಇರೋದು. ಇದು ಬಿಜೆಪಿ ಆಗ್ಲಿ ಇಲ್ಲ ಕಾಂಗ್ರೆಸ್ ಆಗ್ಲಿ ಇಬ್ರಿಗೂ ಅನ್ವಯಿಸುತ್ತೆ. ಯಾಕಂತ ಹೇಳಿದ್ರೆ ಇವಾಗ 5 ವರ್ಷದಿಂದಾನೇ ಇವಾಗ ಕಾಂಗ್ರೆಸ್ ಇದೆ, ಅದಕ್ಕೆ ಮುಂಚೆ ಬಿಜೆಪಿ ಇದ್ರಲ್ಲ, ಅವ್ರು ಯಾಕೆ ಅಲ್ಲಿ ಖಾಲಿ ಮಾಡಿಲ್ಲ? ಈ ಪ್ರಶ್ನೆ ಅವ್ರಿಗೂ ಬರುತ್ತಲ್ಲ. ಹಾಗಾಗಿ ನೋಡಿ, ಇಲ್ಲಿ ಏನ್ ನಡೀತಿದೆ, ನಾವೆಲ್ಲರೂ ಸುಮ್ನೆ ಲೇಬಲ್ ಮೇಲೆ ನಾವು ಹೋಗ್ತಾ ಇದ್ವಿ. ನನಗೆ ಮುಸ್ಲಿಂ ಹಿಂದೂ ಆ ವಿಚಾರಣೆ ಬೇಕಿಲ್ಲ ಈ ವಿಷಯದಲ್ಲಿ. ಫಸ್ಟ್ ಬಂದು ಇಲ್ಲಿ ಕಾನೂನು ಮೂಲಕ ಏನ್ ನಡೀತಿದೆ, ಸರಿಯಾಗಿ ಏನ್ ನಡಿಬೇಕಾಗಿತ್ತು, ಸರಿಯಾಗಿ ನಡೀತಿದ್ವ ನೋಡಿ. ಇದು ಒಂದು ಮಾತ್ರ ಇಲ್ಲ, ಎಲ್ಲಾ ಕಡೆನೂ ಇಂಥದ್ದು ಮನೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಮುಸ್ಲಿಂ ಹಿಂದೂ ಅಂತ ನಾನು ನೋಡಲ್ಲ. ಯಾಕೆ ಇದನ್ನ ಮಾಡಕ್ ಬಿಡ್ತಾ ಇದಾರೆ? ಅಫಿಷಿಯಲ್ಸ್ ಮಲಗಿದಾರಾ ಇಲ್ಲ ಕತ್ತೆ ಕಾಯ್ತಿದಾರ ಅಂತ ನಾನು ಪ್ರಶ್ನೆ ಮಾಡ್ತಿದ್ದೀನಿ. ಫೈನ್, ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಧರ್ಮ ಮೊದಲ ನ್ಯಾಯ ಮೊದಲ ಅಂತ ಕೇಳಿದಾಗ ನ್ಯಾಯವೇ ಧರ್ಮ ಅಂತ ಉಮರ್ ಶರೀಫ್ ಅವ್ರು ಹೇಳ್ತಾ ಇದ್ದಾರೆ. ಇದೀಗ ಪ್ರಶ್ನೆ, ಉಮರ್ ಶರೀಫ್ ಅವರು ಒಂದು ವ್ಯಾಲಿಡ್ ಕ್ವಶನ್ ಕೇಳಿದ್ರು. ಬಹುಶಃ ಉಮರ್ ಶರೀಫ್ ಅವ್ರ ಕ್ವಶನ್ ಇದೆಯಲ್ಲ, ಇದು ಯಾವುದೇ ಒಬ್ಬ ನಾಗರಿಕನ ಕ್ವಶನ್ ಅಂತ ಕೂಡ ನಾನು ಭಾವಿಸ್ತೀನಿ. ಕಾರಣ ಇದೆ ಇದಕ್ಕೆ. ಸರ್ಕಾರದ ಗೋಮಾಳವೋ ಕೆರೆ ಅಂಗಳವೋ ಇನ್ಯಾವುದೋ ಒಂದಷ್ಟು ಜಾಗನೋ, ಯಾವುದೋ ಕಂದಾಯ ಭೂಮಿನೋ, ಬೆಟ್ಟವೋ ಗುಡ್ಡದ ಕೆಳಗಡೆ ಇರೋ ಜಾಗನೋ ಒಬ್ಬ ಮನುಷ್ಯ ಚೂಸ್ ಮಾಡಿಕೊಂಡು, ಅಥವಾ ಯಾವುದೋ ಒಂದು ಈ ಥರ ಕಸ ಡಂಪ್ ಮಾಡೋ ಏರಿಯಾನೋ ಚೂಸ್ ಮಾಡ್ಕೊಂಬಿಟ್ಟು 30, 40, 30, 60 ಈ ಥರದ್ದು ಏನೋ ಒಂದು ಜಾಗ ಮಾಡಿಕೊಂಡು, ಒಂದು ವೇಳೆ ಅವನು ಯಾವುದೋ ಆ ಥರದವ್ರು ಯಾರೂ ಕೂಡ 50 ಲಕ್ಷ ಖರ್ಚು ಮಾಡೋಂತೂ ಮನೆ ಕಟ್ಟಲ್ಲ. ರಘು 50 ಲಕ್ಷ 60 ಲಕ್ಷ 1 ಕೋಟಿ ಖರ್ಚು ಮಾಡೋಂತೂ ಮನೆ ಕಟ್ಟಲ್ಲ. ಅಬ್ಬಬ್ಬ ಅಂದರೆ 3 ಲಕ್ಷ 4 ಲಕ್ಷದಲ್ಲಿ ಸುಮ್ಮನೆ ಸಿಮೆಂಟ್ ಇಟ್ಟಿಗೆ ತರಿಸ್ತಾರೆ, ಒಂದು ಬಾಗಿಲು 1 ಲಕ್ಷ ಒಂದು ಕಿಟಕಿ ಇಟ್ಬಿಟ್ಟು ನೀನು ನನ್ನ ಮನೆ ಅಂತಾರೆ. ಇದೇ ಮೆಥಡಲ್ಲಿ ನೀವೇನಾದರೂ ಇದಕ್ಕೆ ಪರಿಹಾರ ಕೊಟ್ಟುಬಿಟ್ರೆ ಹೊಡೆದಿದ್ದು ಯಾಕೆ ಅಂತ ಫಸ್ಟ್ ಕ್ವಶನ್ ಬರುತ್ತೆ. ಹೊಡೆದಿದ್ದು ಯಾಕೆ? ನೀವು ಇಲ್ಲಿ ಈ ಒಂದು ಬಿಲ್ಡಿಂಗ್ ಹೊಡಿಬೇಕಾದ್ರೆ ರಘು ಕಡಿಮೆ ಪ್ರೊಸೀಜರ್ಸ್ ಇರಲ್ಲ. ಯಾರೇ ಮಾಡೋದು, ಬಿ ಜೆ ಪಿ ಮಾಡಿದ್ರು ಇದೇ ಮಾತೆ, ಕಾಂಗ್ರೆಸ್ ಮಾಡಿದ್ರು ಇದೇ ಮಾತೆ. ಅದನ್ನು ಚೆಕ್ ಮಾಡ್ತಾರೆ, ಇವನು ಇಲ್ಲಿ ಅವನ ಸರ್ಕಾರಿ ಲ್ಯಾಂಡ ಸರ್ವೆ ಮಾಡ್ತಾರೆ, 1 ಸಲ ಅಂತ 2 ಸಲ ಸರ್ವೆ ಮಾಡ್ತಾರೆ. ಕೆರೆ ಇತ್ತಾ, ಇದು ಗೋಮಾಳ ಇತ್ತಾ, ಇಲ್ಲಿ ಯಾವಾಗಿಂದ ಇದಿತ್ತು, ಸ್ಕೆಚ್ ತೊಗೋತಾರೆ, ಗೂಗಲ್ ಇಮೇಜ್ಗಳಿವೆ ಅಲ್ಲಿ. ಇದೆಲ್ಲ ಮಾಡಿಕೊಂಡು ಬಿ ಡಿ ಎಯಿಂದನೋ, ಈ ಕಡೆ BBMP ಕಡೆಯಿಂದನೋ, GBA ಕಡೆಯಿಂದನೋ, ತಹಶೀಲ್ದಾರ್ಗಳು, ಜಿಲ್ಲಾಧಿಕಾರಿ ಎಲ್ಲ ಚೆಕ್ ಮಾಡಿ, ಹೌದು ನಮ್ಮದು ಇಷ್ಟು ಕೋಟಿ ಬೆಲೆ ಬಾಳುವ ಇಷ್ಟು ಜಮೀನು ಸರ್ಕಾರದ ಒತ್ತುವರಿಯಾಗಿದೆ ಅಂದಮೇಲೆ ಒಡೆದು ಹಾಕೋದು. ಅಂಥ ಜಾಗದಲ್ಲಿದ್ದಂಥ ಮನೆ ಒಡೆದು ಹಾಕೋರು ನೀವೇ. ಈಗ ಪಿಣರಾಯಿ ವಿಜಯನ್ ಕಡೆಯಿಂದ ಗೈಡ್ಲೈನ್ಸ್ ಬಂದುಬಿಟ್ಟಿದೆ, ಅಥವಾ KCV ಕಡೆಯಿಂದ ಬಂದುಬಿಟ್ಟಿದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಮತ್ತೆ ಮನೆ ಕಟ್ಕೊಟ್ಬಿಡ್ತೀವಿ, ಕೇರಳದಲ್ಲಿ ಮುಸ್ಲಿಂ ಓಟ್ಗಳು ನಮ್ಗೆ ವ್ಯತ್ಯಾಸ ಆಗ್ಬಿಡ್ತವೆ ಅಂತ ಡ್ರಾಮಾ ಮಾಡ್ತಿರೋದು ನೀವೇ ಅಲ್ವಾ? ಹೇಗೆ ಎರಡೂ ದ್ವಿಪಾತ್ರದಲ್ಲಿ ನಿಮ್ಮ ಅಭಿನಯ ಇದು? ಓಕೆ, ಮೊದಲನೇದಾಗಿ ತಾವು ಇವರೇ 1-2 ವಿಚಾರಗಳನ್ನು ಎತ್ತಿದ್ದಾರೆ. ಈ ಏನು ಇವತ್ತು ಕೃಷ್ಣ ಬೈರೇಗೌಡರು ವಿಚಾರವನ್ನು ಆಲ್ರೆಡಿ ಹೇಳಿದ್ದಾರೆ. ಇವತ್ತು ಮಧ್ಯಾಹ್ನ ಪ್ರೆಸ್ ಮೀಟ್ ಮಾಡಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ 2020ರಲ್ಲಿ ಮನೆ ಆಗಿದ್ರ ಸಂದರ್ಭದಲ್ಲಿ ಇವ್ರು ಯಾಕೆ ಹೊಡೆದಾಕ್ಲಿಲ್ಲ ಅಂತೇಳಿ ಮೊದಲನೇ ಪ್ರಶ್ನೆ ಅವ್ರಿಗೆ ಆಲ್ರೆಡಿ ಕೇಳಿದ್ದಾರೆ. ಸೊ ಒಂದು ಯಾಕೆ ಇದಕ್ಕೆ ಪೂರಕವಾದ ಪ್ರಶ್ನೆ ಯಾಕೆ ಅಂತಂದ್ರೆ, ಇಲ್ಲಿರ್ತಕ್ಕಂಥವರೆಲ್ಲ ಹೊಡೆದಾಕ್ದಾಗ ಡೆಮಾಲಿಷ್ ಮಾಡಿದಾಗ ತಾವು ಕೂಡ ಮಾಧ್ಯಮದಲ್ಲಿ ತೋರಿಸಿದ್ರೆ, ನಾವೆಲ್ಲ ನೀವು ಕೃಷ್ಣ ಬೈರೇಗೌಡರು ನಿಮ್ಗೆ ವೋಟ್ ಹಾಕಿದೀವಿ, ನೀವು ನಮ್ಮ ವೋಟ್ ಹಾಕಿ ನಮ್ಗೆ ಇದು ಅನ್ಯಾಯ ಆಗಿದೆ ಅಂತ ಕೇಳಿದ್ರಿ. ಅಂದ್ರೆ
ಕೃಷ್ಣ ಬೈರೇಗೌಡರು ಇಲ್ಲಿ ಎಲೆಕ್ಷನ್ ನಿಲ್ಲೋದ್ಕಂದ್ರೆ 23rd ಮೊದಲೇನೆ ಇದೆ ಅಂತ ಅರ್ಥ. Okay. ದಟ್ ಇಸ್ ಪ್ರೂವನ್. ಅಂದ್ರೆ ಬಿಜೆಪಿ ಅವಧಿನಲ್ಲಿ ಆಲ್ರೆಡಿ ಅದು ಇದನ್ನೇನು ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅದ್ರ ಮೂಲ ಉದ್ದೇಶ ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾರೋ ಒಂದು ಮಾಫಿಯಾ ಏನಿದೆ, ಈ ಬೆಂಗಳೂರಿನ ಲ್ಯಾಂಡ್ ಗ್ರಾಬಿಂಗ್ ಮಾಫಿಯಾ ಇದೆಯಲ್ಲ, ಲ್ಯಾಂಡ್ ಗ್ರಾಬಿಂಗ್ ಮಾಫಿಯಾ ಹಿಂದೆ ಇದ್ದಾರೆ ಅಂತ ಹೇಳಿ ಒಂದು ಗುಮಾನಿ ಇದೆ ನಮಗೆ. ಅದ್ರ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಎಂಕ ನಾಣಿ ಸೀನನ್ ಕರ್ಕೊಂಡ್ಬಂದು ಸಣ್ಣ ಮನೆ ಕಟ್ಸ್ಕೊಟ್ಬಿಡೋದು, ಆ ನಂತರದಲ್ಲಿ ಲ್ಯಾಂಡ್ ಹೊಡ್ಕೊಂಡು ಬೇರೆ ಕಡೆಗೆ ಮನೆ ಪಡ್ಕೊಳ್ಳೋದು, ಲ್ಯಾಂಡ್ ಪಡ್ಕೊಳ್ಳೋದು. ಎಸ್, ಲ್ಯಾಂಡ್ ಪಡ್ಕೊಳ್ಳೋದು. ಇವ್ರ ಮೂಲ ಉದ್ದೇಶ ಏನು ಅಂತಂದ್ರೆ ಫಸ್ಟ್ ಇದಾಕ್ಬಿಡೋದು, ಅದನ್ನ ಇವರೇ ಒಂದು ಹಕ್ಕುಪತ್ರ ಇವರೇ ವಿತರಣೆ ಮಾಡಿಸ್ಬಿಡೋದು. ವಿತರಣೆ ಮಾಡಿಸಾದ್ಮೇಲೆ ಒಂದು 6 ತಿಂಗಳಾದ್ಮೇಲೆ ಅವೆಲ್ಲ ವಾಪಸ್ ಕೊಟ್ಬಿಟ್ಟು ಬೇರೆಯವ್ರು ಬರ್ಕೊಂಡು ಅಲ್ಲಿ ಮಾಲು ಮತ್ತೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಮಾಡುವಂತ ಒಂದು ಮಾಫಿಯಾ ಗ್ಯಾಂಗ್ ಇದೆ. ಆ ಮಾಫಿಯಾ ಗ್ಯಾಂಗ್ ಅನ್ನ ಇವ್ರು ಮಟ್ಟ ಮಾಡಕ್ಕಾಗಿಲ್ಲ. ಆ ಮಟ್ಟ ಹಾಕುವಂತ ಕೆಲಸ ನಾವು ಮಾಡಿದ್ದೇವೆ, ಮೊದಲನೇ ಪಾಯಿಂಟ್. ಸೊ ಎರಡನೇದು, ಇವರು ಏನು ತುಂಬಾ ಮಾತಾಡ್ತಾರೆ, 2022ರಲ್ಲಿ ಯಾಕೆ ಕಾಂಪನ್ಸೇಷನ್ ಕೊಟ್ರು, ಯಾಕೆ ಮನೆ ಕೊಡ್ತೀವಿ ಅಂತ ಒಪ್ಕೊಂಡಿದ್ರಲ್ಲಿ. ಇದೇ ಮಹದೇವಪುರದಲ್ಲಿ ಅಲ್ಲಿ ಒಂದು 100ಗಿಂತ ಹೆಚ್ಚಿನ ಗುಡಿಸಲುಗಳನ್ನು ಹೊಡೆದಾಕ್ತಂತ ಸಂದರ್ಭದಲ್ಲಿ ಇವರು ಇದೇ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ. ಮನೆ ಬಿಜೆಪಿ ಸರ್ಕಾರದಲ್ಲಿ ಏನ್ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ? ಕಾಂಪನ್ಸೇಷನ್ ದುಡ್ಡನ್ನು ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ. ಸೊ ದುಡ್ಡು ಕೊಟ್ಟಿದ್ದಾರೆ, ಪ್ಲಸ್ ಕೆಲವರಿಗೆ ಮನೆಗಳು ಕೊಟ್ಟಿದ್ದಾರೆ. ಓಕೆ, ಸೊ ಅದನ್ನ ಡಿಫರೆಂಟ್ ಏರಿಯಾಗಳಲ್ಲಿ ಕೊಟ್ಟಿದ್ದಾರೆ ಅವರು, ಒಂದ್ ಏರಿಯಾದಲ್ಲಿ ಕೊಟ್ಟಿಲ್ಲ. ಬಟ್ ಕಾಂಪನ್ಸೇಷನ್ 100% ಅವರಿಗೆ ಕ್ಯಾಶ್ ಕೊಟ್ಟಿದ್ದಾರೆ, ಚೆಕ್ ಕೊಟ್ಟಿದ್ದಾರೆ, ಚೆಕ್ ಕೊಟ್ಟಿದ್ದಾರೆ, ಮನೆನೂ ಕೊಟ್ಟಿದ್ದಾರೆ. ಆದ್ರೆ ಮನೆಗಳು ಕಮ್ಮಿ ಕೊಟ್ಟಿದ್ದಾರೆ, ಕಾಂಪನ್ಸೇಷನ್ ಜಾಸ್ತಿ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಬಿಟ್ಬಿಟ್ರೆ ಇನ್ಯಾರು ಕ್ಯಾಶ್ ಅಲ್ಲಿ ಕಾಂಪನ್ಸೇಷನ್ ಕೊಟ್ಟರು ನಾವಂತೂ ನೋಡಿಲ್ಲ ರೀ. ಅಲ್ಲ, ಇವರು ನಾವಂತೂ ನೋಡಿಲ್ಲ, ಇದುವರೆಗೂ ನೋಡಿಲ್ಲ. ಹೌದು, ಕಾಂಪನ್ಸೇಷನ್ ಕೊಟ್ಟಿದ್ದಾರೆ, ಕ್ಯಾಶ್ ಅಲ್ಲಿ ಕೊಟ್ಟಿದ್ದಾರೆ ಅಂತ. ಯಾರು? ಬಿಜೆಪಿ ಸರ್ಕಾರ 2020 ಮತ್ತು 2022ರಲ್ಲಿ ಆ 100 ಮನೆಗಳನ್ನ ಗುಡಿಸಲುಗಳನ್ನು ಹೊಡೆದಾಕಿದ್ರು. ಅವರು ಕಾಂಪನ್ಸೇಷನ್ ಕೊಟ್ಟಿದ್ದಾರೆ ಚೆಕ್ ಅಲ್ಲಿ. ಅಂದ್ರೆ ನಿಮ್ಮನ್ನು ಹೊಡೆದಾಕಿದೀವಿ ಅಂತ ಹೇಳಿ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ. ಅರೆ ಯಾಕೆ ಆಯ್ತು, ಹೊಡೆದಾಕಿದ್ರೆ ಇಲ್ಲಿಗಲ್ ಅಂತ ಹೇಳಿದ್ಮೇಲೆ ಕಾಂಪನ್ಸೇಷನ್ ಡಾಕ್ಯುಮೆಂಟ್ ಹಿಡ್ಕೊಂಡು ಕೂತಿದ್ದೀರಿ, ಮನೆಗಳು ಹೊಡೆದಾಕ್ಬಿಟ್ಟು ಡಾಕ್ಯುಮೆಂಟ್ ಇದೆಯಾ, ಆಧಾರ್ ಕಾರ್ಡ್ ಇದೆಯಾ, ವೋಟರ್ ಐಡಿ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀರಿ. ಎರಡು ಕಾರಣಕ್ಕೆ ನಾನು ಬಂದ್ಬಿಡ್ತೇನೆ. 3ನೇ ಪಾಯಿಂಟ್. ಆಮೇಲೆ ಇದೇ ಇವ್ರದೇ ಬಿಜೆಪಿ ಸರ್ಕಾರ ಡೆಲ್ಲಿನಲ್ಲಿ ಏನ್ ಮಾಡಿದ್ದಾರೆ, ಇದನ್ನ ಇವ್ರದೇ ಬಿಜೆಪಿ ಸರ್ಕಾರ ಇದ್ದಿದ್ದು. ಅವರು ರೋಹಿಂಗ್ಯಾಗಳಿಗೆ ಮನೆ ಕೊಟ್ಟಿದ್ದಾರೆ. ರೋಹಿಂಗ್ಯಾಗಳೇನು ಹೇಳ್ತಿದ್ರಲ್ಲ ಇವರು, ರೋಹಿಂಗ್ಯಾ ವಿರೋಧಿಗಳು ಅಂತ ಹೇಳಿ, ಅವ್ರಿಗೇನೆ ಡೆಲ್ಲಿಲಿ ಯಾಕೆ ಮನೆ ಕೊಟ್ಟಿದ್ದಾರೆ ಕೇಳಿ. ಇದು 3ನೇ ಪಾಯಿಂಟ್. 4ನೇ, ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ ಯಾಕೆ ನೀವು ಇವ್ರಿಗೆ ಮನೆ ಕೊಡ್ತಾ ಇದೀವಿ ಅಂತ ಹೇಳಿ. ನಾವು ಆಗ್ಲೇ ಹೇಳಿದ್ದೇವೆ, ಈಗೇನು ಚಳಿಗಾಲ ಇದೆ, ಈ ಚಳಿಗಾಲದಲ್ಲಿ ಯಾರು ಎಲಿಜಿಬಲ್ ಇದ್ದಾರೋ ಒಂದು ಪ್ರಿಯಾರಿಟಿ ಮಾಡಿ ಅವ್ರು ಎಲಿಜಿಬಲ್ ಇರೋರ್ಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದೇವೆ. ಅದು ಚಳಿಗಾಲದಲ್ಲಿ ಹೊಡೆದಾಕಿದ್ರೆ ಅವ್ರಿಗೆ ಚಳಿಗಾಲದಲ್ಲಿ ಯಾವ್ದಾರ ಒಂದು ರೂಲ್ಗೆ ಬನ್ರಿ ನೀವು, ಲ್ಯಾಂಡ್ ಸರ್ಕಾರದ್ದು ಹೊಡೆದಾಕಿದ್ದೇವೆ, ಎಲ್ಲಿಂದ ಬಂದಿದ್ದೀರೋ ಇಲ್ಲಿಗೆ, ನಿಮ್ಗೆ ಮನೆ ಇರಕ್ ಮುಂಚೆ ಎಲ್ಲಿಂದ ಅಲ್ಲಿಗೆ ಚಳಿಗಾಲ ಬಂದ್ಬಿಡ್ತು, ಮಳೆ ಸುರಿತಾ ಇದೆ, ಸಿಗ್ತಾ ಇಲ್ಲ ನಿಮಗೆ, ಸಿಗ್ತಿಲ್ಲ, ಕೊಡ್ತೀವಿ ಅಂದ್ರೆ ಕೆಲವರು ಬಿಜೆಪಿ ಅವರು ಮತ್ತೆ ಕೆಲವು ಏನು ಸಂಘ ಸಂಸ್ಥೆಗಳು ಬಂದು ಇಲ್ಲಿ ಚಿಕ್ಕ ಮಕ್ಕಳುಗಳಿದ್ದಾರೆ, ನೀವು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಅಲ್ಲಿ ದಯವಿಟ್ಟು ಒಂದು ಕೊಡಿ ಅಂತ ಕೇಳಿದಾಗ ಅದನ್ನ ಮನೆ ಕೊಡಿ ಅಂತ ಕೇಳಿದ್ದಾರೆ. ಇದು ನೀವು ಇವ್ರಿಗೆ ವಿರೋಧ ಮಾಡೋರು ನೀವೇ, ಸಾಬ್ರು ಬೆಳಗ್ಗೆ ಇದ್ರೆ ಈಗ ಕಾಂಪನ್ಸೇಷನ್ ಕೊಡಿ ಅಂತ ನೀವೇ ಕೇಳ್ತಾ ಇದ್ದೀರಾ. ಇಲ್ಲಿ ಚಳಿ ಇದೆ, ಮಳೆ ಇದೆ ಸರ್, ನಾವು ಅದ್ಯಾವುದು ಕಾಂಪನ್ಸೇಷನ್ ಕೇಳಿಲ್ಲ. ಮೊದಲನೇದು ಫಸ್ಟ್ ಮಹದೇವಪುರದಲ್ಲಿ ಕಾಂಪನ್ಸೇಷನ್ ಕೊಟ್ರಿ ಅಂತ ಅವ್ರು ಹೇಳ್ತಾ ಇರೋದ್ರಾಗು ತೋರಿಸಿ, ನಾನು ಇಲ್ಲೇ ಇದೆ ತಗೊಳ್ಳಿ, ಇದ್ರೆ ಇದು ಮಾಡ್ಲಿ. ಅದಲ್ಲಿ ಅವ್ರು ಹೇಳೋವಂಥದ್ರಲ್ಲಿ ಯಾವ್ದು ನಾವು ಇದ್ರೆ ಅರ್ಹವಾದದ್ದು ಯಾವುದೂ ಇಲ್ಲ ಸರ್. ಒಂದು ಹೇಳಿದಂತಾಗೆ ಆಗ್ಲೇ ಉಮರ್ ಶರೀಫ್ ಹೇಳ್ತಾ ಇದ್ರು, ಈ ತರದ ಅಕ್ರಮದನ್ನ ನಾವು ಕೊಡ್ತಾನೆ ಹೋದ್ರೆ ಮನೆಗಳು ರೂಢೀಕರಣ ಮಾಡ್ಬಿಟ್ರೆ ಪ್ರೆಸಿಡೆಂಟ್ ಒಂದು ಪ್ರೆಸಿಡೆಂಟ್ ಸೆಟ್ ಮಾಡ್ಬಿಡ್ತೀವಿ. ಇವತ್ತು ರಾಜಧಾನಿಲಿ ಕೊಟ್ಟಿದ್ದೀವಿ, ರಾಜ್ಯದ ಎಲ್ಲಾ ಕಡೆನೂ ಇದನ್ನೇ ಇದ್ ಮಾಡ್ತಾರೆ. ಅಲ್ಲಿ ಅಲ್ಲೋ ನ್ಯಾಯ ಯಾಕೆ ಕೊಡ್ತೀರಾ ಅಂತ ಕೇಳ್ತಾರೆ. ಸೊ ಹೂ ವಿಲ್ ಬಿ ರೆಸ್ಪಾನ್ಸಿಬಲ್? ಅರಾಜಕತೆ ಸೃಷ್ಟಿಸ್ತಾ ಇದ್ರೆ ನೀವು, ಆ ಅರಾಜಕತೆ ಬೇಡ. ಇದೇ ತರದ ಮಾನವೀಯತೆ, ಸಹಜ ಮಾನವೀಯತೆ ಬೇರೆ 327 ತೆರವು ಕಾರಣ ಮಾಡ್ತಾರಲ್ಲ ನೀವು, ಏನ್ ಮಾಡಿದ್ರಿ ಇಲ್ಲಿ? ಅಲ್ಲಿ ಯಾವ್ದು ಕೊಟ್ಟಿಲ್ಲ. ಆಮೇಲೆ ಕೃಷ್ಣ ಬೈರೇಗೌಡರು ಪಾಪ ಈ ಒಂದು ಕಾರ್ಯಾಚರಣೆ ಆಗಿದ್ದಾಗ ಇರ್ಲೇ ಇಲ್ಲ ಪಾಪ, ಅವರು ಈಗ ಎಲ್ಲ ರೆಡಿ ಮಾಡ್ಕೊಂಡ್ ಬಂದು ಈಗ ಬಂದಿದ್ದಾರೆ. ಯಾರು ಕೃಷ್ಣ ಬೈರೇಗೌಡರು ಅವ್ರ ಮೇಲೆ ಸ್ವಯಂ ಭೂಗಳ್ಳತನದ ಒಂದು ದೊಡ್ಡ ಆರೋಪ ಅಧಿವೇಶನದಲ್ಲಿ ನಡೆಯಿತು, ಅದಕ್ಕಿಂತ ಉತ್ತರ ಕೊಟ್ಟಿಲ್ಲ ಸರ್. ಅವರು ಉತ್ತರನೇ ಕೊಟ್ಟಿಲ್ಲ. 100 ಎಕರೆಗಳ ಸ್ಮಶಾನ ಭೂಮಿ ಮಾಡ್ಬೋದು, ಅವ್ರು ಇದನ್ನ ಹೇಳುವಂತದ್ದು ತನಿಖೆ ಮಾಡಿ ಅಂದ್ರಲ್ಲ ಅವರು. ಆಮೇಲೆ ನೀವು ತಾವು ಇನ್ನೊಂದು ಮಾತು ಹೇಳಿದ್ರಿ, ವೈ ಡಿಡ್ ಯು ಡಿಸ್ಟ್ರಾಯ್ ಬಿಫೋರ್ ಅಂತ. ಯು ಹ್ಯಾಡ್ ಆಲ್ ದ ಡಾಕ್ಯುಮೆಂಟ್ಸ್ ಇನ್ ದ ವರ್ಲ್ಡ್ ಅಲ್ವಾ, ಏನೇನಂತ ಅನ್ಬಿಟ್ಟು ಪಾಪ ಅವರಿಗೆ ಹೆಡ್ಲೈನ್ ಒಂದು ಮಾತ್ರ ಮಿಸ್ ಆಗಿತ್ತು ಸರ್, ವಾಸಿಮು ಫಕೀರು ಅಷ್ಟೇ. ಅದೊಂದು ನೋಡಿದಕ್ಕೆ ಮಾತ್ರ ಅವ್ರು ನೋಡಿದ್ರೆ ಬರ್ತಾರೆ, ಇಲ್ಲಾಂದ್ರೆ ನೋಡ್ತಾ ಇರ್ಲಿಲ್ಲ ಅದಲ್ಲಿ. ಮತ್ತೆ ಇವ್ರು ಹೇಳ್ತಾ ಇರುವಂತದ್ದು ಇದು ಹಿಂದಿಂದಾಗಿತ್ತು ಅಂತ ಸರ್. ಇದು ಕ್ವಾರಿಗೆ ಆಗಿದಂತದ್ದು 2015 ಸಿದ್ದರಾಮಯ್ಯ ಇರಬೇಕಾದಾಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿದೆ ಸರ್. ಇದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ 2015 ಇಂದ 2018 ಏನಾಯ್ತು ಸರ್? ಏನ್ ಗೊತ್ತಾ, ಇವರು ಮನೆ ಕಟ್ಟಿರೋದು ನಿಮ್ ಸರ್ಕಾರದ ಅವಧಿಯಲ್ಲಿ 5 ವರ್ಷದಿಂದ ಅಂತ ಸರ್ಕಾರ ಇತ್ತು ಅಂತ ಅವಾಗ ಬಿಜೆಪಿ ಅವರು ನಿದ್ರೆ ಮಾಡ್ತಾ ಇದ್ರ, ಸರ್ಕಾರ ನಿದ್ರೆ ಮಾಡ್ತಿದ್ದಾಗ ಆಯ್ತು ಸರ್. ಅದಕ್ಕೆ ಸಾಕ್ಷಿಯಾಗಿ ಗೂಗಲ್ ಮ್ಯಾಪ್ ಆ ಒಂದು 2022-23 ಗೂಗಲ್ ಮ್ಯಾಪ್ ಅಂದ್ರೆ ಯಾವುದೋ ಒಂದು
ಹ್ಯೂಮನ್ ಹ್ಯಾಬಿಟೇಷನ್ ಇರುವಂತ ಯಾವ್ದು ಇದಿಲ್ಲ ತೋರಿಸಿದ್ರಲ್ಲ ಸರ್ ಅಲ್ಲಿ ಮಾಧ್ಯಮದ ಮುಂದೆ ತೋರಿಸಿದಂತದ್ದು, ಮಾಧ್ಯಮನೂ ಪ್ರಶ್ನೆ ಮಾಡಿದಂತದ್ದು. ಅದಾಗದೆ ಇದ್ದಾಗ ಅದಾದ 2023 ಈಗ 2 ವರ್ಷದಲ್ಲೇ ಕಟ್ಕೊಂಡ್ರು ನಾವು ಹೊಡೆದು ಹಾಕಿದೀವಿ. ಬಿಜೆಪಿ 23 ಆದ್ಮೇಲೆ 2 ವರ್ಷದಲ್ಲೇ ಕಟ್ಟಿದಾರಪ್ಪ, ನಮ್ಗೆ ಅಧಿಕಾರಿಗಳು ಗೊತ್ತಾಗದೆ ಕಟ್ಟಿದ್ದಾರೆ. ಒಂದು ಡೆಮಾಲಿಷ್ ಮಾಡಿದೀವಲ್ಲ ನಾವು, ಸರ್ಕಾರಕ್ಕೆ ವಶಪಡಿಸ್ಕೊಂಡಿದೀವಲ್ಲ ಲ್ಯಾಂಡು. ಬಿಜೆಪಿ ಪ್ರಾಬ್ಲಮ್ ಏನಿಲ್ಲಿ? ಹಾಗಾದ್ರೆ ವಶಪಡಿಸ್ಕೊಂಡ್ಮೇಲೆ ಯಾರು ಕಟ್ಟಿದ್ರು ನಿಮ್ಗೆ ಸಮಸ್ಯೆ, ನೀವು ಇದ್ದ ಕಟ್ಟಿದ್ದೀನಿ ಹೊಡೆದಾಕಿದ್ರು ಸಮಸ್ಯೆ, ಇವರು ಅವಧಿಯಲ್ಲೇ ಕಟ್ಟಿದ್ದೀನಿ ಹೊಡೆದಾಕಿದ್ರು ನಿಮ್ಗೆ ಸಮಸ್ಯೆ ಆದ್ರೆ ಒಟ್ಟು ಟೋಟಲ್ ನಿಮ್ಗೆ ಸಮಸ್ಯೆ ಇದೆ ಇಲ್ಲಿ. ಸಮಸ್ಯೆ ಏನು ಅಂದ್ರೆ ಸರ್ಕಾರದ ಜಮೀನು ಸರ್ಕಾರದ ಪರ ಇರಬೇಕು, ಸರ್ಕಾರದ ಜಮೀನು ವಲಸಿಗರ ತಾವು ಇರಬಾರ್ದು. ಇದು ನ್ಯಾಯದಂಡ. ನೀವು ಹೇಳಿದಂತ ನ್ಯಾಯನ ಧರ್ಮನ ಅಂದ್ರೆ ನ್ಯಾಯ ಮುಖ್ಯ. ನಾವ್ ಇರ್ತಾ ಇರೋದು ಇವರು ಬೆಳಗ್ಗೆ ಎದ್ರೆ ನ್ಯಾಯದ ಬಗ್ಗೆ ಮಾತಾಡುವಂತವ್ರು ಇದೇ ಕಾಂಪನ್ಸೇಷನ್ ಕೊಡ್ತಾ ಇದೀವಿ ಅಂದ್ರೆ ಅವರು ಹಂಗಂದ್ರೆ ಮಳೆಗಾಲಕ್ಕೆ ಟೆಂಟ್ ಹಾಕೊಟ್ಬಿಡ್ತಾರ, ರೈನ್ ಟೆಂಟ್ ಹಾಕೊಟ್ಬಿಡ್ತಾರ, ಮಳೆಗಾಲಕ್ಕೆ ರೈನ್ ಟೆಂಟ್ ಹಾಕೊಟ್ಬಿಡ್ತಾರ. ಏನು ಒಂದೊಂದು ಕಾಲಕ್ಕೆ ಒಂದೊಂದು ಮನೆ ಕೊಡ್ತೀರನ್ರಿ ಅದಲ್ಲಿ? ಇದು ಸರ್ಕಾರ ದುಡ್ಡು, ಜನರ ದುಡ್ಡು. ಜನರ ದುಡ್ಡ ಬೇಕಾಬಿಟ್ಟಿ ಕಾಂಪನ್ಸೇಷನ್ ಬೇಡ, ಜಾಸ್ತಿ ಬಿಸಿಲು ಬೀಳ್ತಾ ಇತ್ತು ಅಂತ ಇದಾಗ ಪಾರ್ಪಲ್ ಹಾಕೊಟ್ಬಿಡ್ತೀವಿ, ಮಲ್ಕೊಂಡ್ಬಿಡ್ರಿ ಆರಾಮಾಗಿ. ಚಳಿ ಇದು ಬೇಸಿಗೆ ಇದಾಗಲ್ಲ, ಶೆಕೆ ಆಗಲ್ಲ ಅಂತ ಹೇಳ್ಬಿಡ್ತಾ ಇದ್ರು. ಅಂದ್ರೆ ಒಂದೊಂದು ಕಾಲಕ್ಕೆ ಒಂದೊಂದು ಇದೆ ಸರ್ ಅಲ್ಲಿ ಮಾತಾಡೋಂತದ್ರ ಒಂದು ಇರ್ಬೇಕು ಸರ್ ಅಲ್ಲಿ. ಹಾಗಾದ್ರೆ ಸರ್ ಈಗ 37 ಲಕ್ಷಗಳು ಸೀನಿಯಾರಿಟಿ ಜ್ಯೇಷ್ಠತೆ ಆಧಾರದ ಮೇಲೆ ಇದೆಯಲ್ಲ ಸರ್ ಅಲ್ಲಿ, ಜನರು ದುಡ್ಡು ಕೊಟ್ಟು ಜ್ಯೇಷ್ಠತೆ ಆಧಾರದ ಮೇಲೆ ಇದ್ದಾರಲ್ಲ, ಅವರೆಲ್ಲ ಏನಾಗಬೇಕು ಸರ್ ಅಲ್ಲಿ? ಓಕೆ ಫೈನ್. ಉಮರ್ ಶರೀಫ್ ಅವರೇ ಇಲ್ಲಿ ಏನಾಗಿದೆ, ಈ ಥರದ ಮನೆಗಳನ್ನು ಒಡೆದು ಹಾಕಿದಾಗ ಇದರಲ್ಲಿ 2 ಭಾಗ ಬರುತ್ತೆ. ಒಂದು ಇಲ್ಲೀಗಲ್ ಆಗಿ ಮನೆ ಕಟ್ಟಿಕೊಂಡಿರುವವರು ಭಾಗ 1. ಎರಡನೆಯದು ಈ ಥರ ಇಲ್ಲೀಗಲ್ ಆಗಿ ಮನೆ ಕಟ್ಟಿಸಿ ಕೊಡುವುದಕ್ಕೆ ಹಿಂದೆ ಒಬ್ಬ ನಿಂತವನು ಅಂತ. ಮೂರನೆಯದು ಈ ಥರ ಮನೆ ಕಟ್ಟಿಕೊಂಡವರಿಗೆ ಮತದ ಆಸೆಗೋ ಚುನಾವಣೆ ಆಸೆಗೋ ಅಭಯವಾಗಿ ನಿಂತ್ಕೊಂಡು ರೇಷನ್ ಕಾರ್ಡೋ ವೋಟರ್ ID ಕಾರ್ಡೋ ಆಧಾರ್ ಕಾರ್ಡೋ ಮಾಡಿಸಿಕೊಟ್ಟವನು ಅಂತ. 4ನೇದು ನನಗೆ ಆಸೆ ಇದೆ, ಎಲ್ಲ ಕಟ್ಕೋತಾ ಇದ್ದಾರಂತೆ, ಅಲ್ಲಿ ಯಾವುದೋ ಕಸ ಸುರಿಯೋ ಜಾಗ ಅಂತೆ, ಒಂದು ಮನೆ ಸುಮ್ಮನೆ ಹಾಕ್ಬಿಡೋಣ, 1 ಲಕ್ಷನೋ 2 ಲಕ್ಷನೋ ಖರ್ಚು ಮಾಡಿಕೊಂಡು ನನ್ನೊಂದು ಮನೆ ಆಗುತ್ತೆ ಅಂತ ಕಟ್ಕೊಂಡ್ರು ಇರಬಹುದು. ಪನಿಷ್ಮೆಂಟ್ ಯಾರಿಗಾಗ್ತಾ ಇದೆ ಇಲ್ಲಿ ಅಂತ ನನ್ನ ಪಾಯಿಂಟ್ ಇದೆ. ಲ್ಯಾಂಡ್ ಗ್ರಾಬರ್ ಇದ್ರೆ ಹಿಂದೆ ಇರಬಹುದು, ಯಾವುದೋ ಓಟ್ ಬೀಳುತ್ತೆ ಅಂತ ಒಬ್ಬ ರಾಜಕಾರಣಿಯ ಬಲಗೈ ಬಂಟನೋ ಎಡಗೈ ಬಂಟನೋ ಅವನು ಕೂಡ ಅಲ್ಲಿರಬಹುದು. ಪನಿಷ್ಮೆಂಟ್ ಯಾರಿಗಾಗ್ತಾ ಇದೆ ಇಲ್ಲಿ? ಇದು ಇಷ್ಟು ಭಾಗ ಬರುತ್ತೆ ಇದರಲ್ಲಿ ಮುಸ್ಲಿಂ ಅಂತ ಬಂದಾಗ ಅಲ್ಲಿ ಜನ ಒಂದು ಹೇಳ್ತಾ ಇದ್ರು, ನಾವೆಲ್ಲ ಇಲ್ಲೇ ಇರೋದು, 30 ವರ್ಷಗಳಿಂದ ನಾವಿಲ್ಲೇ ನೆಲೆಸಿದ್ದೀವಿ, 20 ವರ್ಷದಿಂದ ಇಲ್ಲೇ ಇದ್ದೀವಿ, ಇಲ್ಲಿ ಪ್ರೆಗ್ನೆಂಟ್ ಇದ್ದಾರೆ, ಇಲ್ಲಿ ಡೆಲಿವರಿ ಆಗಿರೋರು ಇದ್ದಾರೆ, ವಯಸ್ಸಾಗಿರೋರು ಇದ್ದಾರೆ, ಮಕ್ಕಳಿದ್ದಾರೆ. ಹೀಗೆ ಇವರು ಬೆಳಗಿನ ಜಾವ 4 ಗಂಟೆಗೆ ಬಂದು ಎಲ್ಲರನ್ನೂ ಆಚೆಗೆ ಹಾಕ್ಬಿಟ್ಟು ಈ ಥರ ಹೊಡೆದು ಹಾಕ್ಬಿಟ್ರು ಅಂತ. ಯಾವುದ್ರ ಕಡೆ ನಿಂತ್ಕೊಳ್ಳೋಣ ನಾವು ಈ ವಿಚಾರದಲ್ಲಿ ಅಂತ? ನಾವು ಈ ಪ್ರಶ್ನೆಗಳು ನೀವು ಇಷ್ಟು ದೀರ್ಘವಾಗಿ ಪ್ರಶ್ನೆ ಮಾಡುವಾಗ ಯಾವುದ್ರ ಕಡೆ ನಿಂತ್ಕೊಳ್ಬೇಕಂದ್ರೆ ಕಾನೂನಿನ ಕಡೆಗೆ ನಿಂತ್ಕೊಳ್ಬೇಕು. ಅದು ಎಲ್ಲರಿಗೂ ಈಸಿ ಸೊಲ್ಯೂಷನ್ ಸಿಗುತ್ತೆ. ಯಾಕಂತ ಹೇಳಿದ್ರೆ ಇವ್ರು ಹೇಳುವಂತೆ 30 ವರ್ಷ ಕಾಲ ಅವ್ರು ಇದ್ರೆ ಡಾಕ್ಟ್ರಿನ್ ಆಫ್ ಪ್ರಿಸ್ಕ್ರಿಪ್ಷನ್ ಅಪ್ಲೈ ಆಗತ್ತೆ. ಸೆಕ್ಷನ್ 112 ಲಿಮಿಟೇಷನ್ ಆಕ್ಟ್ ಪ್ರಕಾರ 30 ವರ್ಷ ಕಾಲ ಒಂದು ವೇಳೆ ಸರ್ಕಾರದ ಲ್ಯಾಂಡ್ ನಲ್ಲಿ ಅವರು ಇದ್ದು ಅದನ್ನ ಡಿನೈ ಮಾಡ್ಬೇಕು, ಅಂದ್ರೆ ಲಾಂಗ್ ಡ್ಯೂರೇಷನ್ ಇದ್ದು ಅದು ನಮ್ದೇ ಜಾಗ ಅಂತ ಅವ್ರು ಕೂತ್ಕೊಂಡಿದ್ರೆ ಅದಕ್ಕೆ ಬೇಕಾಗಿರುವ ಆಧಾರ ಕೊಟ್ರೆ ಮಾತ್ರ 30 ವರ್ಷ ನಂತರ ಅವ್ರಿಗೆ ಆ ಜಾಗ ಅವ್ರಿಗೆ ಕೊಡಲಾಗತ್ತೆ. ಇವಾಗ ಇವ್ರನ್ನ ಖಾಲಿ ಮಾಡಿಸ್ಬೇಕಾಗಿರುವ ಈ ವೇಳೆಯಲ್ಲಿ ನೀವು ಚಳಿಗಾಲ ಅದಕ್ಕೋಸ್ಕರ ನಾವು ಒಂದು ಮನೆನೇ ಕೊಡ್ತೀವಿ ಅಂತ ಹೇಳುವುದು ಇದೆಯಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಬರುತ್ತೆ. ಯಾಕಂತ ಹೇಳಿದ್ರೆ ಚಳಿಗಾಲಕ್ಕೆ ನೀವು ಕೊಡ್ಬೇಕಾಗಿರೋದು ಒಂದು ಟೆಂಪರರಿ ರೆಸಿಡೆನ್ಸ್ ಕೊಡ್ಬೇಕಾಗಿರುತ್ತೆ. ಅವ್ರಿಗೆ ಬೇಕಾಗಿರುವ ಆ ಒಂದು ಶೆಲ್ಟರ್ ಕೊಡ್ಲೇಬೇಕು, ಅದಿಲ್ಲ ಅಂತ ಹೇಳ್ತಿಲ್ಲ. ಮಕ್ಕಳಿಗೆ ಬೇಕಾಗಿರುವ ಆಶ್ರಯ ಕೊಡ್ಲೇಬೇಕಾಗಿರುತ್ತೆ, ಮತ್ತೆ ಅಲ್ಲಿ ಇರುವತಕ್ಕಂತ ಹೆಂಗಸರಿಗೆ ಬೇಕಾಗಿರುವ ಆಶ್ರಯ ಕೊಡ್ಲೇಬೇಕಾಗಿರುತ್ತೆ, ಅವ್ರಿಗೆ ಸಹಾಯ ಮಾಡ್ಲೇಬೇಕಾಗಿರುತ್ತೆ. ಬಟ್ ನೀವು ಈ ಎಂಕ್ರೋಚ್ ಮಾಡಿರುವ ಈ ಜಾಗಕ್ಕೋಸ್ಕರ ಮನೆಯನ್ನು ಕೊಡ್ತಿದ್ರಲ್ಲ, ಇದು ನನ್ಗೆ ಅರ್ಥ ಆಗ್ತಿಲ್ಲ. ಹೌ ಆನ್ ವಾಟ್ ಬೇಸಿಸ್, ಯಾವ ಕಾನೂನಿನ ಅಡಿಯಲ್ಲಿ ಈ ಸರ್ಕಾರ ಇಂತ ಕೆಲಸ ಮಾಡಕ್ಕೆ ಮುಂದೆ ಬಂದಿದೆ ಅಂತ ನಾನು ಪ್ರಶ್ನೆ ಮಾಡ್ತಿದ್ದೀನಿ. ಯಾಕಂತ ಹೇಳಿದ್ರೆ ನಾನು ಪ್ರಶ್ನೆ ಮಾಡಿಲ್ಲ ಅಂದ್ರೆ ಇನ್ನ ಮುಂದೆ ಬಿಜೆಪಿ ಬರುವಾಗ ನಾನು ನನ್ನ ನಾಲಿಗೆಯನ್ನ ಯೂಸ್ ಮಾಡಕ್ಕೆ ನನಗೆ ಹಕ್ಕಿರೋದಿಲ್ಲ. ನಾನು ಒಬ್ಬ ಸರಿಯಾಗಿ ಬಿಜೆಪಿಯನ್ನ ಬರುವ ಕಾಲದಲ್ಲಿ ನಾನು ಪ್ರಶ್ನೆ ಮಾಡ್ಬೇಕಂದ್ರೆ ಇವತ್ತಿಗೆ ಸರಿಯಾದ ರೀತಿಯಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅನ್ನ ಪ್ರಶ್ನೆ ಮಾಡ್ಲೇಬೇಕಾಗಿರುತ್ತೆ. ನೋಡಿ, ನಮ್ಗೆ ಆಗೋದಿಲ್ಲ. ಮುಸಲ್ಮಾನರು ಹೇಳ್ಕೊಳ್ತೀನಿ, ಹಿಂದೂಗಳು ಹೇಳ್ಕೊಳ್ತೀನಿ. ಇವಾಗ ಇದರ ನಂತರ ಆರ್ ಅಶೋಕ್ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಇದೆ, ಅದು ಆಮೇಲೆ ಮಾತಾಡೋಣ. ಇವಾಗ ಇರೋ ಪ್ರಶ್ನೆ ಇದರಲ್ಲಿ ಹೆಂಗೆ ತಿರ್ಚಿ ಕೆಲಸ ಮಾಡೋದು ನೋಡಿ. ಇವಾಗ ನಾವು ನ್ಯಾಯದ ಪರ ನಾವು ನಿಂತ್ಕೊಳ್ತೀವಿ, ಆದ್ರೆ ಆರ್ ಅಶೋಕ್ ಅಂತವ್ರು ಏನ್ ಮಾಡ್ತಿದ್ರೆ, ಎಲ್ಲೋ ಒಂದ್ ಕಡೆಯಿಂದ ಜನರು ಬರ್ತಾ ಇದಾರೆ, ಬಾಂಗ್ಲಾದೇಶದಿಂದ ಬರ್ತಾವ್ರೆ ಅಂತ ಹೇಳ್ತವ್ರಲ್ಲ, ಇಲ್ಲಿಂದ ಬರೋದು ಟೆರರಿಸಂ ಮಾಡೋರೆಲ್ಲ ಇಲ್ಲಿ ಬಂದಿದಾರೆ ಅಂತ ಹೇಳೋರು. ನಮ್ಗೆ ಬೇಕಾಗಿರೋದು ನಿಮ್ಗೆ ಹೆಂಗ್ ಸಿಕ್ಕಿತ್ತು ಈ ಮಾಹಿತಿ? ಬಾಂಗ್ಲಾದೇಶದಿಂದ ಬಂದಿದ್ದಾರೆ
ಅಂತ ನಿಮ್ಗೆ ಹೆಂಗಾದ್ರೂ ಪ್ರೂಫ್ ಇದೆಯಾ? ಅವರಲ್ಲಿ ಇರುವತಕ್ಕಂತ ಏನಾದ್ರೂ ಡಾಕ್ಯುಮೆಂಟ್ಸ್ ಇದೆಯಾ? ಇಲ್ಲ ನಿಮ್ಗೆ NIA ಜಾಸ್ತಿ ತನಿಖೆ ಮಾಡುವಷ್ಟರಲ್ಲಿ ನಿಮ್ಮಲ್ಲಿ ಶಕ್ತಿ ಇದೆಯಾ? ಇಲ್ಲ ನಿಮ್ಮಲ್ಲಿ ಏನಾದ್ರು ಡಿಪಾರ್ಟ್ಮೆಂಟ್ ಇದೆಯಾ? ಇಲ್ಲ ಒಂದ್ ವೇಳೆ ನಿಮ್ಗೆ NIA ಕಾಂಟ್ಯಾಕ್ಟ್ ಮಾಡ್ಬೇಕಿತ್ತಲ್ಲ, ಒಂದ್ ವೇಳೆ ಅವ್ರಿಗೆ ಏನಾದ್ರು ಮಾಹಿತಿ ಸಿಕ್ಕಿದ್ರೆ ಇಲ್ಲಿ ಟೆರರಿಸಂ ಮಾಡೋರು, ವಲಸಿಗರರು ಎಲ್ಲ ಬಂದಿದ್ದಾರೆ, ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಅಂತ ಅವ್ರಿಗೆ ಲಿಸ್ಟ್ ಕೊಡ್ಬೇಕಾಯ್ತಲ್ಲ. 6 ವರ್ಷಕ್ಕಂತವ್ರು ಬೇಕಾಗಿರತ್ತಲ್ಲ. ನಾನು ಏನ್ ಅನ್ಕೋತಂದ್ರೆ ಇಲ್ಲಿ ಎಲ್ಲೋ ಒಂದು ಪ್ರಾಬ್ಲಮ್ಗೆ ಇನ್ನೊಂದು ಕಡೆ ಬೇರೆ ರೀತಿಯಲ್ಲಿ ಅವರು ಬೇಲೆ ಬೇಯಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ರು. ಯಾರು 6 ವರ್ಷಕ್ಕವರು, ಅದು ಕೂಡ ತಪ್ಪೆ. ನೀವು ಬರೀ ಮುಸಲ್ಮಾನರು ಇರೋ ಕಾರಣಕ್ಕೋಸ್ಕರ ಅವ್ರಿಗೆ ಸಹಾಯನೇ ಮಾಡಬಾರದು ಅಂತ ಹೇಳುವ ಆ ನಿಲುವು ಇದೆಯಲ್ಲ, ಅದನ್ನ ಕೂಡ ನಾನು ಅಪರಾಧ ಅಂತ ಹೇಳ್ಕೊತೀನಿ. ಅದು ಒಂದು ದೊಡ್ಡ ಅಪರಾಧ. ನಾನು ಈ ಕಡೆನೂ ಇಲ್ಲಿ ಮಾಡತಕ್ಕಂತಹ ಈ ಉಲ್ಲಂಘನೆಯನ್ನು ನಾನು ಖಂಡಿಸ್ತೇನೆ, ಮತ್ತೆ 6 ವರ್ಷಕ್ಕವರಂತಹ ಆ ಹೇಳಿಕೆಯನ್ನು ಕೂಡ ನಾವು ಖಂಡಿಸ್ತೇವೆ. ಈ ವಿಷಯದ ತೀವ್ರತೆ ಇದ್ದಾಗ ರಘು, ಆಯಿತು ಮನೆ ಕಟ್ಕೊಟ್ಬಿಡ್ತೀವಿ, ನ್ಯಾಯಯುತವಾಗಿ ಯಾರು ವಾಸ ಆಗಿದ್ರು ಅವ್ರಿಗೆ ಮನೆ ಕಟ್ಕೊಟ್ಬಿಡ್ತೀವಿ ಅಂತ ಬಂದಾಗ, ನ್ಯಾಯಯುತವಾಗಿ ವಾಸ ಇದ್ದವರನ್ನು ಒಂದು ಸರ್ಕಾರದ ತಹಶೀಲ್ದಾರ್, ಒಂದು ಸರ್ಕಾರದ DC, ಒಂದು ಸರ್ಕಾರದ ಕಂದಾಯ ಅಧಿಕಾರಿಗಳು, ಒಂದು ಸರ್ಕಾರದ BBMP ಅಥವಾ ಈಗಿನ GBA ಇವ್ರು ಯಾರು ಒಕ್ಕಲೆಬ್ಸೋದೇ ಇಲ್ಲ. ಒಂದು ವೇಳೆ ಆ ಥರ ಮಾಡಿದರೆ ಇವ್ರುಗಳ ಮನೆ ಡೆಮಾಲಿಷ್ ಮಾಡಿ ನೀವು ಹೋಗಿ ಅವ್ರು ಕಂಪನ್ಸೇಷನ್ ಕೊಡಬೇಕಾಗುತ್ತೆ. ನ್ಯಾಯಯುತವಾಗಿದ್ದರೆ ತಹಶೀಲ್ದಾರ್ ಮನೆ ಹೊಡೆದು ಹಾಕ್ಬಿಟ್ಟು, DC ಮನೆ ಹೊಡೆದು ಹಾಕ್ಬಿಟ್ಟು, GB ಅಧಿಕಾರಿಗಳು ಮನೆ ಹೊಡೆದು ಹಾಕ್ಬಿಟ್ಟು, ಯಾಕಪ್ಪ ಅವ್ರು ಇಲ್ಲೀಗಲ್ಲ ಕರೆಕ್ಟಾಗಿದ್ದಾಗ ನೀವು ಹೇಗೆ ಹೊಡೆದು ಹಾಕಿದ್ರಿ ಅಂತ. ನೀವು ವಿಚಾರ ಏನೇ ನಡೆದಿರಲಿ, ಕಾನೂನು ಪ್ರಕಾರ ಅಧಿಕಾರಿಗಳು ಸರ್ಕಾರ ಒಂದು ಕೆಲಸವನ್ನು ಮಾಡಿದರೆ ಅವ್ರ ಪರ ನಿಂತುಕೊಳ್ಳದೆ, ನೀವು ಅವ್ರ ಪರ ನಿಂತ್ಕೊಳ್ಳದೆ ಇಲ್ಲ ಇಲ್ಲಿ ಮನೆ ಕಟ್ಕೊಟ್ಬಿಡ್ತೀವಿ ಅಂತ ಹೇಳಿದ್ದು ಪಿಣರಾಯಿ ವಿಜಯನ್ ಕಣ್ಣೋರ್ಸಕ, ವೇಣುಗೋಪಾಲ್ ಕಣ್ಣೋರ್ಸಕ, ಮುಂದೆ ಬರ್ತಾ ಇರ್ತಕ್ಕಂಥ ಎಲೆಕ್ಷನ್ ವಿಚಾರದಲ್ಲಿ ನಿಮ್ಮ ನಿರ್ಧಾರ ಇತ್ತಾ? ರಾಹುಲ್ ಗಾಂಧಿ ಮೆಚ್ಚಕ್ಕೆ ಕೆಲಸ ಮಾಡಿದ್ರಾ, ಇಲ್ಲ ಪ್ರಿಯಾಂಕಾ ಗಾಂಧಿ ಅವರನ್ನು ಮೆಚ್ಚಕ್ಕೆ ನೀವು ಈ ಕೆಲಸ ಮಾಡಿದ್ದೀರಾ ಅಂತ? ನೋಡಿ ರಮಕಾಂತ್, 2 ವಿಚಾರ, ನೀವು 3-4 ಪ್ರಶ್ನೆಗಳನ್ನು ಕೇಳಿದ್ದೀರಿ. ಮೊದಲನೇದಾಗಿ ಏನು ಇವತ್ತು ನಾವು ಡೆಮಾಲಿಷ್ ಮಾಡಿದ್ವಿ, ಡೆಮಾಲಿಷ್ ಮಾಡೋದಕ್ಕೆ ಮೊದಲು 15 ಬಾರಿ ನೋಟಿಸ್ಗಳನ್ನು ಕೊಟ್ಟಿದ್ದೇವೆ. ಸರ್ಕಾರದ ವತಿಯಿಂದ 15 ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ದೇವೆ. ಆ ನೋಟಿಸ್ ಅನ್ನ ಕೊಟ್ಟ ನಂತರ ನೆವರ್ ಹರ್ಡ್ ವಿ ನೆವರ್ ಸಿ ಅಂತ ಅಲ್ಲಿ ವಾಸಿಗಳು ಹೇಳೋದು. ಯಾವ ನೋಟಿಸು ಕೊಟ್ಟಿಲ್ಲ ನಮಗೆ, ಬೆಳಗಿನ ಜಾವ 4 ಗಂಟೆಗೆ ಬಂದ್ರು ಅಂತಾರೆ ಅವರು. ಅಲ್ಲ, ಆ ಹೊಡೆದಾಕಿದ ದಿನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಮೊದಲು 15 ನೋಟಿಸ್ ಅನ್ನ ನನ್ನ ಹತ್ರ ಕಾಪಿಗಳಿದೆ, ನಾನು ಆಲ್ರೆಡಿ ಕಳಿಸಿದ್ದೇನೆ, ಎಲ್ಲಾ ಮಾಧ್ಯಮಗಳಿಗೂ ಕಳಿಸಿದ್ದೇನೆ, ತಮಗೂ ಬೇಕು ನಾನು ಕಳಿಸ್ಕೊಡ್ತೇನೆ, ಈಗಲೂ ಕೂಡ ಇದೆ, ಆ ಫೋನಲ್ಲಿ ಇದ್ದೇನೆ, ಚಾರ್ಜ್ ಇಟ್ಟಿದ್ದೇನೆ. ಸೊ 15 ಬಾರಿ ನಾವು ನೋಟಿಸ್ ಅನ್ನ ಕೊಟ್ಟಿದ್ದೇವೆ. ಅದರ ಅರ್ಥ ಏನು ಅಂತಂದ್ರೆ ಇದು ಸರ್ಕಾರದ ಜಮೀನು ಮತ್ತೆ ವಾಸಕ್ಕೆ ಯೋಗ್ಯ ಅಲ್ಲದ ಜಮೀನು. ಸೊ ಮೇಲಾಗಿ ಅಲ್ಲಿರ್ತಕ್ಕಂಥ ಗುಂಡಿ ಮತ್ತೆ ಅಲ್ಲಿರ್ತಕ್ಕಂಥ ಭೂ ಲಕ್ಷಣಗಳನ್ನು ನೋಡಿ ಆರೋಗ್ಯಕ್ಕೆ ಸೂಕ್ತವಾದಂತ ಅಂದ್ರೆ ಜಾಗ ಅಲ್ಲ ಅಂತ ಹೇಳಿ ತೀರ್ಮಾನ ಮಾಡಿದ ನಂತರ ಅದನ್ನ ನಾವು ನೋಟಿಸ್ ಕೊಟ್ಟು ದಯವಿಟ್ಟು ಖಾಲಿ ಮಾಡಿ ಅಂತಂದ್ರು. ಏನಾಗಿದೆ ಇಲ್ಲಿ ಸಮಸ್ಯೆ ಏನಾಗಿದೆ, ಅಲ್ಲಿರ್ತಕ್ಕಂಥ ಇವರೆಲ್ಲ ಅಮಾಯಕರು. ಈ ಅಮಾಯಕರ ಕೆಲವರು ಕೇವಲ 10,000, 20,000, 30,000, 50,000 ಇಸ್ಕೊಂಡು ಈ ಭೂ ಮಾಫಿಯಾ ಅಂತ ಹೇಳಿದ್ನಲ್ಲ, ಆ ಭೂ ಮಾಫಿಯಾದವರು ಇವರಲ್ಲಿ ಮನೆಗಳನ್ನು ಕುಮ್ಮಕ್ಕಿನಿಂದ ಮನೆಗಳನ್ನ ಕಟ್ಟಿದ್ದು. ಸೊ ಅದು ಯಾವಾಗ ನಮಗೆ ಸರ್ಕಾರಕ್ಕೆ ಆ ಮಾಹಿತಿ ಬಂದ ನಂತರ ಕೂಡಲೇ ನೋಡಿ ಈ ರೀತಿ ಎಲ್ಲ ಇದು ವಾಸಕ್ಕೆ ಯೋಗ್ಯ ಜಾಗ ಅಲ್ಲ, ದಯವಿಟ್ಟು ಅದನ್ನು ಖಾಲಿ ಮಾಡಿ ಅಂತೇಳಿ ನೋಟಿಸ್ ಅನ್ನ ಕೊಟ್ಟಿದ್ದೇವೆ. ಅದನ್ನ ಡೆಮಾಲಿಷ್ ಕೂಡ ಮಾಡಿದ್ದೇವೆ. ಇದು ಸರ್ಕಾರ ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥ ಗೌರವ. ಒಂದು ಜಾಗನ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಅಂತ ಡಿಕ್ಲೇರ್ ಮಾಡಿ ನೀವು ಕೊಟ್ಟಾಗ ಒಬ್ಬ ಮನುಷ್ಯ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಆ ಜಾಗ ಬಳಸ್ತಾ ಇದ್ರೆ ಸರ್ಕಾರದ ಕ್ರಮ ಏನು? ಫಸ್ಟು ಆ ಮನುಷ್ಯ ಖಾಲಿ ಬಿಟ್ಟಿದ್ದಕ್ಕೆ ತಾನೆ 2015 ನೀವು ಹ್ಯಾಂಡ್ ಓವರ್ ಮಾಡಿದ ಮೇಲೆ ನಿಮ್ಮ ಪ್ರಾಬ್ಲಮ್ ಏನಿತ್ತು ಅಲ್ಲಿ ಕೆಲಸ ಮಾಡ್ಸಕ್ಕೆ? ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಾವು ಬೆಂಗಳೂರಿಂದ 10ರಿಂದ 15 ಸೈಟ್ಗಳನ್ನು ಇಟ್ಕೊಂಡಿದ್ದೇವೆ. ಒಂದೊಂದು ಡಂಪಿಂಗ್ ಸೈಟ್ ಮುಚ್ಚೋವರೆಗೂ ಇನ್ನೊಂದು ಡಂಪಿಂಗ್ ಸೈಟ್ ಅನ್ನು ಉಪಯೋಗಿಸ್ಕೊಳ್ಳೋದಿಲ್ಲ. ಹಾಗಾಗಿ ಅದು ಮುಗಿದ ನಂತರ ಇದನ್ನು ಉಪಯೋಗಿಸ್ಕೊಂಡು ಇದನ್ನು ಮುಗಿದ್ರೆ ಇನ್ನೊಂದಕ್ಕೆ ಹೋಗ್ತೀವಿ. ಸೊ ಇದು ಈ ಜಾಗದಲ್ಲಿ ನಾವು ಇನ್ನೊಂದು ಡಂಪಿಂಗ್ ಯೂಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಇದಕ್ಕೆ ಮೊದಲು ಹಾಕ್ತಾ ಇದ್ವಿ. ಅದು ಡಂಪ್ ಜಾಸ್ತಿ ಆದ ತಕ್ಷಣ ಅದನ್ನ ಮೈನಿಂಗ್ ಮಾಡಿ ಮತ್ತೊಮ್ಮೆ ಅದನ್ನ ಬೇರೆ ಪ್ರೊಸೆಸಿಂಗ್ ಕಳಿಸ್ತೀವಿ. ಆ ಸಮಯದಲ್ಲಿ ಇವರು ಎನ್ಕ್ರೋಚ್ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಈ ಡಂಪಿಂಗ್ ಮುಗಿದ ಮೇಲೆ ಫಿಲ್ ಆದ್ರೆ ಹಾಕಲ್ಲ ನೀವು ಬೇಲಿನ ಕಿತ್ತಾಕಕ್ಕೆ 5 ನಿಮಿಷ ಈ ಭೂ ಮಾಫಿಯಾದವ್ರಿಗೆ ನೀವು 10 ಅಡಿ ಕಾಂಪೌಂಡ್ ಹಾಕಿ ಇಮಿಡಿಯೇಟ್ ಹೊಡೆದಾಕ ಹೋಗಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇದು ಭೂ ಮಾಫಿಯಾದವ್ರ ಕೈಲಿ ಕಪಿ ಮುಷ್ಟಿಗೆ ಸಿಕ್ಕಾಕೊಂಡಿದ್ದನ್ನ ನಾವು ವಾಪಸ್ ಸರ್ಕಾರಕ್ಕೆ ತೆಗೆದುಕೊಂಡಿದ್ದೇವೆ. ಆದ್ರೆ ನಾನು ಇನ್ನೊಂದು ಪ್ರಶ್ನೆಯನ್ನು ನಾನು ಇವ್ರಿಗೆ ಕೇಳ್ತೇನೆ, ಮತ್ತೆ ಮಾನವೀಯತೆ ದೃಷ್ಟಿಯಿಂದ ಈಗ ನಾವು ಇಲ್ಲಿನ ಪ್ರಜೆಗಳು ಅಂತ ಹೇಳಿದ್ರೆ ಅವ್ರು ನಾಳೆ ಅಪ್ಲೈ ಮಾಡಿದ್ರೆ ಒಂದಿನ ಕೊಡ್ಲೇಬೇಕಾ? ನಾವು ಕೊಡ್ಲೇಬೇಕು. ಅವರು ಇವತ್ತು ಇನ್ ಕೇಸ್ ಇವತ್ತು ಅಪ್ಲೈ ಮಾಡ್ತಾರೆ ಅಂದ್ರೆ 2 years 3 years ಆದ್ಮೇಲೆ ಅಥವಾ 6 months 1 year ಕೊಡ್ಲೇಬೇಕಲ್ಲ ಮನೆನಾ? ಸರ್ಕಾರದ ಭಾಗವಾಗಿ ಜವಾಬ್ದಾರಿಗೆ ಲೀಗಲ್ಗೆ ಅಪ್ಲೈ ಮಾಡಿದ್ರೆ ಕೊಡ್ತೀವಲ್ಲ. ಸೊ ಈ ಮಾನವೀಯ ಗ್ರೌಂಡ್ ಅಲ್ಲಿ ನಾವು ಈ ತರ ಬಾಣಂತಿಯರಿದ್ದಾರೆ ಮತ್ತೆ ಚಿಕ್ಕ ಮಕ್ಕಳಿದ್ದಾರೆ, ಅವರಿಗೆ ಇನ್ ಕೇಸ್ ಮುಂದೆ ಅಪ್ಲೈ ಮಾಡಿ ತಗೊಂಡು ಲೇಟ್ ಆಗೋದ್ರ ಬದಲಾಗಿ ಈಗಿನ ಕ್ಯೂ ಅಂತ ಕೇಳಿಸ್ಕೊಳ್ಳಿ ನಿಮಿಷ ಎಲ್ಲ ಹಿಂದೆ ಇರಲ್ಲ ಮುಂದೆ ಬಂದು ಕ್ಯೂ ಅಲ್ಲ. ನಾವು ಕ್ಯೂ ನಲ್ಲಿ ಹಲವಾರು ಒಂದು ಎಕ್ಸೆಪ್ಷನ್ಸ್ ಇರ್ತದೆ. ಈಗ ವಯಸ್ಸಾದವ್ರಿಗೆ ವೀಲ್ ಚೇರ್ ಕೊಡ್ತೀವಿ. ಓಕೆ ರಘು, ಏನ್ ಗೊತ್ತಾ, ಈಗ ನೀವು ವಕ್ತಾರ ಇದ್ದೀರಿ ರಘು, ಯಾವತ್ತಾದ್ರೂ ಒಂದು MLA ಆಗಬೇಕು ಅಂತ ನಿಮ್ಗೆ ಆಸೆ ಇರುತ್ತೆ, ಯಾವತ್ತಾದ್ರೂ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇರುತ್ತೆ ನಿಮಗೆ, ಯಾವತ್ತಾದ್ರೂ CM ಆಗಬೇಕು ಅಂತ ಆಸೆ ಇರ್ಬೋದು. ಐ ಡೋಂಟ್ ನೋ. ಇವತ್ತೇ ಹೋಗಿ ಕೇಳಿಬಿಡಿ
ರಾಜೀವ್ ಒಂದ್ ರಾಹುಲ್ ನಿಮಿಷ. ಗಾಂಧಿನೋ ಅಲ್ಲ, ಕೇಳ್ಬಿಡಿ, ಒಂದು ಯಾವತ್ತೋ ಒಂದಿನ ಒಂದು ಆಗ್ಬೇಕಪ್ಪ, ಹತ್ತು ಇವತ್ತೇ ಸೆಕೆಂಡ್ ಮಾಡ್ಬಿಡು ಅಲ್ಲ, ನೋಡಿ, ನನ್ನ, ಸುಮ್ನೆ ಯಾಕೆ ನನ್ನ ಕಾಯ್ಬೇಕು ಅಂತ ಕೇಳ್ಬಿಡಿ ಹೆಂಗಾದ್ರೂ ನಮ್ಮ ಹೋಗ್ಬಿಟ್ಟು. ನಮ್ಮ ಭಾರತದ ವ್ಯವಸ್ಥೆನಲ್ಲಿ ಹೇಗಿದೆ ಅಂದ್ರೆ ಯಾವ್ದಾದ್ರು ಒಂದು ಪ್ರೆಗ್ನೆಂಟ್ ವಿಮೆನ್ ಬಂದ್ರು ಅಂತಂದ್ರೆ ಅವ್ರು ಲೇಡೀಸ್ ಸೀಟ್ ಅಲ್ಲ ಜೆಂಟ್ಸ್ ಸೀಟ್ ಅಲ್ಲಿ ಹಲವಾರು ಬಾರಿ ನಾನೇ ಬಿಟ್ಕೊಟ್ಟಿದ್ದೇನೆ. ಆಯ್ತು. ಯಾರನ್ನ ಮಗು ಎತ್ಕೊಂಡು ಬಂದ್ರೆ ಬಿಡ್ತೇವೆ. ಸೊ ಈಗ ನಾನು ಬಿಜೆಪಿ ಅವ್ರಿಗೆ ಮತ್ತೆ ಎಲ್ಲರಿಗೂ ಪ್ರಶ್ನೆ ಕೇಳ್ತಿರ್ತಕ್ಕಂಥದ್ದು, ಈಗ ನೀವು ಒಡಿಶಾದಲ್ಲಿ ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅಲ್ಲ, ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿಸ್ಕೊಬಿಡಿ. ಚಂಡಮಾರುತ ಬಂತು ಅವತ್ತಿಗೆ ನವೀನ್ ಪಟ್ನಾಯಕ್ ಅವರು ನನ್ನ ಲೆಕ್ಕದ ಪ್ರಕಾರ 9 ಲಕ್ಷಕ್ಕಿಂತ ಹೆಚ್ಚಿನ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಿದ್ರು. ಅದರಲ್ಲಿ ಹೆಚ್ಚು ಕಡಿಮೆ 9,000 ಮಹಿಳೆಯರು ಗರ್ಭಿಣಿಯರಾಗಿದ್ರು ಅವತ್ತಿಗೆ. ನಿಜ ಅಲ್ವಾ? ಸ್ಥಳಾಂತರ ಮಾಡಿದ್ರು, ಚಂಡಮಾರುತ ಇಳಿತು, ಅವರಿಗೆ ಆಸರೆ ಕೇಂದ್ರ, ನೆರವು, ಎಲ್ಲ ಆಹಾರ, ಅವ್ರಿಗೆ ಆರೋಗ್ಯ ಪ್ರತಿಯೊಂದು ಮಾಡಲಾಗಿತ್ತು. ಅವ್ರು ತಂದು ಬಿಟ್ಟರು. ನಾವಿಲ್ಲಿ ಇವ್ರು ಯಾರಿಗೋ ನೀವು ಇನ್ನೊಂದು ಆಸರೆ ಕೊಡೋದ್ರ ಬಗ್ಗೆ ತಕರಾರು ಮಾಡ್ತಾ ಇಲ್ಲ. ಇಲ್ಲೀಗಲ್ ಆಗಿ ಮನೆ ಕಟ್ಕೊಂಡಿದ್ದಾರೆ ಅಂತ ಹೇಳಿದವರು ನೀವೇ, ಒಡೆದು ಹಾಕಿದವರು ನೀವೇ. ಹೊಸ ಮನೆ ಟರ್ನ್ ಕಿ ಪ್ರಾಜೆಕ್ಟ್ ನಿಮ್ ಕಡೆಯಿಂದ ಮನೆ ಕೊಟ್ಬಿಡ್ತೀವಿ ಅಂತ ಹೇಳ್ತಿರೋ ನೀವಂದ್ರೆ ಯಾವ ತರ ಲೆಕ್ಕಾಚಾರ? ನವೀನ್ ಪಟ್ನಾಯಕ್ ಅವ್ರ ಕೇಸಲ್ಲಿ ನೀರು ನಿಂತ ನಂತರ ವಾಪಸ್ ಬರ್ತಾರೆ. ಅದು ಕಂಜಿ ಕೇಂದ್ರಗಳನ್ನ ಮತ್ತೆ ಬೇರೆ ಆಶ್ರಯ ಕೇಂದ್ರಗಳನ್ನ ಮಾಡ್ತೇವೆ. ಇಲ್ಲಿ ಆ ರೀತಿ ಅಲ್ಲ. ಇವರನ್ನ 100% ಅವರು ಈ ಮನೆಗಳನ್ನ ಇಲ್ಲಿ ಇಲ್ಲಿಗಲ್ ಆಗಿರ್ತಕ್ಕಂಥ ಒಡೆದಾಕಿರೋದ್ರಿಂದ ಅವರ ಮುಂದಿನ ಜೀವಕ್ಕೆ ಯಾರು ಮನೆಗಳಿಲ್ದೇ ಇಲ್ಲ, ಯಾರು ಒಂದು ಅಮಾಯಕರಾಗಿ ಇನ್ನು ಮೋಸ ಹೋಗಿದ್ದಾರೆ, ಈ ಭೂ ಮಾಫಿಯಾದವ್ರ ಕೈಗೆ ಸಿಕ್ಕಾಕೊಂಡು ಮೋಸ ಹೋಗಿದ್ದಾರೆ. ಮತ್ತೆ ಎಸ್ಪೆಷಲಿ ಗರ್ಭಿಣಿ ಮಹಿಳೆಯರು ಮತ್ತೆ ಚಿಕ್ಕ ಮಕ್ಳು ಇರ್ತಕ್ಕಂಥವ್ರಿಗೆ ಸೊ ಒಂದು ಮಾನವೀಯತಮ ದೃಷ್ಟಿಯಿಂದ ನಾವು ಶೆಲ್ಟರ್ ಕೊಡಿ, ನಮಗೆ ಮನೆನ ಓನ್ ಆಗಿ ಅವ್ರಿಗೆ ಮನೆ ಯಾರು ಕೊಡೋದಿಲ್ಲ. ಇಲ್ಲಿ ಸರ್ಕಾರಕ್ಕೆ ದುಡ್ಡು ಕಟ್ಟಲೇಬೇಕು ಅವರು. ಒಂದು ಇನ್ಸ್ಟೆಡ್ ಆಫ್ ಒಂದು ತಿಂಗಳು ಸ್ವಾಮಿ ನಮ್ದು ರಾಷ್ಟ್ರೀಯ ಹೆದ್ದಾರಿಗೆ ಅಂತ ಹೇಳಿ ನಾವು ಜೋಬಡಿ ಕಟ್ಕೊಂಡಿದ್ವಿ, ನಮ್ಮನ್ನು ಒಕ್ಕಲೆಬಿಸ್ಬಿಟ್ರು. 5 ವರ್ಷ ಆಯ್ತು ಸ್ವಾಮಿ, ಪರಿಹಾರವೂ ಇಲ್ಲ, ಮನೆನೂ ಇಲ್ಲ ಅಂತ ಹೇಳಿ ಮಾತಾಡಿದ್ದಾರೆ. ಬಿಜೆಪಿ ಕೇಳಿ, ರಾಷ್ಟ್ರೀಯ ಹೆದ್ದಾರಿ ಬಿಜೆಪಿ ನಮ್ಗೆ ವ್ಯಾಪ್ತಿಗೆ ಬರಲ್ಲ. ಅದು ಜನ ಕರ್ನಾಟಕದವರಾದ್ರೂ ಇಟ್ಸ್ ಓಕೆ ಅಲ್ಲ. ನಾವು ಈಗ ಗೋವಾದಲ್ಲಿ ಕಂಪನ್ಸೇಷನ್ ಗಲಾಟೆ ಮಾಡಿಲ್ವಾ ನಾವು? ಗೋವಾದಲ್ಲಿ ಮೈನಾ ಬೀಚ್ ನಲ್ಲಿ ಕನ್ನಡಿಗರನ್ನು ಒಪ್ಪಲಿಸಿದಾಗ ಏನ್ ಮಾಡಿದ್ವಿ? ಇಡೀ 7 ಕೋಟಿ ಕನ್ನಡಿಗರ ಜೊತೆ ನಿಂತ್ಕೊಂಡು ಅದನ್ನ ಖಂಡಿಸಿ ಅವರಿಗೆ ಕಾಂಪನ್ಸೇಷನ್ ರಾಜ್ಯ ಸರ್ಕಾರದ ಕೊಟ್ಟಿಲ್ವಾ? ಸೊ ಅದೇ ರೀತಿ ನಾವು ಗರ್ಭಿಣಿಯರು ಮತ್ತೆ ಯಾರು ವ್ಯವಸ್ಥೆ ಏನು ಇಮಿಡಿಯೇಟ್ ನೀಡ್ ಇದೆ ಅವ್ರಿಗೆ ಒಂದು ಮಾನವೀಯ ದೃಷ್ಟಿಯಿಂದ ಕೊಡ್ತೀವಿ ಅಂತ ಹೇಳಿದ್ದೇವೆ. ಸೊ ಅದು ಹಂಗಾರೆ ಬಿಜೆಪಿ ಕೊಡೋದು ಬೇಡವಾಗಾದ್ರೆ ಹೇಳಿ, ಬಿಜೆಪಿ ಕೊಡ್ಬೇಡಿ ಅಂತ ಹೇಳಿ, ಹಂಗಾರೆ ಹೇಳಿ ನಾವು ಕೊಡಲ್ಲ. ಈಗ ಇದು ಇಲ್ಲೇನು ಪ್ರಶ್ನೆ ಬರುತ್ತೆ ಅಂದ್ರೆ, ಆಗ್ಲೇ ಉಮರ್ ಶರೀಫ್ ಅವರು ಒಂದು ಕ್ವಶನ್ ಕೇಳ್ತಾ ಇದ್ರು. ಈ ಆರ್ ಅಶೋಕ್ ಎನ್ನುವವರು ಈ ನಿವೃತ್ತ NIA ಅಧಿಕಾರಿನ, ನಿವೃತ್ತ CBI ಇಲ್ಲ ನಿವೃತ್ತ BSF ಜವಾನ, ಇವ್ರಿಗೆ ಇಮ್ಮಿಡಿಯೇಟಾಗಿ ಒಂಥರ ಲೈಟ್ನಿಂಗ್ ಸ್ಪೀಡಲ್ಲಿ ಇವರು ಬಾಂಗ್ಲಾ, ಇವರು ರೋಹಿಂಗ್ಯಾ, ಇವರು ಪಾಕಿಸ್ತಾನ ಅಂತೇಳಿ ಹೆಂಗೆ ಗೊತ್ತಾಗುತ್ತೆ? ಇಲ್ಲಿ ನಿಮ್ಮಲ್ಲಿ JJ ನಗರ ಎಕ್ಸ್ಪರ್ಟ್ಗಳು ಜಾಸ್ತಿ ಇದ್ದೀರಿ, ಪುಲಕೇಶಿ ನಗರ ಎಕ್ಸ್ಪರ್ಟ್ಗಳಿದ್ದೀರಿ. ಮತ್ತು ಈ ಪಾಕಿಸ್ತಾನ್ ಏಜೆನ್ಸಿ ಕೂಡ ಅಷ್ಟು ಫಾಸ್ಟಾಗಿ ಪಾಕಿಸ್ತಾನಿಯರನ್ನು ಗುರುತಿಸಿದ್ಯೋ ಇಲ್ಲೋ ನಮಗೆ ಗೊತ್ತಿಲ್ಲ. ಬಾಂಗ್ಲಾದಲ್ಲಿರ್ತಕ್ಕಂಥ ಯಾವುದೇ ಸರ್ಕಾರಿ ಸಂಸ್ಥೆ ಕೂಡ ಅಷ್ಟು ಫಾಸ್ಟಾಗಿ ಇವು ರೋಹಿಂಗ್ಯಾ ಅಲ್ಲ ಅಂತ ಗುರುತಿಸಿದ್ಯೋ ಗೊತ್ತಿಲ್ಲ. ಅಷ್ಟು ಫಾಸ್ಟಾಗಿ ನೀವು ಹೇಳ್ತಿರಲ್ಲ, ನಿಮ್ಮ ಸೋಕಾಲ್ಡ್ ಫ್ಯಾಕ್ಟ್ ಫೈಂಡಿಂಗ್ ತಜ್ಞರ ತಂಡ ಯಾವ ಥರ ಈ ಲೈಟ್ನಿಂಗ್ ಸ್ಪೀಡಲ್ಲಿ ಇಷ್ಟು ಫಾಸ್ಟಾಗಿ ಹೇಳೋದು? ಇವರು ರೋಹಿಂಗ್ಯಾ, ಇವರು ಬಾಂಗ್ಲಾ, ಇವರು ಪಾಕಿಸ್ತಾನ, ಇವರು ತಲೆಗೆ ಈ ಥರ ಬಟ್ಟೆ ಸುತ್ತಕೊಂಡಿದ್ದಾರೆ, ಮೊಣಕಾಲು ಕೆಳಗಡೆ ಪ್ಯಾಂಟ್ ಈ ಥರ ಹಾಕೋತಾ ಇದ್ದಾರೆ, ಇವರು ಬಾಂಗ್ಲಾದವರೇ. ಇವರು ಅಲ್ಲಿ ಹಿಂದಿಲಿ ಉರ್ದುರೆಲ್ಲ ಮಾತಾಡ್ಬಿಟ್ರು. ನಿಮ್ಮ ಛಲವಾದ ಇವರೆಲ್ಲ ಬಹಳ ಉರ್ದು, ಬಹಳ ಹಿಂದಿ ಬಳಸಿದ್ದೆ ಅವ್ರ ಮಹಿಳೆಯ ಎದುರುಗಳನ್ನ ನಿಲ್ಲಿಸ್ಕೊಂಡು. ಯಾವ ಥರ ಇದು ಈ ಥರ ಎಕ್ಸ್ಪರ್ಟೈಸ್ ಬಗ್ಗೆ ಆಮೇಲೆ ಹೇಳ್ತೀನಿ ಸರ್. ಅಲ್ಲಿ ಅದಕ್ಕಿಂತ ಮುಂಚೆ ಈ ಬಡಾವಣೆ ಇದು ತೆರವುಗೊಳಿಸಿದಾಗ ಪಾಕಿಸ್ತಾನಕ್ಕೆ ಇನ್ಫಾರ್ಮೇಶನ್ ಹೋಗ್ಬಿಡುತ್ತಲ್ಲ ಸರ್. ಇದ್ಯಾವ್ದು ಸರ್ ಇದು? ಇದ್ಯಾವ ಫ್ಯಾಕ್ಟ್ ಫೈಂಡಿಂಗ್ ಸರ್ ಇದು? ಇವರೆಲ್ಲ ಯಾರು ಎಕ್ಸ್ಪರ್ಟ್ ಅಂದ್ರೆ ಇದೆಲ್ಲ ಯಾವ ಲಿಂಕ್ ಅದಲ್ಲಿ ಇದು ಹೇಳ್ಬೇಕಲ್ವಾ? ಒಂದು ಶತ್ರು ರಾಷ್ಟ್ರ ಅಂತ ಕರೆಯೋರು ಬುಟ್ಟೋ ಏನ್ ಗೊತ್ತಾ? ಇದು ಶತ್ರು ರಾಷ್ಟ್ರ ಬಿಲಾವಲ್ ಬುಟ್ಟೋ ಇದಾನಲ್ಲ, ಅವನು ಯಾವಾಗ್ಲೂ ಬಾರ್ಡರ್ BSF ಅಲ್ಲಿ ಒಂದು ಕಾಂಪೌಂಡ್ ಇದೆಯಲ್ಲ, ಅಲ್ಲಿ ಬೇಲಿ ಇದೆಯಲ್ಲ, ಆ ಬೇಲಿ ಮೇಲೆ ಕೂತಿರ್ತಾನೆ ಅಂತ ಕಾಣುತ್ತೆ ಅವನು. ಅವನ ದೇಶದ ಏನಾಯ್ತು, ಡೆಲ್ಲಿಲಿ ಏನಾಯ್ತು, ಇದನ್ನೇ ಕೆಲಸ. ಬಾಂಬ್ ದಾಳಿಗಳಲ್ಲಿ ಆ ದೇಶನೇ ತತ್ತರಿಸಿ ಹೋಗಿದೆ, ಇಡೀ ಪ್ರಪಂಚದಲ್ಲಿ ಭಿಕ್ಷಾಟನೆ ಮಾಡ್ತಾ ಇದೆ. ಅವ್ರು ಬಂದು ಕೋಗಿಲು ಬಗ್ಗೆ ಬಿಲಾವಲ್ ಹಂಗಿಲ್ವಲ್ರಿ, ಬಿಲಾವಲ್ ಕಾಂಪೌಂಡ್ ಮೇಲೆ ಕೂತಿರ್ತಾನೆ ಯಾವಾಗ್ಲೂ ಅವನು. ಸರ್ ಅದನ್ನ ಇವರು ರಘು ದೊಡ್ಡವರು ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ರಲ್ಲ, ಅದನ್ನ ಖಂಡಿಸಿದ್ರೆ ಯಾವಾಗಾದ್ರು ನಮ್ಮ ದೇಶದ ಇದ್ರ ಬಗ್ಗೆ ಆಂತರಿಕ ಅದು ಸಿದ್ದರಾಮಯ್ಯ ಪಾಪ ಅವ್ರ ಯುದ್ಧಕ್ಕೆ ತುಂಬಾ ಸಹಾಯ ಮಾಡಿದವರು, ಶಾಂತಿ ಬಯಸಿದವರು ಬೇರೆ ಇದ್ದಾರೆ. ಅವ್ರ ಬಗ್ಗೆ ಏನು ಮಾತಾಡಿಲ್ಲ ಇವರದಲ್ಲಿ. ಯಾಕೆ ರಘು ದೊಡ್ಡವರೇ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ? ಅದಕ್ಕೆ ಆಮೇಲೆ ಸರಿ ಉಮರ್ ಶರೀಫ್ ಅವರು ಇನ್ನೊಂದು ಮಾತು ಹೇಳಿದ್ರು, ಇವ್ರು ಏನ್ ತಪ್ಪುಗಳು ಮಾತಾಡ್ತಾರೋ ನಾನು ಮುಂದೆ ಬಿಜೆಪಿ ಬರಬೇಕು ಅಂದ್ರೆ ಆತ ಕೇಳ್ಬೇಕಾಗತ್ತೆ ಅಂತ. ಉಮರ್ ಶರೀಫ್ ಅವ್ರಿಗೂ ಗೊತ್ತಾಗ್ಬಿಟ್ಟಿರುತ್ತೆ ಮುಂದೆ ಬಿಜೆಪಿನೇ ರಾಜ್ಯದಲ್ಲಿ ಬರೋದು ಅಂತ. ಥ್ಯಾಂಕ್ಸ್ ಉಮರ್ ಶರೀಫ್ ಅವರೇ. ಹಂಗಂದ್ರೆ ನೀವು ಕಾಂಗ್ರೆಸ್ಸಿನ ತಪ್ಪುಗಳಿಂದ ಅನುಭವ ಪಡಿಬೇಕಂತ ಇದ್ದೀರಾ. ವೆರಿ ಗುಡ್ ಸರ್, ವೆರಿ ನೈಸ್ ಆಫ್ ಯು. ಪರವಾಗಿಲ್ಲ ಸರ್, ಪಡಿಬಹುದು ಒಳ್ಳೇದಲ್ಲಿ. ಆಮೇಲೆ ಸರ್ ಇವ್ರು ಸರ್ಕಾರದ ಒಂದು ನಿಯಮ ಏನು ಅಂದ್ರೆ ಏನೇ ಆದ್ರೂ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂತದ್ದು, ಏನೇ ಆದ್ರೂ. ಸೊ ಇದು ಆಗಿದೆಯಲ್ಲ ಸರ್ ಅಲ್ಲಿ, ಹೂ ಇಸ್ ಅಕೌಂಟಬಲ್, ಹೂ ಇಸ್ ರೆಸ್ಪಾನ್ಸಿಬಲ್? ಲೋಕಲ್ ಅಧಿಕಾರಿ ಸಸ್ಪೆಂಡ್ ಮಾಡಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾತ್ರ ಮಾಡೋದವರು, ಬೇರೆ ಡಿಪಾರ್ಟ್ಮೆಂಟ್ ತಲೆ ಹಾಕಲ್ಲ. ವಾಲ್ಮೀಕಿ ನಿಗಮದ ಚಂದ್ರಶೇಖರ್ ಅವರು
ಅವ್ರೇನಾಯ್ತು ಸರ್? ನಾನು ಅದನ್ನೇ ಕೇಳ್ತಿರೋದು. ಬಳ್ಳಾರಿಯಲ್ಲಿ ಯಾರೋ ಖಾಸಗಿ ಒಂದು ಗನ್ಮ್ಯಾನ್ ಗುಂಡಾರಿಸ್ಬಿಟ್ಟ ಅಂದ್ಬಿಟ್ಟು SP ನೇ ಅಮಾನತ್ತು, ಇನ್ನೂ ಚಾರ್ಜ್ ಸರಿಯಾಗಿ ತಗೊಂಡಿರಲಿಲ್ಲ. ಇಡೀ ಪ್ರಪಂಚದಲ್ಲಿ ಇದೇ ಮೊದಲನೇ ಇದಂತ ಕಾಣ್ತಲ್ಲ ಸರ್. ಬಿಫೋರ್ ಟೇಕಿಂಗ್ ಚಾರ್ಜ್ ಲೆಸ್ ದನ್ 6 hours ಸಸ್ಪೆಂಡ್ ಆಗಿದಂತದಂತ ಇರ್ಲಿ ಬಿಡಿ ಸರ್. ದಾಖಲೆ ಇವ್ರು ಮುಖ್ಯಮಂತ್ರಿನೂ ದಾಖಲೆ ಮಾಡ್ತಾರೆ, ಸಸ್ಪೆಂಡ್ ಮಾಡೋದ್ರಲ್ಲೂ ದಾಖಲೆ ಮಾಡ್ತಾರೆ, ಅಧಿಕಾರಿಗಳ ಸಾವುಗಳಲ್ಲೂ ದಾಖಲೆ ಮಾಡಿದ್ದಾರೆ ಸರ್ ಇಲ್ಲಿ. ಸೊ ಈ ಒಂದು ಇದಕ್ಕೆ ಯಾರನ್ನ ಹೊಣೆ ಮಾಡ್ತೀರಾ? ಹೂ ಇಸ್ ಅಕೌಂಟಬಲ್? ಯಾರು ಸೈನಿಂಗ್ ಅಥಾರಿಟಿ? ನೀವು ಉತ್ತರ ಬರಲಿಲ್ಲ. ಇದೆಲ್ಲ ಅಗ್ರಿ ಆಯ್ತು ಸರ್. ನಾನು ಇದನ್ನ ನಿಮ್ಮ ಎಂಡಾರ್ಸೆ ಮಾಡಿದೆ. ನಾನು ಇದನ್ನ ಸರ್ ಈ ಫಾಸ್ಟ್ ಆಗಿ ಜೆ ನಗರಕ್ಕೆ ಹೋಗ್ಬಿಡ್ತೀರಾ, ಫ್ಯಾಕ್ಟ್ ಫೈಂಡಿಂಗ್ ಅಂದ್ಬಿಡ್ತೀರಾ, ಅದೆಲ್ಲ ಮಂಡ್ಯಗೆ ಹೋಗ್ಬಿಡ್ತೀರಾ, ಫ್ಯಾಕ್ಟ್ ಫೈಂಡಿಂಗ್ ಅಂದ್ಬಿಡ್ತೀರಾ. ಯಾವ ಎಕ್ಸ್ಪರ್ಟ್ ಸರ್? ಈಗ ನಿಮ್ಮಲ್ಲಿ ಕಮಿಟಿ ಮಾಡಿದ್ರಲ್ಲ, ಕೇಳಿಸ್ಕೊಳ್ಳಿ, ಇದು ಒಂದು ಕಮಿಟಿ ಮಾಡಿದ್ರಲ್ರಿ, ಯಾರು ನಿವೃತ್ತ ಸರ್ವೆ ಅಧಿಕಾರಿ ಇದರಲ್ಲಿ ಯಾರಿದ್ರು ನಿಮ್ಮ ಕಮಿಟಿನಲ್ಲಿ? ನಿವೃತ್ತ ಮಾಪನ ಇಲಾಖೆ ತಜ್ಞ ಯಾರಿದ್ರು? ಈ ಯಾವುದು ಫಕೀರ್ ಲೇಔಟ್ಗೆ ಯಾರು ಟೇಪ್ ಹಿಡ್ಕೊಂಡು ಹೋಗಿದ್ರಿ? ಯಾರು 16 ಲಿಂಕಿಂದು ಚೈನ್ ಹಿಡ್ಕೊಂಡು ಅಳೆದು ಬಿಟ್ಟಿದ್ದೀರಿ? ಯಾರು ಇದರಲ್ಲಿ ಇನ್ಚಾರ್ಜ್ ಇದ್ರು? ಯಾರು ರೆವಿನ್ಯೂ ಆಫೀಸರು, RIR ಇದ್ರು, ತಹಶೀಲ್ ಯಾರನ್ನ ಇರ್ಬೇಕಲ್ಲ ಒಬ್ರು? ವೆರಿ ನೈಸ್ ಆಫ್ ಯು ಸರ್. ಹಾಗಾದ್ರೆ ನಾನು ಇವತ್ತು ಬಳ್ಳಾರಿಗೆ ಸತ್ಯಶೋಧನಾ ಸಮಿತಿ ಹೋಗಿದ್ದಾರಲ್ಲ HM ರೇವಣ್ಣ, ಕ್ರೌಡ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್. ಕ್ರೌಡ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ಅಂದ್ರೆ ಅವರು ಕ್ರೌಡ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್. ಯಾರು ಕ್ರೌಡ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್? ಯಾರು ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್? ಯಾರು ಬುಲೆಟ್ ಎಕ್ಸ್ಪರ್ಟ್? ಯಾರು ಎಕ್ಸ್ಪರ್ಟ್ ಅದರಲ್ಲಿ? ಯಾರು ಅದಲ್ಲಿ? ಅವ್ರು ಹೇಳ್ತಾರೆ ಬಿಜೆಪಿನೇ ಇದಂತ. ನೀನ್ ಯಾವ ಎಕ್ಸ್ಪರ್ಟ್ ಅಪ್ಪ HM ರೇವಣ್ಣ? ಅಲ್ಲ ರೀ, ಗ್ಯಾರಂಟಿ ಅನುಷ್ಠಾನಗಳ ಅಧ್ಯಕ್ಷ ಆಗ್ಬಿಟ್ಟು ಬಿಟ್ಟಿ ದುಡ್ಡು ತಿಂತಾ ಇರೋದು ನೀನ್ ಹೆಂಗಪ್ಪ ಅಧ್ಯಕ್ಷ ಅದೇ? ನೀ ಯಾವ ಸತ್ಯಶೋಧನಾ ಸಮಿತಿ ಇವಾಗ ಹೇಳಿ ಸರ್ ಅದಲ್ಲಿ? ಹೂ ಇಸ್ ಎಕ್ಸ್ಪರ್ಟ್ ಅಲ್ಲಿ? ಯಾವ ಎಕ್ಸ್ಪರ್ಟ್ ಅಂತ HM ರೇವಣ್ಣನ ಕಳ್ಸಿದ್ರದಲ್ಲಿ? ಇರೋ SP ನ 6 ಅವರ್ ಮುಂಚೆನೆ ಸಸ್ಪೆಂಡ್ ಮಾಡಿರಂತ ಇದು ಸರ್ಕಾರ ನಿಮ್ದಲ್ಲಿ ಸರ್. ನಾವ್ ಹೇಳ್ತಾ ಇರೋದು ಅಲ್ಲಿ ಹೋದಾಗ ಪರಿಶೀಲನೆ ಸರ್. ನಾವು ಒಂದು ಪಾಸ್ಪೋರ್ಟ್ ತಗೊಳ್ಬೇಕಾದಾಗ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಚೆಕ್ ಆಗುತ್ತೆ ಸರ್. ನಾವು ಕೇಳ್ತಾ ಇರೋದು ವೈ ದೇ ಶುಡ್ ಅದಕ್ಕೆ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಬೇಕು. ಮಾಡಿದ್ರೆ ಒಳ್ಳೇದು ಸರ್ಕಾರಕ್ಕೆ, ರಾಜ್ಯಕ್ಕೆ ಒಳ್ಳೇದು. ಅಕಸ್ಮಾತ್ ಈ ತರದ್ದು ಇತ್ತು ಅಂತಂದ್ರೆ ಇಟ್ ವಿಲ್ ಬಿ ಗುಡ್ ಫಾರ್ ದ ಸ್ಟೇಟ್ ಅಂಡ್ ಗುಡ್ ಫಾರ್ ದ ನ್ಯಾಷನಲ್ ಸೆಕ್ಯೂರಿಟಿ. ಏನ್ ತಪ್ಪು ಸರ್ ಕೇಳಿದ್ರಲ್ಲಿ? ಓಕೆ, ಈಗ ರೋಹಿಂಗ್ಯಾ ಅಂತ ನೀವು ಡಿಕ್ಲೇರ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಏನು ಒಂದು ಪೀಸ್ ಆಫ್ ಪೇಪರ್ ಇರ್ಬೇಕಲ್ಲ ಸರ್? ಈಗ ಇಡೀ ದೇಶದಲ್ಲಿಂದನೇ ಒಂದು SIR ಕಾನೂನಾತ್ಮಕವಾಗಿ ಉಮರ್ ಶರೀಫ್ ಅವರು ಖಂಡಿಸಿದ್ರು. ಈ ತರ ಸರ್ಕಾರ ಜಾಗ ಅಕ್ರಮ ಮಾಡ್ಕೊಂಡಿದ್ರೆ ಅದು ತಪ್ಪಾಗತ್ತಪ್ಪ. ಈ ಅಕ್ರಮ ಮಾಡ್ಕೊಂಡಿದ್ದವರಿಗೆಲ್ಲ ಮನೆ ಕಟ್ಕೊಟ್ಬಿಟ್ಟು ಅದನ್ನ ರೂಢೀಕರಣ ಮಾಡಿಬಿಟ್ರೆ ಯಾರು ಬೇಕಾದ್ರೂ ಇದನ್ನು ಫಾಲೋ ಮಾಡಿಬಿಡ್ತಾರೆ. ಅದು ಉಮರ್ ಶರೀಫ್ ಅವರು ಹೇಳಿದ್ರು. ನಾನು ನಿಮ್ಮನ್ನು ಕೇಳೋದು, ಇವನು ಪಾಕಿಸ್ತಾನಿ, ಇವನು ರೋಹಿಂಗ್ಯಾ ಅಂತ ಹೇಳಬೇಕಾದ್ರೆ ಕೇಂದ್ರ ಸರ್ಕಾರದ ಭದ್ರತಾ ವ್ಯವಸ್ಥೆ ಅವರು ಬಾಂಗ್ಲಾದಿಂದ ಈ ಬೆಂಗಳೂರಿನವರೆಗೂ ಫಕೀರ್ ಲೇಔಟ್ವರೆಗೂ ಬರುವವರೆಗೂ ಏನು ಮಾಡ್ತಾ ಇತ್ತು ನಿಮ್ಮ ವ್ಯವಸ್ಥೆ? ಈ ವ್ಯವಸ್ಥೆ ನಾನು ಸಿದ್ದರಾಮಯ್ಯನವರು ಕೇಳಲ್ಲ, ಇಲ್ಲ ಅಮಿತ್ ಶಾ ಅವರು ಕೇಳಬೇಕಾಗತ್ತಾ, ನಾನು ಇಲ್ಲ BSF ಅವರು ಕೇಳಬೇಕಾಗತ್ತಾ, ಇಲ್ಲ ರಕ್ಷಣಾ ಮಂತ್ರಿ ಕೇಳಬೇಕಾಗತ್ತಾ? ನಾವು ರೋಹಿಂಗ್ಯಾಗಳನ್ನ ಬೆಂಗಳೂರಿಗೂ ನೀವು ಹೆಂಗ್ ಬಿಟ್ರಿ? ಇದನ್ನ ಯಾರು ಕೇಳಲಿ ನಾನೀಗ? ಹಾಗಾದ್ರೆ G ಪರಮೇಶ್ವರ್ ಅವರು ಕೇಳಲ್ಲ? ಬಾಂಗ್ಲಾದೇಶ ಬರಲ್ಲ ನೀವು ನಿಮಿಷ ಕೇಳಿ ಸರ್. ನೀವು 2 ಪ್ರಶ್ನೆ ಕೇಳಿದ್ರೆ ಈಗ ಲಾ ಇಸ್ ಹೂಸ್ ರೆಸ್ಪಾನ್ಸಿಬಿಲಿಟಿ ಸ್ಟೇಟ್ ಅಲ್ಲಿ? ಓಕೆ, ಸೊ ನಾವು ಕೇಳ್ತಾ ನೀವು ಮುಸ್ಲಿಂ ಅಂತ ಹೇಳ್ಬಿಟ್ರಿ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಎಷ್ಟೊಂದು ಜನ ನುಗ್ಗಿದ್ದಾರೆ ಸರ್ ಅದರಲ್ಲಿ. ನೀವು ಬೇರೆ ರಾಜ್ಯದ ಮುಸ್ಲಿಮರು ಒಳಗಡೆ ಬಂದಿದ್ದಾರೆ, ನನ್ನ ತಕರಾರಿಲ್ಲ. ಬೇರೆ ದೇಶದ ಪಾಕಿಸ್ತಾನ, ಬಾಂಗ್ಲಾ ಅಂತಿರಲ್ಲ, ಗಡಿಯಲ್ಲಿ ನಿಮ್ಮ ರಕ್ಷಣಾ ಮಂತ್ರಿ, ನಿಮ್ಮ ಗೃಹ ಮಂತ್ರಿ ಏನ್ ಮಾಡ್ತಾ ಇದ್ದಾರೆ? ಅವ್ರು ಯಾಕೆ ಒಳಗಡೆ ಬಿಟ್ರಿ ಇಲ್ಲಿವರೆಗೂ, ಇಷ್ಟು ದೂರದವರೆಗೂ? ನಾವು ಏನೇನ್ ಮಾಡ್ಬೇಕು ಪ್ರತಿಯೊಂದನ್ನು ಎಲ್ಲ ವಾಟ್ ಅಬೌಟ್ ದ ವೆಸ್ಟ್ ಬೆಂಗಾಲ್ ಹೂ ಇಸ್ ರೂಲಿಂಗ್ ಅದೇ ಲಾಸ್ಟ್ ಇನ್ ದ ಸ್ಟೇಟ್ ಕರ್ನಾಟಕ ಅಂದ್ರೆ ವೆಸ್ಟ್ ಬೆಂಗಾಲ್ ಅಂತೀರಿ ಸರ್. ಇವಾಗ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಕ್ಕೆ ಏನ್ ಸರ್ ತಮ್ಗೆ? ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಕ್ಕೆ ಏನು? ಸಿಂಪಲ್ ಬ್ಯಾಕ್ ಗ್ರೌಂಡ್ ಚೆಕ್ ನೀವೇನ್ ಮಾಡಿದೀರಾ, ನಿಮ್ದೇನು ಒಂದು ವಂಶವೃಕ್ಷ ಅಂತ ಇರುತ್ತಲ್ಲ, ಹೇಳ್ಬೇಕಲ್ಲ ಸರ್. 30 ವರ್ಷ ಅಂದ್ರೆ ಅವರು ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ಹೋಗ್ಬಿಟ್ಟು ಇವ್ರದೆಲ್ಲ ಪಾಸ್ಪೋರ್ಟ್ ವೀಸಾನ ಚೆಕ್ ಮಾಡಿ ನಾವು ಸರ್ಕಾರದಲ್ಲಿ ಇದ್ರೆ ನಾವು ಹೇಳ್ತಾ ಇದೀವಿ ಸರ್, ಪೊಲೀಸ್ನವ್ರಿಗೆ ಹೇಳ್ತಾ ಇದೀವಿ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿ ಅಂತ ಅನ್ಬಿಟ್ಟು. 30 ವರ್ಷದಿಂದ ಇದೀವಿ ಅಂತಾರೆ, 20 ವರ್ಷದಿಂದ ಇದೀವಿ ಅಂತಾರೆ. ಏನ್ ಮಾಡ್ತಾ ಇದ್ರಿ ಇವಾಗ? The Hollow Black says the full entire story. How old the Hollow Black is? 30 years, 40 years. Hollow Black ನ ಹೊಡೆದಾಕಿದೀವಿ, ಇವಾಗ JCB ತರ್ಸಿ ಹೊಡೆದಾಕಿದೀವಪ್ಪ, ನಮ್ದೇನ್ ತಪ್ಪಿದೆ ಅಂತ ಕೇಳ್ತಾರೆ ಅವರು. ಅಕ್ರಮವಾಗಿ ಬಂದಿದ್ರು ಹೊಡೆದಾಕಿದೀವಿ ನಾವು ಅಂತಾರೆ. Who is accountable then? ಸರ್, ಇದು ಬಂದಿದಂತದ್ದು ನೀವು ಡೆಮಾಲಿಷನ್ ಮಾಡ್ದಕ್ಕನೆ ಬಂದಿರೋಂತದ್ದು. ದೆನ್ ಸರ್ಕಾರನ ಅಧಿಕಾರಿಗಳ ಹೇಳ್ಬೇಕಲ್ಲ ನೀವು ಅದಲ್ಲಿ. ಓಕೆ, ಇಲ್ಲಿ ಅಧಿಕಾರಿಗಳು ಕಣ್ ತಪ್ಪಿಸ್ಬಿಟ್ಟಿದ್ದಾರೆ, ಸರ್ಕಾರದ ಕಣ್ ತಪ್ಪಿಸ್ಬಿಟ್ಟಿದ್ದಾರೆ. ಬರೀ ಒಂದು ಲೇಔಟ್ ಈ ತರ ಇಲ್ಲ, 100 ಲೇಔಟ್ಗಳಿದೆ. ಎಲ್ಲ ಕಡೆಯಿಂದ ನಾವು ಈ ತರ ಲ್ಯಾಂಡ್ ಗ್ರಾಬರ್ಸ್ ವಿರುದ್ಧವಾಗಿ ಸಮರವನ್ನ ಸಾರಿ ಭೂಮಿ ವಶಪಡಿಸ್ಕೊಂಡು ಬರ್ತಾ ಇದೀವಿ. 1000 ಕೋಟಿ ಲೆಕ್ಕ ಇದೆ ಅಂತ ಸರ್ಕಾರ ಲೆಕ್ಕ ಬಿಡಿಸಿಡ್ತಾ ಇಲ್ಲಿ ಮುಂದೆ ಮಾಡಿ ಸರ್. ತೆರವು ಮಾಡಿ ಅಲ್ಲಿ ಬಂದ್ಬಿಟ್ಟು ರಮಾಕಾಂತ್ ಲೇಔಟ್ ಇದ್ರೆ ತಿರುಗು ನೋಡಲ್ಲ ನಿಮ್ ಕಡೆ, ಫಕೀರ್ ಲೇಔಟ್ ಇದ್ರೆ ಮತ್ತೆ ತಿರುಗು ನೋಡೋದು ಸರ್. ಅದಲ್ಲಿ ನೀವು ಅದನ್ನ ಯಾಕೆ ಯೋಚನೆ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ಏನು ಅವ್ರಿಗೆ? ಉಮರ್ ಶರೀಫ್ ಜಿ ಈಗ ಏನ್ ಮಾಡೋಣ? ಈಗ ಧರ್ಮಗಣತಿ ವಿಚಾರದಲ್ಲಿ BJP ನಾಯಕರು ಫಾಸ್ಟೆಸ್ಟ್ ಲೈಟ್ನಿಂಗ್ ಸ್ಪೀಡಲ್ಲಿ ವರ್ಕ್ ಮಾಡಿಬಿಡ್ತಾರೆ. ಅವರು ನೀವು JJ ನಗರ ತಗೊಳ್ಳಿ, ಪುಲಕೇಶಿ ನಗರ ಆಗಲಿ, ಈ ಬಳ್ಳಾರಿ ಆಗಲಿ, ಬೇರೆ ಘಟನೆಗಳಲ್ಲಿ ಬೇರೆ ಯಾವ ಘಟನೆಗೂ ಇಷ್ಟು ಸ್ಪೀಡಾಗಿ ಕೆಲಸ ಮಾಡಲ್ಲ ಅವರು. ಈಗ ಇದನ್ನು ಕೇಳಿದ್ದಕ್ಕೆ ಇವರು ಒಳಗಡೆ ಹೆಂಗೆ ಬಿಟ್ಕೊಂಡ್ರು ಅಂತ ಕೇಳಿ ನಾನು ಅದಕ್ಕೆ ಕೇಳಿದೆ. ಬಾರ್ಡ್ರಲ್ಲಿ ನಾವು G ಪರಮೇಶ್ವರ್ ಅವ್ರನ್ನ BSF ಕಚೇರಿ ಪಕ್ಕದಲ್ಲಿ ಒಂದು ಆಫೀಸ್ ಓಪನ್ ಮಾಡಿಕೊಟ್ಟು ನಾವು ಯಾರು ಇಲ್ಲಿ ಕೂರಿಸಿಲ್ಲ. G ಪರಮೇಶ್ವರ್ ಅವ್ರಿಗೆ ಒಂದು ಆಫೀಸ್ ಕೊಟ್ಬಿಟ್ಟು ನಾವು ಕೂರಿಸಿಲ್ಲ ಅಲ್ಲಿ.
ಕರ್ನಾಟಕದ ಒಳಗಡೆ ಬಂದಾಗ ವಿದೇಶಿಯರು ಬೇರೆ ಬೇರೆ ರಾಜ್ಯದ ಮುಸ್ಲಿಮರು ಅಂತ ಹೇಳಿ, ಬೇರೆ ರಾಜ್ಯದ ಜನ ಅಂತ ಹೇಳಿ ಕೇಳ್ಬಿಡ್ತೀನಿ ನಾನು, ಯಾಕಪ್ಪ ಹೆಂಗಪ್ಪ ಒಳಗಡೆ ಬಿಟ್ಕೊಂಡ್ರಿ ನೀವು ಅಂತ ಹೇಳಿ. ಇದಕ್ಕೇನು ಸೊಲ್ಯೂಷನ್ ಅಂತ ನೋಡಿ. ಇವಾಗ ಬಾರ್ಡರ್ ನಲ್ಲಿಂದ ಒಳಗೆ ಬರ್ಬೇಕಂದ್ರೆ ಟೋಟಲಿ ಸೆಂಟ್ರಲ್ ಗವರ್ಮೆಂಟ್ ಅಡಿಯಲ್ಲಿ ಇರುತ್ತೆ ಅದು. ಒಂದು ವೇಳೆ ಯಾರಾದ್ರೂ ಒಳಗೆ ವಿತೌಟ್ ವೀಸಾ ಆಗ್ಲಿ ಅಕ್ರಮವಾಗಿ ಒಳಗೆ ಬಂದ್ರೆ ನಾವು ಪ್ರಶ್ನೆ ಮಾಡ್ಬೇಕಾಗಿರೋದು ಸೆಂಟ್ರಲ್ ಗವರ್ಮೆಂಟ್. ನೆಕ್ಸ್ಟ್ ಆಧಾರ್ ಕಾರ್ಡ್ ಅನ್ನ ಇಶ್ಯೂ ಮಾಡೋದು ಕೂಡ ಸೆಂಟ್ರಲ್ ಗವರ್ಮೆಂಟ್ ಅಡಿಯಲ್ಲಿ ಅದು ನಡೀತಿದೆ. ಅವರೇ ಅದನ್ನ ಕಂಪ್ಲೀಟ್ಲಿ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ದಾರೆ. ಇವಾಗ ಆಧಾರ್ ಕಾರ್ಡ್ ಕೊಡೋದು ಸೆಂಟ್ರಲ್ ಗವರ್ಮೆಂಟ್ ಮೂಲಕವೇ, ಆದ್ರೆ ಪ್ರಶ್ನೆ ಮಾಡೋದು ಇಲ್ಲಿ ರಾಜ್ಯ ಸರ್ಕಾರವನ್ನ. ಇವಾಗ ಇಲ್ಲಿ ನ್ಯಾಯ ಎಲ್ಲಿದೆ? ಇವಾಗ ಬಿಜೆಪಿ ಅವ್ರಿಗೆ ನಾನು ಪ್ರಶ್ನೆ ಮಾಡ್ತಿರೋದು ಏನಂದ್ರೆ, ಇವಾಗ ನಮ್ಗೇನು ಇವರಿಗೆ ಸಹಾಯ ಮಾಡಬೇಡಿ ಅಂತ ಹೇಳ್ತಿಲ್ಲ, ಸಹಾಯ ಮಾಡಿ, ಬಟ್ ಫಾಲೋ ದಿ ಪ್ರೋಸೆಸ್ ಆಫ್ ಲಾ. ಕಾನೂನು ಅಡಿಯಲ್ಲಿ ಏನ್ ಮಾಡಬೇಕು ಅದನ್ನ ಮಾಡಿ. ಇವಾಗ ನಮ್ಮ ಇವರು ರಘು ಅವರು ಹೇಳಿದ್ರು ಭೂ ಮಾಫಿಯಾ ಇದೆ ಅಂತ. ಭೂ ಮಾಫಿಯಾ ಇದೆ ಅಂದ್ರೆ ಇಷ್ಟು ಕಾಲ ಏನ್ ಮಾಡ್ತಿದ್ರಿ? ಇವಾಗ ಏನ್ ಮಾಡ್ತಿದ್ರಿ? ಯಾರನ್ನ ಹಿಡಿದಿದ್ರಿ? ಭೂ ಮಾಫಿಯಾ ಇದೆ ಅಂತ ಗೊತ್ತಾಗಿದ್ರೆ ಅದ್ ಯಾರು ಮಾಡ್ತಾ ಇದ್ರೆ ಅಂತ ಇವಾಗ ತಿಳಿಯಕ್ಕೆ ಏನ್ ತುಂಬಾ ದಿನ ಆಗತ್ತಾ? ಅವ್ರ ಅಡ್ರೆಸ್ ಸಿಗಕ್ಕೆ ಕಷ್ಟ ಆಗತ್ತಾ? ಎಲ್ಲಿಂದ ಎಲ್ಲಿ ಸೇಲ್ ಆಗತ್ತೆ, ಯಾರ ಹತ್ರ ದುಡ್ಡು ಹೋಗ್ತಿದೆ ಎಲ್ಲ ಗೊತ್ತಾಗ್ಬಿಡುತ್ತೆ ಇವತ್ತಿನ ಕಾಲದಲ್ಲಿ. ಇವಾಗ ಕೂಡ ಯಾರನ್ನು ಹಿಡ್ದಿಲ್ಲ ಅಂದ್ರೆ ಬರೀ ಭೂಮಾಫಿಯಾ ಇದೆ ಅಂತ ಈ ಕೆಲಸ ನಾನ್ ಮಾಡ್ಬೋದಲ್ಲ. ನೀವು ಪತ್ರಿಕೆಯವರು ಕೂಡ ಮಾಡ್ಬೇಕಾಗಿಲ್ಲ. ನಾನ್ ಒಂದು ಯೂಟ್ಯೂಬ್ ನಲ್ಲಿ ಮಾತಾಡೋ ತರ ಇದೆ ಇದೆಲ್ಲ. ಸರ್ಕಾರ ನಡೆಸೋರು ಭೂಮಾಫಿಯಾ ಇದೆ ಅಂತ ಅವ್ರ ಮಾಹಿತಿ ಕೊಟ್ರೆ ಸಾಕ, ಅದ್ರ ಹಿಡಿಬಾರ್ದ ಅವ್ರನ್ನ. ನೆಕ್ಸ್ಟ್ ಇನ್ನೊಂದು ವಿಷಯ ನೋಡಿ, ಪ್ರೋಸೆಸ್ ಆಫ್ ಲಾ ಎಲ್ಲಿ ವೈಲೇಟ್ ಆಗ್ತಿದೆ ಅಂತ ಎಷ್ಟೋ ಜನರು ಬೆನಿಫಿಷರೀಸ್ ವೆಯ್ಟ್ ಮಾಡ್ತಾ ಇದಾರೆ, ಕ್ಯೂ ನಲ್ಲಿ ವೆಯ್ಟ್ ಮಾಡ್ತಾ ಇದಾರೆ, ನಮ್ಗೆ ಮನೆ ಮಾಡ್ಕೊಡಿ ಅಂತ. ಇವಾಗ ಅವರೆಲ್ಲ ಬಂದು ಪ್ರತಿಭಟನೆ ಮಾಡ್ತಾ ಇದಾರೆ. ಏನಕ್ಕೋಸ್ಕರ? ನಾವು ಕ್ಯೂ ನಲ್ಲಿ ಇದೀವಿ, ನೀವು ಇವ್ರು ಕೊಡ್ತಿದ್ದೀರ ಅಂತ. ನೋಡಿ, ಇಲ್ಲಿ ಪ್ರೋಸೆಸ್ ಆಫ್ ಲಾ ನ ವೈಲೇಟ್ ಮಾಡಲಾಗ್ತಿದೆ. ಯಾರು ಕ್ಯೂ ನಲ್ಲಿ ವೆಯ್ಟ್ ಮಾಡ್ತಾ ಇದಾರೋ ಅವ್ರಿಗೆ ಫಸ್ಟ್ ಅವ್ರಿಗೆ ಸೀನಿಯಾರಿಟಿ ಬೇಸಿಸ್ ನಲ್ಲಿ ಕೊಡದೆ ಬೇರೊಬ್ಬರು ಕೊಡುವಾಗ ಏನಾಗ್ತಿದೆ, ಇಲ್ಲಿ ಅನ್ಯಾಯ ನಡೀತಿದೆ. ಸೊ ಕಾಂಗ್ರೆಸ್ ಗವರ್ಮೆಂಟ್, ನಾವು ಪ್ರಶ್ನೆ ಮಾಡ್ಬೇಕಾಗಿರೋದು ಕಾಂಗ್ರೆಸ್ ಗವರ್ಮೆಂಟ್ ನ, ನೀವು ಸಹಾಯ ಮಾಡಿ ಅಂತ ನಾವು ಹೇಳ್ಕೊಳ್ತಿದೀವಿ, ಮಾಡ್ಬೇಡಿ ಅಂತ ಹೇಳಿಲ್ಲ. ನೀವು ಅವ್ರಿಗೆ ಸಹಾಯ ಮಾಡಿ, ಅವ್ರಿಗೆ ಟೆಂಪರರಿ ಮನೆ ಮಾಡ್ಕೊಡಿ, ಅವ್ರಿಗೆ ಬೇಕಾಗಿರೋ ಎಲ್ಲ ವ್ಯವಸ್ಥೆ ಮಾಡ್ಕೊಡಿ, ದುಡಿಲಿ, ಜಾಬ್ ಎಲ್ಲ ಆಪರ್ಚುನಿಟೀಸ್ ಎಲ್ಲ ಮಾಡ್ಕೊಡಿ. ಬಟ್ ಇವತ್ತಿಗೆ ನೀವು ಮನೆ ಕೊಟ್ರೆ ಇದೇ ರೀತಿ ನಾಳೆ ನಾನು ಹೋಗಿ ಒಂದು ಓಪನ್ ಲ್ಯಾಂಡ್ ಅಲ್ಲಿ ಹೋಗಿ ಕೂತ್ಕೊಳ್ತೀನಿ, ಅವಾಗ ನೀವು ನನಗೂ ಕೂಡ ಮನೆ ಕೊಡ್ಬೇಕಾಗಿರುತ್ತೆ. ಬೇರೆ ನಮ್ಮಂತವ್ರು ಎಷ್ಟು ಜನರು ಹೋದ್ರು ಕೂಡ, ಒಂದು 100 ಮೆಂಬರ್ಸ್ ಹೋದ್ರು ಕೂಡ ಅವರೆಲ್ಲರಿಗೂ ನೀವು ಮನೆ ಕೊಡ್ಬೇಕಾಗಿರುತ್ತೆ. ಅಕಾರ್ಡಿಂಗ್ ಟು ಯುವರ್ ಪ್ರೆಸಿಡೆಂಟ್ ನೀವು ತೋರಿಸ್ಕೊಳ್ಳೋ ಈ ಮಾದರಿಯನ್ನ ನಾವೆಲ್ಲರೂ ಫಾಲೋ ಮಾಡಿದ್ರೆ ಏನಾಗುತ್ತೆ ದೇಶ, ಏನಾಗುತ್ತೆ ರಾಜ್ಯ? ಫೈನ್. ಈ ವಿಚಾರದಲ್ಲಿ ರಘು, ನೀವು ಏನೇ ಮಾಡಿ ಎಲ್ಲೋ ಒಂದು ಕಡೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ನ್ಯಾಯ ಸರ್ಕಾರದ ನಡೆಯಿಂದ ಜ್ವರ ಕಾಣಿಸ್ಬಾರ್ದು. ಉಮರ್ ಶರೀಫ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಬನ್ನಿ ನಾವೆಲ್ಲ ಒಂದು ಮನೆ ಕಟ್ಕೊಂಡ್ಬಿಡೋಣ, ಕೆರೆ ಜಾಗದಲ್ಲೋ ಇಲ್ಲ ಗೋಮಾಳ ಜಾಗದಲ್ಲೋ ರೆವಿನ್ಯೂ ಲ್ಯಾಂಡಲ್ಲೋ ಎಲ್ಲೋ ಒಂದು ಕಡೆ ಮನೆ ಕಟ್ಕೊಂಡ್ಬಿಡೋಣ, ಬನ್ನಿ, ಹೆಂಗಿದ್ರು ಬಂದು ಹೊಡೆದು ಹಾಕ್ತಾರೆ, ಸುಮ್ಮನೆ ಒಂದು ಕಳಪೆಯಾಗಿ ಒಂದು ಮನೆ ನಿರ್ಮಾಣ ಮಾಡ್ಕೊಂಡು ಒಂದು 5 ವರ್ಷ ವಾಸ ಮಾಡಿಬಿಡೋದು, ಆಮೇಲೆ ನಾವು ಮನೆ ಕ್ಲೈಮ್ ಮಾಡಿಬಿಡೋದು, ಮಾಡೋಣ ಅಂತ ಕೇಳ್ತಾರೆ ಅವರು. ಇದೆಲ್ಲರೂ ಅನುಸರಿಸ್ಬಿಡ್ತಾರಲ್ಲ. ಇವತ್ತು ನೀವು ಮಾಡ್ತಿರೋ ಕೋಗಿಲು ಕ್ರಾಸ್, ಫಕೀರ್ ಲೇಔಟ್, ವಸೀಂ ಲೇಔಟ್ ಏನನ್ನ ಕರ್ಕೊಳ್ಳಿ ನೀವು. ಅದಕ್ಕೆ ವಸೀಂ ಲೇಔಟ್ನ ಘಟನೆಗೆ ಸಂಬಂಧಪಟ್ಟಂತೆ ಇಡೀ ರಾಜ್ಯ ಅಬ್ಸರ್ವ್ ಮಾಡ್ತಾ ಇದೆ ನಿಮ್ಮ ನಡೆಯನ್ನು. ಸರ್ಕಾರ ನೆಕ್ಸ್ಟ್ ಏನು ಮಾಡುತ್ತೆ? ಫಂಕ್ಷನ್ ಮಾಡಿಬಿಡೋದು, ಕೇರಳ ಸಿ ಎಮ್ನ ಮೆಚ್ಚಿಸ್ಬಿಡೋದು, ಶಾಮಿಯಾನ ಹಾಕ್ಬಿಟ್ಟು ಜೋರಾಗಿ 4-5 ಚೇರ್ ಹಾಕ್ಬಿಟ್ಟು ಬನ್ನಿ ಪತ್ರ ವಿತರಣೆ ಕಾರ್ಯಕ್ರಮ, ಮನೆ ಪತ್ರ, ಮನೆ ಕೀ, ದೊಡ್ಡ ಬೀಗಿದ ಕೈದು ಒಂದು ಚಿತ್ರ ಮಾಡಿಸ್ಬಿಟ್ಟು ನೀವು ಕೊಟ್ರಿ ಅಂತ ಹೇಳಿದ್ರೆ ಅದು ರಾಂಗ್ ಎಕ್ಸಾಂಪಲ್ ಅಂತ ಉಮರ್ ಶರೀಫ್ ಅವ್ರು ಹೇಳ್ತಿರೋದು. ಖಂಡಿತವಾಗ್ಲೂ ಜಮೀರ್ ಅಹಮದ್ ಖಾನ್ ಎಂಟ್ರಿ, ಜಮೀರ್ ಅಹಮದ್ ಖಾನ್ ಅಲ್ಲಿ ಫುಲ್ಲು ತಗೊಳ್ಳಿ, ಲೆಲ್ಲೋಬಾ ಚಾಬಿ ಹೇಳ್ಬಿಟ್ರು ಅಂದರೆ ಮುಗೀತ್ ಕಥೆ ಅಂತ. ನೋಡಿ ರಮಕಾಂತ್, ಒಂದು ವಿಚಾರವನ್ನ ನಮ್ಮ ಬಿಜೆಪಿ ಮಿತ್ರರು ಒಂದು ವಿಚಾರವನ್ನು ಎತ್ತುತ್ತಾ ಇದ್ರು. ಏನು, ಈಗ ನಾವು ಮನೆಗಳನ್ನ ಕೊಡ್ತಾ ಇದ್ದೀವಿ ಅಂತ ಯಾವಾಗಲೂ ರಾಂಗ್ ಪ್ರೆಸಿಡೆಂಟ್ ಯಾವುದೇ ಸರ್ಕಾರನೂ ಮಾಡಬಾರ್ದು, ರಾಂಗ್ ಎಕ್ಸಾಂಪಲ್ ಅನ್ನು ನಾವು ಸೆಟ್ ಮಾಡಬಾರ್ದು, ನಾವು ಮಾಡೋದು ಇಲ್ಲ. ಸೊ ಈಗ ಕರ್ನಾಟಕ ಸರ್ಕಾರದಲ್ಲಿ ವಿವಿಧ ಯೋಜನೆಗಳಿಂದ ಸುಮಾರು 10 ಲಕ್ಷ ಮನೆಗಳು ಇಡೀ ರಾಜ್ಯಾದ್ಯಂತ ನಡೀತಾ ಇದ್ದಾವೆ, ವಿವಿಧ ಸ್ಟೇಜ್ ಅಲ್ಲಿ ಇದಾವೆ. 10 ಲಕ್ಷ ಮನೆಗಳಲ್ಲಿ ಈಗೇನೋ ಆಸ್ಪರ್ಧ ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಅಥವಾ ಈಗ ಐಡೆಂಟಿಫೈ ಮಾಡಿರೋ ಪ್ರಕಾರ ಸದ್ಯಕ್ಕೆ ಏನು ಎಲಿಜಿಬಲ್ ಸದ್ಯಕ್ಕೆ ಇರ್ತಕ್ಕಂಥವ್ರು 37 ಜನ ಅಂತೇನೋ ಇದೆ. ಅದು ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಇಲ್ಲ. 37 ಮನೆಗಳು ಫಕೀರ್ ಲೇಔಟ್ ಹೇಳ್ತಾರೆ. ಅಂದ್ರೆ 10 ಲಕ್ಷ ಮನೆಗಳಲ್ಲಿ 10 ಲಕ್ಷ ಅರ್ಜಿಗಳು ಬಂದಿದಾವಲ್ಲ, ಅಥವಾ ಮೋಸ್ಟ್ಲಿ ಇನ್ನೂ ಹೆಚ್ಚಿಗೆ ಬಂದಿದೆ ಅರ್ಜಿಗಳು. ಆ ಅರ್ಜಿಗಳಲ್ಲಿ ಕೇವಲ 7 ಲಕ್ಷ ಅರ್ಜಿಗಳು, 10 ಲಕ್ಷ ಮನೆಗಳು ವಿವಿಧ ಹಂತದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ರಾಜ್ಯಾದ್ಯಂತ, ಎಲ್ಲ ತಾಲೂಕು, ಹೋಬಳಿ, ಎಲ್ಲ ಮಟ್ಟದಲ್ಲಿ ನಡೀತಾ ಇದೆ. ಅದರಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ 37 ಮನೆಗಳು. ಒಂದು ಮನೆ ನೀವು ರಾಂಗ್ ಆಗಿ ಕೊಟ್ಟರು ಕೂಡ ರಾಂಗ್ ಎಕ್ಸಾಂಪಲ್. ಒಂದು ನಿಮಿಷ, ನಾವು ರಾಂಗ್ ಆಗಿ ಯಾವ್ದು ಕೊಡೋದಿಲ್ಲ. ಸೊ ಇರ್ತಕ್ಕಂಥ ಬಸ್ ನಲ್ಲಿ 37 ಸೀಟಲ್ಲಿ ಅಥವಾ 42 ಸೀಟಲ್ಲಿ 5-4 ಮಹಿಳೆಯರಿಗೆ ಮತ್ತೆ ಏನು ಅಂಗವಿಕಲರಿಗೆ ಅಂತ ರಿಸರ್ವ್ ಮಾಡ್ತೀವಿ. ಅದೇ ರೀತಿ ಮಾನವೀಯ ನೆಲೆಗಟ್ಟಿನಲ್ಲಿ ಇನ್ ಕೇಸ್ 37 ಮನೆಗಳನ್ನ ಯಾರಿಗೆ ಕೊಡ್ತಾ
ಇರ್ತಕ್ಕಂಥದ್ದು. ಇವರೇ ಡಿಮ್ಯಾಂಡ್ ಮಾಡಿದಂಥದ್ದು. ಹೆಣ್ಮಕ್ಳುಗಳು ಪ್ರೆಗ್ನೆಂಟ್ ಲೇಡಿಗಳಿಗೆ ಮನೆ ಆಚೆ ಹಾಕ್ಬಿಟ್ರಿ ನೀವು, ಚಳಿಗಾಲದಲ್ಲಿ ಹೆಂಗ್ ಬದುಕ್ತಾರೆ ಅಂತ ಪ್ರಶ್ನೆ ಮಾಡಿದವ್ರು ಇವರೇನೆ. ಆಯ್ತಪ್ಪ, ಮಾನವೀಯ ನೆಲೆಗಟ್ಟಲ್ಲಿ ಇವ್ರು ಯಾರು ಎಲಿಜಿಬಲ್ ಇದ್ದಾರೋ ಅವ್ರಿಗೆ ಮನೆ ಕೊಡ್ತೀವಿ ಅಂದ್ರೆ ಈಗ ಪ್ರಶ್ನೆ ಮಾನವೀಯ ನೆಲೆಗಟ್ಟಂತ ವಿಷಯ ಇದ್ದಿದ್ರೆ ತಹಶೀಲ್ದಾರ್ ಮನೆನೇ ಹೊಡೆದಾಕ್ಬಾರ್ದಾಗಿತ್ರಿ. ಒಳ್ಳೆ ಕಥೆ ಆಯ್ತಲ್ಲ ನಿಮ್ದು. ಆ ಕಾನೂನನ್ನ ಅರಿವಿದ್ಕೊಂಡೇನೆ ಕಾನೂನು ಒಂದು ಯಾವಾಗ್ಲೂ ಒಂದು ರಾಂಗ್ ಪ್ರೆಸಿಡೆಂಟ್ ಬರಬಾರ್ದು ಅಂತ ಹೇಳಿ ಹೊಡೆದಾಕಿದ್ದೇವೆ. ಅದೇ ರೀತಿ ಇವರು ಡಿಮ್ಯಾಂಡ್ ಮಾಡಿದಕ್ಕೆ, ಎಲ್ಲಾರು ಡಿಮ್ಯಾಂಡ್ ಮಾಡಿದಕ್ಕೆ ಮಾನವೀಯ ನೆಲೆಗಟ್ಟಲ್ಲಿ ನೆಲೆಗಟ್ಟಿನ ಶೀಲ್ಡ್ ಅನ್ನು ಯಾವಾಗಿಂದ ಹಿಡ್ಕೊಂಡು ತಿರುಗಾಡ್ತಾ ಇದ್ದೀವಿ? ಪ್ರತಿ ಬಾರಿ ಮಾನವೀಯ ನೆಲೆಗಟ್ಟಿನ ಶೀಲ್ಡ್ ಫಕೀರ್ ಲೇಔಟ್ ಮಾತ್ರ ಅಲ್ಲ, ಬಿಜೆಪಿ ಅವರು ಯಾವಾಗ್ಲೂ ಮನೆನೇ ಕಟ್ಟಿಲ್ಲ, ಮನೆನೇ ಕೊಟ್ಟಿಲ್ಲ. ಯಾವಾಗ ಇದು ಯಡಿಯೂರಪ್ಪ ಅವ್ರು ಬಂದ್ರು, ಫ್ಲಡ್ ಆಯ್ತು, ಮನೆ ಕಟ್ಟಲಿಲ್ಲ. ಮಡಿಕೇರಿಯಲ್ಲಿ ಫ್ಲಡ್ ಆಯ್ತು, ಅಲ್ಲಿ ಮನೆ ಕೊಡ್ಲಿಲ್ಲ. ಬಿಜೆಪಿ ಅವ್ರು ಬಂದಾಗಿಂದ ಮನೆನೇ ಕಟ್ಟಿಲ್ಲ ಅವರು. ನಾವು ನಮ್ಮ ಸರ್ಕಾರದಲ್ಲಿ ನಾವು ಕುಮಾರಸ್ವಾಮಿ ಅವರು ನಾವು ಜೊತೆಲಿದ್ದಾಗ ಆ ಮನೆಗಳನ್ನ ಕಟ್ಟಿ ನಾವು ಕೊಟ್ಟಿದ್ದೀವಿ, ನೀವಲ್ಲ. ಬಿಜೆಪಿ ಸರ್ಕಾರ ಮನೆ ಕಟ್ಟೇ ಇಲ್ಲ, ಮನೆನೇ ಕೊಟ್ಟಿಲ್ಲ. ಹಾಗಾಗಿ ಅವ್ರಿಗೆ ನೈತಿಕತೆಯಲ್ಲಿ ಫಕೀರ್ ಲೇಔಟ್ ಅವ್ರಿಗೆ ಇಲ್ಲಿಗಲ್ ವಾಸದವ್ರು ಕೊಡ್ತಾ ಇಲ್ಲ ನಾವು. ಅಲ್ಲಿ ಇರ್ತಕ್ಕಂಥ 200+ ಮನೆಗಳಲ್ಲಿ ಕುಟುಂಬಗಳಿಗೆ 37 ಮನೆಗಳು ವಿವಿಧ ಏನು ಡಿಮ್ಯಾಂಡ್, ಏನು ಇಮಿಡಿಯೇಟ್ ನೀಡ್ಗೆ ಇವರೇ ಡಿಮ್ಯಾಂಡ್ ಮಾಡಿದ್ದು. ಇವರೇ ಏನು ಪ್ರೆಗ್ನೆಂಟ್ ಲೇಡಿಗಳನ್ನ ಹೊರಗಡೆ ಹಾಕ್ಬಿಟ್ರು 4 ಗಂಟೆಗೆ ಚಳಿನಲ್ಲಿ ಅವ್ರೆ ಅಂತ. ಹಂಗಾರೆ ಯಾಕೆ ಸ್ವಾಮಿ ಪ್ರಶ್ನೆ ಮಾಡಿದ್ರಿ? ರಾಜಕೀಯ ಮಾಡೋಕ್ಕೋಸ್ಕರ ಅಕ್ರಮದ ಬಗ್ಗೆ ನಾವು ಮಾತಾಡಿದ್ದು. ನಿಮಿಷ, ಅಕ್ರಮ ಅಲ್ಲ, ಅಕ್ರಮ ಬಡಾವಣೆ ಬಗ್ಗೆ ಮಾತಾಡಿದ್ದು. ಬಡಾವಣೆ ಬಗ್ಗೆ ಹೆಣ್ಮಕ್ಳು ಬಡಾವಣೆ ಬಗ್ಗೆ ಪ್ರೆಗ್ನೆಂಟ್ ಅಂತ ಯಾಕೆ ಮಾತಾಡ್ತಾ ಇದ್ರು? ನೀವು ಮಾಡಿದಂತದ್ದು ಮಾತಾಡಿ ಡ್ರಾಮಾವನ್ನ, ಈ ಹಿಪೋಕ್ರಸಿನ ಬಿಜೆಪಿ ಅವರು ನಿಲ್ಸ್ಬೇಕು. ಈ ಎರಡನೇ ವಿಚಾರ ಆಯ್ತು ಬಿಡಿ. ಎರಡನೇ ವಿಚಾರ, ಈಗ ಮಾತಾಡ್ತಾರೆ ರೇವಣ್ಣ ಅವರು ಏಕವಚನದಲ್ಲಿ ಮಾತಾಡಿದ್ರು. ಇರ್ಲಿ, ಇವರು ಏಕವಚನದಲ್ಲಿ ಮಾತಾಡಿದ ತಕ್ಷಣ ರೇವಣ್ಣ ಅವರು ಇದಾಗೋದಿಲ್ಲ. ನಾವು ಒಂದು ಮಾತನ್ನ ಹೇಳ್ತೇವೆ, ಕಾಂಗ್ರೆಸ್ ಸರ್ಕಾರ ಒಂದು ರಚನೆ ಮಾಡಿರ್ತಕ್ಕಂಥದ್ದೇನು, ಸತ್ಯಶೋಧನಾ ಸಮಿತಿ. ಸತ್ಯಶೋಧನಾ ಸಮಿತಿ ಹೋಗಿರ್ತಕ್ಕಂಥದ್ದು ಇನ್ವೆಸ್ಟಿಗೇಷನ್ ಮಾಡಕ್ಕಲ್ಲ. ಯಾವ ಸತ್ಯಶೋಧನೆ ಬೇಕ್ರಿ? ಕಣ್ಣು ಕಾಣಿಸ್ತಾ ಇತ್ತಲ್ಲ, ನೀವಲ್ಲಿ ಹೊಡೆದಾಕಿದ್ದು ಅಕ್ರಮ ಹೊಡೆದಾಗ ನೀವಲ್ವಾ? ಅದಕ್ಕೆ ಸೊ ಸತ್ಯಶೋಧನಾ ಸಮಿತಿ ಇವ್ರ ಕಾರ್ಯಕರ್ತರು ಇವರೇ ಗುಂಡಿಟ್ಬಿಟ್ಟು ಇವರೇ 20 ಲಕ್ಷ ಕಾಂಪನ್ಸೇಷನ್ ಕೊಡುವಂಥದ್ದು. ಸತ್ಯಶೋಧನಾ ಸಮಿತಿ ಇನ್ವೆಸ್ಟಿಗೇಷನ್ ಸಮಿತಿ ಅಲ್ಲ. ಇನ್ವೆಸ್ಟಿಗೇಷನ್ಗೆ ಸಮಿತಿಯನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇದೆ. ಸತ್ಯಶೋಧನಾ ಸಮಿತಿ ಅಂದ್ರೆ ರಾಜಕೀಯವಾಗಿ ಯಾವ ಕಾರಣಕ್ಕಾಗಿದೆ ಅಂತ, ಅದು ಆ ಜ್ಞಾನನೂ ಕೂಡ ಬಿಜೆಪಿ ಅವ್ರಿಗೆ ಇಲ್ಲ ಅನ್ನೋ ನಾನು ಪಾಠ ಮಾಡಕ್ಕಾಗಲ್ಲ. ಪ್ಲೀಸ್ ವೈಟ್. ಬಳ್ಳಾರಿ ಸುಟ್ಟಾಗ್ತಿದೆ, ಮನೆ ಸುಟ್ಟಾಗ್ತಿದೆ ಅಂತ ನಾಟ್ ಗುಡ್. ಓಕೆ, ಸೊ ಸತ್ಯಶೋಧನಾ ಸಮಿತಿಗೂ ಇನ್ವೆಸ್ಟಿಗೇಷನ್ ಟೀಮ್ಗೂ ಫಸ್ಟ್ ವ್ಯತ್ಯಾಸ ಫಸ್ಟ್ ಬಿಜೆಪಿ ಅವ್ರಿಗೆ ತಿಳ್ಕೊಳ್ಳಿ ಪ್ಲೀಸ್. ಓಕೆ, ಮೂರನೇದು, ಈಗ ಮೂರು ಮಾತಾಡ್ತಾ ಇದ್ರೇನು ಬಾಂಗ್ಲಾದೇಶ ರೋಗಿ ಅಂತಾರೆ. ನೀವೇನು ಕಡಲೆ ಬೀಜ ತಿಂತ ಇದ್ರ ಇದರಲ್ಲಿ ಬಾರ್ಡ್ರಲ್ಲಿ, ಅದರಿಂದ 500 ಕಿಲೋಮೀಟರ್ 5000 ಕಿಲೋಮೀಟರ್ ಇಲ್ಲಿ ಬರೋವರೆಗೂ ನೀವು ಕಡಲೆ ಬೀಜ ತಿಂತ ಇದ್ದೀರಾ. ಅಂದ್ರೆ ನಿಮ್ಮ ಗೃಹ ಸಚಿವರು ಅಷ್ಟು ಅಸಮರ್ಥ ಅಂದ್ರೆ ನಿಮ್ಮ ಸರ್ಕಾರ, ಅಥವಾ ನೀವೇ ಬೇಕಂತ ಕರ್ಕೊಂಡ್ ಬಿಟ್ಬಿಟ್ಟು ಡ್ರಾಮಾ ಮಾಡ್ತಾ ಇದ್ದೀರಾ ಇಲ್ಲಿ ರಾಜಕೀಯಕ್ಕೋಸ್ಕರ. ಅಲ್ಲಿಂದ ಕರ್ಕೊಂಡ್ ಒಳಗಡೆ ಕರ್ಕೊಂಡ್ ಬಿಡೋದು. ನಿಮ್ಮ ರಿಪ್ಲೈ ಇದಕ್ಕೆ ಸರ್? ಇದಕ್ಕೆ ಅವ್ರು ಹೇಳೋವಂಥದ್ದು ಸತ್ಯಶೋಧನಾ ಸಮಿತಿ ಅಂತ ಮತ್ತೆ ಹೇಳಿದ್ರಲ್ಲ ಸರ್, ಅಲ್ಲಿ ನೀವ್ ಹೇಳಿದ ಪ್ರಶ್ನೆ ಅವ್ರು ಕೇಳ್ತಾ ಇದ್ದೀನಿ, ಅವ್ರಲ್ಲಿ ಯಾರು ಎಕ್ಸ್ಪರ್ಟ್ ಇದ್ರು ಅಂತ. ಅದಕ್ಕೆ ಅವ್ರು ಉತ್ತರ ಕೊಟ್ಟೇ ಇಲ್ಲ ಇದಂತದಲ್ಲಿ. ಆಮೇಲೆ ನೀವು ಬಂದ್ಬಿಟ್ಟು ನಮ್ಮ ಸತ್ಯಶೋಧನಾ ಹೋಗ್ಬೋದವ್ರನ್ನು ಮಾಜಿ ಉಪಮುಖ್ಯಮಂತ್ರಿಗಳನ್ನ ಕೇಳಿಸ್ಕೋಬೇಕಾಗುತ್ತೆ. ಹೋಮ್ ಮಿನಿಸ್ಟರ್, ಎಕ್ಸ್ ಮಿನಿಸ್ಟರ್ ಕೇಳಿಸ್ಕೋಬೇಕಾಗುತ್ತೆ. ಈಗಲೇ ವಿರೋಂಥದ್ದು ನ್ಯಾಯದಾನ ಮಾಡಬೇಕು ಅಂತ ಸರ್. ಈ ಒಂದು ಇದರಲ್ಲಿ ಯಾರನ್ನ ಅಕೌಂಟಬಲ್ ಮಾಡ್ತೀರಾ ನೀವು? ಅಂಡ್ ವಾಟ್ ಇಸ್ ದ ಆ 37 ಲಕ್ಷ ಅರ್ಜಿಗಳಲ್ಲಿ ಕಾಯ್ತಾ ಇರೋರು, ದುಡ್ಡು ಕಟ್ಟಿ ಕಾಯ್ತಾ ಇರೋರಿಗೆ ಅವ್ರಿಗೆ ನ್ಯಾಯ ಕೊಡ್ತೀರಾ? ಇಲ್ಲಿ ಗೇಟ್ ಕ್ರಾಶ್ ಮಾಡ್ಕೊಂಡು ಹೋಗೋರಿಗೆ ಏನ್ ನ್ಯಾಯನ? ಅದಕ್ಕೆ ದೊಡ್ಡ ನ್ಯಾಯನ, ಮೊದಲನೇ ನ್ಯಾಯನ, ಇದು ನ್ಯಾಯನ? ಮತ್ತೆ ಯಾವ ಆಧಾರದ ಮೇಲೆ, ಯಾವ ಕಾನೂನು ಅಡಿಯಲ್ಲಿ ಕೊಡ್ತೀರಾ ನೀವು? ವಾಟ್ ಕಾನೂನು? ಈ ಒಂದು ಕಾನೂನ ಪ್ರೆಸಿಡೆಂಟ್ ಮಾಡ್ಬಿಡಿ, ಈ ತರದ್ದು ಎಲ್ಲಿ ತೆರವುಗೊಳಿಸ್ತೀರೋ ಅಲ್ಲಿ ಈ ತರದ್ದು ಕೊಡಕ್ ಆಗುತ್ತೆ. ಅವಾಗ ಇನ್ಯಾರು ಪ್ರಶ್ನೆ ಮಾಡಕ್ ಬರಬಾರ್ದು. ಅದಕ್ಕೆ ರೂಲ್ ಮಾಡಿದೀವಿ, 15 ರೂಲ್ ಮಾಡ್ಕೊಂಡಿದೀವಿ ನಾವು. ದೃಢೀಕರಣ ಪತ್ರ, ಪಾಸ್ಪೋರ್ಟು, ಆಧಾರ್ ಕಾರ್ಡು, ಅದೇ ರೀತಿಯಲ್ಲಿ ರೇಷನ್ ಕಾರ್ಡು, ಇದೆಲ್ಲ ನಾವು ಕೇಳಿದೀವಿ ಅಂತ ಅವ್ರು ಹೇಳ್ತಿರೋದು. ಇವಾಗ 15 ನಿಯಮ ಪ್ರಮುಖವಾಗಿದೆ ಅಂತ ಒದಗಿಸುವಂತ ಕಾಂಗ್ರೆಸ್ನ ಬೇರೆ ಬೇರೆ ಇದು ತುಂಬಾ ಇದೆ ಸರ್, ಮೂಲಗಳಿದೆ ಸರ್. ಅದಲ್ಲಿ ನಾವ್ ಹೇಳಿದಂತ ಆ ಮೂಲಗಳನ್ನೇ ಹುಡುಕಿ ಅಂತ, ಆ ಮೂಲಗಳನ್ನ ಹುಡುಕಿ, ಆ ಮೂಲಗಳನ್ನ ನಿಮ್ ಕೈಲಾಗಿಲ್ಲ ಅಂದ್ರೆ ಚೆಕ್ ಮಾಡಿ ಅಂತ ಅಂದ್ಬಿಟ್ಟು. ಈಗ ಉಮರ್ ಶರೀಫ್ ಅವರೇ, ಫೈನಲ್ ಕಮೆಂಟ್ಸ್ ನಿಮ್ಗೆ ಈ ಒಂದು ವಿಚಾರಕ್ಕೆ ಏನ್ ಆಗ್ಬೇಕಿಲ್ಲಿ? ಒಂದು 20 ಮನೆಗಳು ಕೊಡಬಾರ್ದು ಅವ್ರಿಗೆ, ಅಕಸ್ಮಾತ್ ಲೀಗಲ್ ಆಗಿ ಅವರಲ್ಲಿ ವಾಸ ಇದ್ರೆ ಹೊಡೆದಾಕ್ದಂತ ಅಧಿಕಾರಿ ಏನ್ ಮಾಡ್ಬೇಕು? ಅವ್ರು ಲೀಗಲ್ ಆಗಿ ವಾಸ ಇದ್ರೆ ಯಾರ ಮನೆ ಡೆಮಾಲಿಷ್ ಮಾಡಿದ್ನಲ್ಲ ಅಧಿಕಾರಿ ಏನ್ ಮಾಡ್ಬೇಕು ಹೇಳಿ?
ನೋಡಿ ಇವಾಗ ಮಿಸ್ಯೂಸ್ ಆಗ್ತಿದೆ. 165 ಮನೆಯನ್ನ ಡೆಮಾಲಿಷ್ ಮಾಡಲಾಗಿದೆ ಅಂತ ನಮ್ಗೆ ರಿಪೋರ್ಟ್ ಸಿಕ್ಕಿದೆ. ಆದ್ರೆ 257 ಅಪ್ಲಿಕೇಶನ್ಸ್ ಮುಂದೆ ಬಂದಿದೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇಲ್ಲಿ ಎಲ್ಲೋ ಒಂದ್ ಕಡೆ ನಾವು ಪ್ರೋಸೆಸ್ ಆಫ್ ಲಾ ಮಿಸ್ 400 ಅಪ್ಲಿಕೇಶನ್ 400 ಅಪ್ಲಿಕೇಶನ್ಸ್ ಬಂದಿರೋಂಥದ್ದು. ನೋಡಿ 400 ಅಪ್ಲಿಕೇಶನ್ ಬರ್ಬೇಕಂದ್ರೆ ಇಲ್ಲೆಲ್ಲೋ ಒಂದ್ ಕಡೆ ನಾವೆಲ್ಲವನ್ನೂ ಈ ಪ್ರೋಸೆಸ್ ಆಫ್ ಲಾ ಬಿಟ್ಬಿಟ್ಟು ನಾವು ಹೋಗುವಾಗ ಎಲ್ಲ ಇದೇ ರೀತಿ ಅನಾಹುತ ನಡೆಯುತ್ತೆ. ನಾವೇನ್ ಹೇಳ್ಕೊತೀವಿ ಅಂದ್ರೆ ಅವ್ರಿಗೆ ಸಹಾಯ ಮಾಡಿ, ಟೆಂಪರರಿ ಹೆಲ್ಪ್ ಮಾಡಿ, ಅವ್ರಿಗೆ ಬೇಕಾಗಿರೋ ಶೆಲ್ಟರ್ ಕೊಡಿ, ವ್ಯವಸ್ಥೆ ಮಾಡ್ಕೊಡಿ, ಊಟ ಆಹಾರ ಎಲ್ಲ ಕೊಡಿ, ಅವ್ರಿಗೆ ಹಾಸ್ಪಿಟಲ್ ಫೆಸಿಲಿಟಿ ಎಲ್ಲ ಕೊಡಿ. ಆದ್ರೆ ಅವ್ರು ಅಪ್ಲೈ ಮಾಡ್ಲಿ, ಅವ್ರು ಕೂಡ ವೆಯ್ಟ್ ಮಾಡ್ಲಿ ಕ್ಯೂ ನಲ್ಲಿ. ನಮಗೂ ಕೂಡ ನಾವು ಕೂಡ ಅಮೌಂಟ್ ಕಟ್ಬೇಕಾಗಿರುವ ಆ ಅಪ್ಲಿಕೇಶನ್ ಫಾರ್ಮ್ ತಗೊಳ್ಳಿ, ಅವ್ರು ಕೂಡ ಜಾಗಕ್ಕೋಸ್ಕರ ವೆಯ್ಟ್ ಮಾಡಿ ಆ ಜಾಗವನ್ನು ಪಡ್ಕೊಳ್ಬೇಕಾಗಿರುತ್ತೆ. ಒಂದೇ ಒಂದು ಮಾತು ಮುಗಿಸ್ಬಿಡ್ತೀನಿ. ಬಿಜೆಪಿ ಪವರ್ಗೆ ಬರುತ್ತೆ ಅಂತ ನಾನು ಹೇಳಿಲ್ಲ ಯದುಕುಮಾರ್ ಅವರೇ. ನಾನು ಹೇಳಿದ್ದೇನೆಂದ್ರೆ ಬಿಜೆಪಿ ಪ್ರಶ್ನೆ ಮಾಡ್ತೀನಿ ಅಂತ ಹೇಳ್ದಲ್ಲ. ಅದೇ ಯದುಕುಮಾರ್ ಮುಗಿಸ್ಬಿಡ್ತೀನಿ. ಇವಾಗ ಏನಂದ್ರೆ ಬಿಜೆಪಿ ಪವರ್ ಬರ್ಬೋದು. ಯಾವಾಗ ಬರುತ್ತೆ ಅಂದ್ರೆ ಈಶ್ವರಪ್ಪ ಅವರು ಒಂದು ಸ್ಟೇಟ್ಮೆಂಟ್ ಹೇಳಿದ್ರು, ನಮ್ಗೆ ಬಂದು ಮುಸಲ್ಮಾನರ ವೋಟ್ ಬೇಕಾಗಿಲ್ಲ ಅಂತ ಹೇಳಿದ್ರಲ್ಲ, ಅಂತಹ ಒಂದು ತಪ್ಪು ಮಾತನ್ನ ಬಿಟ್ರೆ ಬಿಜೆಪಿ ಪವರ್ಗೆ ಬರುತ್ತೆ. ಯಾಕಂತ ಹೇಳಿದ್ರೆ ಕೇಳಿ ಇವತ್ತಿಗೆ ಕರ್ನಾಟಕದಲ್ಲಿ ಮುಸ್ಲಿಮ್ಸ್ ಬಂದು ಮೆಜಾರಿಟಿ, ಮೈನಾರಿಟಿ ಇಲ್ಲ. ಮುಸ್ಲಿಮ್ಸ್ ಬಂದು ಮೆಜಾರಿಟಿ ಇದ್ದಾರೆ. ನೀವು ಎಲ್ಲೋ ಇದೀರಿ, ಇಲ್ಲಿ ನೀವು ಒಂದು ಮುಸ್ಲಿಮ್ಸ್ ವೋಟ್ ಬೇಡ ಅಂತ ಹೇಳಿದ್ರೆ ನೀವೇ ಪವರ್ ನಲ್ಲಿ ಬರಕ್ಕಾಗೋದಿಲ್ಲ. ನಿಮ್ಗೆ ಪವರ್ ಬಂದ್ರಿಲ್ಲ, ಹಲಾಲ್ ಬಗ್ಗೆ ಮಾತಾಡಿದ್ರಿ, ಹಿಜಾಬ್ ಬಗ್ಗೆ ಮಾತಾಡಿದ್ರಿ, ಟೈಮ್ ವೇಸ್ಟ್ ಮಾಡಿದ್ರಿ, ರೋಡ್ ನೀವು ಕೂಡ ಡೆವಲಪ್ ಮಾಡಿಲ್ಲ, ಕಾಂಗ್ರೆಸ್ ಗವರ್ಮೆಂಟ್ ಕೂಡ ರೋಡ್ ಡೆವಲಪ್ ಮಾಡಿಲ್ಲ. ಇಬ್ರು ಸರಿಯಾಗಿ ಏನ್ ಮಾಡಿಲ್ಲ ಬಿಡಿ. ನೋಡಿ ನಿಮ್ಮಿಬ್ರಿಗೂ ನಾವೇನ್ ಸರ್ಟಿಫಿಕೇಟ್ ಕೊಡ್ಬೇಕಾಗಿ ಅಂತ ನಾ ಏನು ಇಲ್ಲ, ನಾವು ನಿಮ್ ಇಬ್ರಿಗೂ ತೃಪ್ತಿಪಡಿಸ್ಬೇಕಾ? ಬಿಜೆಪಿನೂ ಸರಿಯಾಗಿ ಅವ್ರು ಕೂಡ ಸರಿಯಾಗಿ ಸರ್ಕಾರ ನಡೆಸಿಲ್ಲ, ಮತ್ತೆ ಕಾಂಗ್ರೆಸ್ ಕೂಡ ಸರಿಯಾಗಿ ಸರ್ಕಾರ ನಡೆಸ್ತಾ ಇಲ್ಲ. ಇದು ಸತ್ಯದ ಮಾತು. ಥ್ಯಾಂಕ್ ಯು ಉಮರ್ ಶರೀಫ್ ಅವರೇ, ಥ್ಯಾಂಕ್ ಯು ಯದುಕುಮಾರ್ ಅವರೇ, ಥ್ಯಾಂಕ್ ಯು ರಘುದೊಡ್ಡೇರಿ ಅವರೇ. ಇಂಥ ವಿಚಾರಗಳಲ್ಲಿ ಅಳೆದು ತೂಗಿ ಎಲ್ಲಿಯೂ ಲೋಪವಾಗದಂತೆ, ಇಲ್ಲಿ ಲೋಪ ಆಯಿತು ಅಂತ ಹೇಳಿದ್ರೆ ಈ ಲೋಪವನ್ನು ಇಟ್ಕೊಂಡೇ ಮುಂದಿನ ದಿನಗಳಲ್ಲಿ ಕೋರ್ಟ್ಗೂ ಅಪ್ಲಿಕೇಶನ್ ಹೋಗ್ತವೆ, ಸರ್ಕಾರಕ್ಕೂ ಬರ್ತವೆ, ಕೂಗು ಇನ್ನೂ ಕೂಡ ಜೋರಾಗುತ್ತೆ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.